ಸೂರು ಸೂರಿನ ದೀಪ. ನಾನು ಬಹುಶಃ ನನ್ನ ಜೀವನ ಬದಲಾಗಬೇಕು ಅಂತ ಇತ್ತೇನೋ, ಅಲ್ಲಿ ಓದಿದ್ದು ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಈಗ ಸಮ್ಟೈಮ್ಸ್ ನಾನು ದುಡ್ಡಿಗೂ ಸಿನಿಮಾ ಮಾಡಿದ್ದಿದ್ದೆ, ದುಡ್ಡಿಗೆ ಅಲ್ಲ ದುಡ್ಡಿಗೆ ಮಾಡಿರೋ ಸಿನಿಮಾಗಳು. ಈಗ ಈ 10 ವರ್ಷ ಕಳೆದ ಮೇಲೆ ಹೀರೋ ಆಗಿ ನನಗೊಂದು ಅನಿಸಿದ್ದೇನೆಂದರೆ, ಓಕೆ ನಾನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತ. ದರ್ಶನ್ ಸರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಮ್ಯಾಟ್ನಿ ಚಿತ್ರಕ್ಕೆ ಒಂದೇ ಒಂದು ಮಾತಿಗೆ ಬಂದರು, ನಾನು ನದಿ ಥರ ಇದ್ದೆ, ಹರ್ಕೊಂಡು ಹೋಗ್ತಾ ಇತ್ತು, ಓದೆ ಅಷ್ಟೇ. ನಾನು ಫಸ್ಟ್ ನೆನೆಸ್ಕೋಬೇಕಾಗೋದು ಯೋಗರಾಜ್ ಭಟ್ರನ್ನ. ಅವ್ರಿಗೆ ನಾನು ಸಂಪೂರ್ಣವಾಗಿ ಅರ್ಪಿಸ್ಕೋತೀನಿ, ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ. Today on Just Curious, it is one and only ಸತೀಶ್ ಅನ್ಬೇಕಾ, ನೀನಾಸಂ ಸತೀಶ್ ಅವರು ಅನ್ಲಾ? ಯಾವ್ದಂದ್ರು ಸತೀಶ್ ನೀನಾಸಂ ಅಂದ್ರು ಒಂದೇ, ನೀನಾಸಂ ಸತೀಶ್ ಅಂದ್ರು ಒಂದೇ. ನೀವು ನಿಮ್ಮ ನಾಮನ ಸತೀಶ್ ಅಂತ ರಿಜಿಸ್ಟರ್ ಮಾಡಿದ್ದು ನೀನಾಸಂ ಸತೀಶ್ ಆಗಿರೋದ್ರಿಂದಾಗಿ. ಸತೀಶ್ ಅವರೇ ಹೇಗಿದ್ದೀರಾ? ಫೈನ್, ಸೂಪರ್ ಆಗಿದ್ದೀನಿ, ಸಖತ್ತಾಗಿದ್ದೀನಿ, ಮಜವಾಗಿದ್ದೀನಿ. ನಿಮ್ಮ ಹತ್ರ ನನಗೆ ಮಾತಾಡ್ಬೇಕಾದ್ರೆ ಒಂದು ಖುಷಿ ಆಗೋತಾ, ಒಂದೊಂದು ಲೈನರು ಅಲ್ಲಲ್ಲೇ ಪಂಚ್ ಕಟ್ಟಾಗ್ತಾ ಇರುತ್ತೆ. ಆ್ಯಂಡ್ ನೀವು ರಿಯಲ್ ಆಗೂ ಹಾಗೆ, ಕ್ಯಾಮ್ರಾ ಮುಂದೆನೂ ಹೀಗೆ ಅಂತ. ಸೊ ಐ ಥಿಂಕ್ ಲಾಸ್ಟ್ ಟೈಮ್ ನಾವು ನನ್ನ ಸ್ಟಾರ್ ಡ್ರೈವ್ ಅಂತ ಒಂದು ಶೋ ಇತ್ತು, ಅವಾಗ ನಿಮ್ಮ ಮನೆ ಹತ್ರ ನಿಮ್ಮನ್ನು ಪಿಕಪ್ ಮಾಡೋಕ್ಕೆ ಬಂದು ಅಲ್ಲಿಂದನೇ ವಿ ಡ್ರೋವ್ ಆ್ಯಂಡ್ ದೆನ್ ವಿ ವೆಂಟ್ ಟುವರ್ಡ್ಸ್ ಊರ್ವಶಿ ಥಿಯೇಟ್ರ್ವರೆಗೂ, ಅದು ದಿಗ್ವಿಜಯ ನ್ಯೂಸ್ವರೆಗೂ ಹೋಗಿ ಅಲ್ಲಿಂದ ಇಲ್ಲಿವರೆಗೂ ಮಧ್ಯ ಸ್ವಲ್ಪ ಗ್ಯಾಪ್ ಟಚಲ್ಲಿ ಇಲ್ಲದೆ ಇದ್ರೂ ಅಲ್ಲೇನೇನು ಬಿಟ್ಟಿದೀವೋ ಮಧ್ಯ ಗ್ಯಾಪ್ಸಲ್ಲಿ ಏನೇನಾಗಿದೆ ಎಲ್ಲ ಫಿಲ್ ಆಗುತ್ತೆ. ಹೇಗಿದ್ದೀರಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದೆ. ಚೆನ್ನಾಗಿದೆ ಲೈಫು, ಮಜವಾಗಿದೆ. ಅಂದರೆ ಲೈಫು ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಹಂಗೆ ಕರ್ಕೊಂಡು ಹೋಗುತ್ತೆ, ಅದು ನಮ್ಮ ಕೈಲೇ ಇರುತ್ತೆ. ಒಂಥರ ನಿಜ ಅಲ್ವಾ? ಈ ಕಾರ್ ಡ್ರೈವಿಂಗ್ ಮಾಡ್ದಂಗೆ ನಾವು ಯಾವ ಕಡೆ ತಿರುಗಿಸ್ತೀವಿ ಸ್ಟೇರಿಂಗ್ನ, ಹಂಗೆ ಹೋಗ್ತಾ ಇರುತ್ತೆ. ವೆರಿ ಟ್ರೂ. ಮಧ್ಯದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಗೇರ್ಗಳು ಸಿಗುತ್ತೆ, ಕೆಲವ್ದು ರಿವರ್ಸ್ ಆಗ್ಬಿಡುತ್ತೆ, ಗೊತ್ತಾಗಲ್ಲ. ಯಾವಾಗ ಗೇರ್ ಕಡ್ಡಿ ಮೇಲೆ ಕೈ ಇರಬಾರ್ದು. ಡ್ರೈವಿಂಗ್ ಮಾಡಬೇಕಾದ್ರೆ ಗೇರ್ ಚೇಂಜ್ ಆದ್ಮೇಲೆ ಕೈ ತೆಗೆದು ಬಿಡಬೇಕು. ಸುಮ್ಮನೆ ಚೆನ್ನಾಗಿ ಓಡ್ತಾ ಇರೋದನ್ನ ಟಚ್ ಮಾಡೋದು ಬೇಡ, ಸುಮ್ಮನೆ ಆಟಾಡೋದು ಬೇಡ. ಇನ್ನೊಂದೇನು ಮಾತಾಡೋದು ಸತೀಶ್ ಅವರೇ, ಇವತ್ತೆಲ್ಲ ಕಾರ್ಗಳು ಆಟೋಮೆಟಿಕ್ ಆಗ್ಬಿಟ್ಟಿದೆ ಲೈಫ್ ಥರ. ಅದು ಗೇರ್ ಬೇರೆ ಇಲ್ಲ ಇವಾಗ. ಸೊ ಈಗ ನಾವು ಆಟೋಮೇಟೆಡ್ ಕಾರು ಮೇಲಿರೋ ನಡೆಸ್ತಾ ಇದ್ದಾನೋ ಏನೋ. ಹೌದು. ಸೊ ಫಸ್ಟ್ಲಿ ಐ ಆಮ್ ವೆರಿ ಕ್ಯೂರಿಯಸ್. ನಮ್ಮ ಶೋ ಹೆಸರು ಜಸ್ಟ್ ಕ್ಯೂರಿಯಸ್. ಚೆನ್ನಾಗಿದೆ ಆ್ಯಕ್ಚುಲಿ, ನೈಸ್. ಆ್ಯಕ್ಚುಲಿ ನೋಡೋದಕ್ಕೂ ಚೆನ್ನಾಗಿದೆ. ಜಸ್ಟ್ ಕ್ಯೂರಿಯಸ್ ಅನ್ನೋದೇ ಮಜಾ ಇದೆ. ಲೈಫೇ ಕ್ಯೂರಿಯಾಸಿಟಿ ಮೇಲೆ ನಿಂತಿರುತ್ತೆ. ಯಾವಾಗಲೂ ಆಶ್ಚರ್ಯವಾಗಿರ್ಬೇಕು ಅಂತ ಕುತೂಹಲಗಳು. ನಂದು ಅದೇ ಇರ್ಬೇಕು ಇನ್ನೂ ಗೊತ್ತಿಲ್ಲ. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದೆ, ಬದುಕು ಆಶ್ಚರ್ಯಗಳ ಸುಂದರ ತಾಣ ಅಂತ. ಅಂದರೆ ಯಾವಾಗಲೂ ನೀವು ಕ್ಯೂರಿಯಸ್ ಆಗಿ ನೋಡಿದ್ರೆ ನಾವು ನೋಡೋಕೆ ಸಿಕ್ಕಾಬಿಟ್ಟೆ ಇದೆ ಈ ಜಗತ್ತಿನ ತುಂಬ. ಅಂದರೆ ನೀವು ಎಷ್ಟು ಲಕ್ಷಾಂತರ ಜೀವಗಳಿದೆ, ಅದ್ಭುತವಾದ ತಾಣಗಳಿದೆ, ನೋಡೋದಕ್ಕೆ ಕಣ್ಣು ಬೇಕಷ್ಟೆ. ಕಣ್ಣೇ ಕ್ಲೋಸ್ ಆಗಿದ್ರೆ ಏನೂ ಸಿಗಲ್ಲ. ಕಣ್ಣು ಒಂದು ಮೆಟಫರ್ ಆಗಿ ನೋಡೋದಾದ್ರೆ, ಕಣ್ಣು ಮತ್ತೆ ಫಿಸಿಕಲ್ ಕಣ್ಣಲ್ಲ, ಒಳಗೊಂಡೊಂದಿರತ್ತಲ್ಲ, ಅದೊಂದು ಬೇಕಂತ. ಸೊ ನೀವು ನೋಡಿ, ಓಪನಿಂಗೇ ಈ ಥರದೆಲ್ಲ ಕಾನ್ವರ್ಸೇಷನ್ಸ್ಗಳು, ಡೀಪ್ ಕಾನ್ವರ್ಸೇಷನ್ಸು. ವ್ಯಕ್ತಿಗತ ನೀವು ಹೀಗೇನಾ? ಅಂದರೆ ಸತೀಶ್ ಅವರು ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಶುರು ಮಾಡಿ ಹೆಂಗೆ ಜೀವನ ನೋಡ್ತೀರಾ, ಏನು ಮಾಡ್ತೀರಾ ದಿನ? ವೆರಿ ರೆಗ್ಯುಲರ್ ಲೈಫ್ ನಂದೇನು. ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಒಬ್ಬ ಬರ್ತಾನೆ, ಒಂದು ಇದನ್ನ ಅದೇನು ಏನಂತಾರೆ, ಈ 5 ಸ್ಟಾರ್ ಹೋಟ್ಲೆಲ್ಲ ಕೊಡ್ತಾರಲ್ಲ, ಇದು ಹಾಕೊಂಡು ಬಾತ್ರೂಬ್ ಹಾಕೊಂಡು, ಆಮೇಲೆ ಒಂದು ಕಾಫಿ ಮಗ್ ಬರುತ್ತೆ, ಅದನ್ನ ಕುಡ್ಕೊಂಡು ಬಾಲ್ಕನಿಲಿ ನಿಂತ್ಕೊಂಡು ಹಕ್ಕಿಗಳು ಹಾರಾಡ್ತಾ ಇರೋದು ಅಥವಾ ಯಾವುದೋ ವ್ಯೂ ನೋಡಿಕೊಂಡು, ಆ ಥರದ ಲೈಫ್ ಏನಿಲ್ಲ. ನಾರ್ಮಲ್ ಆಗಿ ಎದ್ದೇಳ್ತೀನಿ, ರಾತ್ರಿ ಲೇಟ್ ಆದರೆ 9 ಗಂಟೆಗೆ ಎದ್ದೇಳ್ತೀನಿ. ತಿಂಡಿ ತಿನ್ನೋದು ಸಮ್ಟೈಮ್ಸ್ ಶೂಟಿಂಗ್ ಇಲ್ಲ ಅಂತಂದರೆ ನಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತಂದರೆ, ಎಲ್ಲರದ್ದು ನಾರ್ಮಲ್ ಹುಡುಗರ ಲೈಫ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ಬಿಟ್ಟರೆ ಬೇರೆ ಏನು ವಿಶೇಷವಾಗಿ ಏನಿರಲ್ಲ. ನಾರ್ಮಲ್ ಹುಡುಗರು ಅಂದರೆ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಲೈಫ್ ಹೆಂಗಿರುತ್ತೆ ಅಷ್ಟೇ ಇರುತ್ತೆ, ಸಿಂಪಲ್ ಆಗಿ. ಮನೇಲಿ ಯಾರ್ಯಾರಿದ್ದಾರೆ ಏನೂ ಗೊತ್ತಿಲ್ಲ. ಮನೆಯಲ್ಲಿ ನಾನು, ನಮ್ಮ ವೈಫು ಮತ್ತು ನನ್ನ ಮಗಳು 3 ಜನ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳಿದ್ದಾರೆ. ಆ್ಯಂಡ್ ಒಂಥರ ತುಂಬ ಕುಟುಂಬ ನಮ್ಮದು, ಎಲ್ಲರೂ ಒಟ್ಟಿಗೆ ಇದ್ದೀವಿ. ವೆರಿ ನೈಸ್. ಸೊ ಈಗ ಸಿನಿಮಾ ಲ್ಯಾಂಗ್ವೇಜಲ್ಲಿ ನಿಮ್ಮ ಲೈಫಲ್ಲಿ ಈಗ ಮ್ಯಾಟ್ನಿ ನಡೀತಾ ಇದೆ. ಮ್ಯಾಟ್ನಿ ಅಂದರೆ ಮಧ್ಯಾಹ್ನದ ಶೋ. ಏಪ್ರಿಲ್ 5ಕ್ಕೆ ಬಿಡುಗಡೆ. ಜೀವನದ ಸದ್ಯದ ಶೋ ಯಾವ ಭಾಗ ನೋಡ್ತಾ ಇದ್ದಾರೆ ಇವತ್ತು? ಯಾವ ಫೇಸ್ ಆಫ್ ಲೈಫ್ ಸದ್ಯಕ್ಕೆ ಓಡ್ತಾ ಇದೆ ರಿಯಲ್ ಲೈಫಲ್ಲಿ ಸತೀಶ್ ಜಿ? ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಇದುವರೆಗೂ ಏನು ಮಾಡಿದ್ದೀನಿ, ಈಗ 10 ವರ್ಷ ಇದೆಲ್ಲವೂ ನನಗೆ ನನ್ನ ಬದುಕಿಗೋಸ್ಕರ ಮಾಡಿದ್ದು, ಮತ್ತು ನಾನು ಇಷ್ಟಪಟ್ಟು ಕಥೆಗಳು ಮಾಡಿದ್ದು, ಅದೆಲ್ಲ ಸರಿ. ಅದರಲ್ಲಿ ಕೆಲವು ಚೆನ್ನಾಗಿದೆ, ಕೆಲವು ಚೆನ್ನಾಗಿಲ್ಲ, ಓಕೆ ಫೈನ್. ಆದರೆ ಈಗ ಈ 10 ವರ್ಷ ಕಳೆದ ಮೇಲೆ ಹೀರೋ ಆಗಿ ನನಗೊಂದು ಅನಿಸಿದ್ದೇನೆಂದರೆ, ಓಕೆ ನಾನು ನೆಕ್ಸ್ಟ್ ಸ್ಟೆಪ್ ಹೋಗಬೇಕು ಅಂತ. ಅಂದರೆ ಇಲ್ಲಿವರೆಗೂ ಒಂದು ಸ್ಟೆಪ್ಪಲ್ಲಿ ಇದ್ದೀನಿ ನಾನು, ಇನ್ನೊಂದು ಸ್ಟೆಪ್ ಹತ್ತಬೇಕು. ನಾನು ಹತ್ತಲಿಲ್ಲ ಅಂತಂದರೆ ನಾನು ಟ್ರೈ ಮಾಡಲೇಬೇಕೀಗ, ತುಂಬ ಹಾರ್ಡಾಗಿ ಟ್ರೈ ಮಾಡಬೇಕು. ಈಗ ಟೈಮ್ ಬಂದಿದೆ ಅದಕ್ಕೆ. ಇಷ್ಟು ದಿವಸ ನನ್ನ ಕಮಿಟ್ಮೆಂಟ್ಗಳು, ನನ್ನ ಪರ್ಸ್ನಲ್ ಲೈಫ್ ಕಮಿಟ್ಮೆಂಟ್ಗಳು ಆ್ಯಂಡ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ಬರೋದಕ್ಕೆ
ಟೈಮ್ ಬೇಕಾಗಿತ್ತು ನನಗೆ. ಆ್ಯಂಡ್ ಕೆಲವು ಸಾಹಸಗಳು ಮಾಡಬೇಕಾಗಿತ್ತು. ಹೌದು, ಈಗ ತುಂಬ ಜನಕ್ಕೆ ಏನಾಗುತ್ತೆ ಓದೋ ತಪ್ಪಲ್ಲ, ಅವ್ರಿಗೇನಂದರೆ ಫಸ್ಟೇ ಹುಟ್ಟತಾನೆ ಅವ್ರಿಗೆ ಒಂದು ಪ್ರಿವಿಲೇಜ್ ಸಿಕ್ಬಿಟ್ಟಿರುತ್ತೆ, ಒಳ್ಳೆ ಎಜುಕೇಷನ್ ಸಿಕ್ಕಿರುತ್ತೆ, ಒಳ್ಳೆ ಏನೋ ಮನೆ ಇರುತ್ತೆ, ಅಥವಾ ಅವ್ರ ಬದುಕಿಗೆ ಅವ್ರೇನೋ ದುಡಿದು ಏನೋ ಮನೆಗೆ ಕೊಡಬೇಕು ಅನ್ನೋ ಥರದ್ದು ಏನೂ ಇರೋಲ್ಲ. ನಮ್ಮ ಬದುಕು ಹಂಗಿರಲಿಲ್ಲ. ನಮಗೆ ಒಂದು ಜ್ಞಾನಕ್ಕೆ ಬಂದು ಒಂದು ದಾರಿಗೆ ಹೋಗೋದಕ್ಕೇ ನಮ್ಗೆ ಇಷ್ಟು ವರ್ಷ ಹಿಡೀತು. ನಿಜ ಅಲ್ವಾ? ಅಂದರೆ -10 0ಗೆ ಬರೋಕ್ಕೇನೆ ಇಷ್ಟು ವರ್ಷ. ಅವ್ರು ಆಲ್ರೆಡಿ -10 ಇಲ್ವಲ್ಲ, ಅವ್ರು ಆಲ್ರೆಡಿ 0ದಲ್ಲಿದ್ದಾರೆ, ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲ ಇರುತ್ತೆ, ಅವ್ರು ಚಾಯ್ಸ್ ಮಾಡ್ತಾರೆ, ಇದೇ ಸಿನಿಮಾ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂತ. ನಿಮ್ಗೆ ಹಂಗಿರಲ್ಲ. ನಮ್ಗೆ ಹಂಗಿರಲ್ವೇ? ಈಗ ಸಮ್ಟೈಮ್ಸ್ ನಾನು ದುಡ್ಡಿಗೂ ಸಿನಿಮಾ ಮಾಡಿದ್ದಿದ್ದೆ, ಯಾವುದು ದುಡ್ಡಿಗೆ ಅಲ್ಲ, ದುಡ್ಡಿಗೆ ಮಾಡಿರೋ ಸಿನಿಮಾಗಳು. ಅಂತ ಅಂದರೆ ಈಗ ನಾನೇನು ಮಾಡ್ತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ. ಈಗ ಸ್ಟಾಪ್ ಮಾಡಿದ್ದೀನಿ. ಈಗ ನನ್ನ ಊಟ ತಿಂಡಿ ನನ್ನ ಮನೆ ಬಾಡಿಗೆ 1 ವರ್ಷಕ್ಕಾಗೋಷ್ಟು ದುಡ್ಡು ನನ್ನ ಹತ್ರ ಇದೆ. ಅದಕ್ಕೆ ನನಗೆ ಭಯ ಇಲ್ಲ. ಇನ್ನೊಂದು ವರ್ಷ ನಾನು ತುಂಬ ಹಾರ್ಡಾಗಿ ಏನು ಟ್ರೈ ಮಾಡ್ತೀನಿ ಅಂದರೆ, ಬರೀ ದುಡ್ಡಿಗೆ ಮಾಡಲ್ಲ, ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಕ್ವಾಲಿಟಿ ಆ್ಯಂಡ್ ಒಳ್ಳೆ ಸಿನಿಮಾ ತೊಗೊಂಬಂದು ಇದುವರೆಗೂ ನಾನು ಏನು ಅಪ್ರಿಷಿಯೇಟ್ ಮಾಡಿದಾರೋ, ನನ್ನ ಹೆಂಗೆ ಉಳಿಸ್ಕೊಂಡಿದ್ದಾರೋ ಅವರೆಲ್ಲರೂ ನನ್ನ ನೋಡಿ ಹೆಮ್ಮೆ ಪಡೋ ಥರ 100% ಮಾಡ್ತೀನಿ. ವಾವ್, ಮಾಡಲೇಬೇಕು. ಕ್ಲಾರಿಟಿ. ಈಗ ಒಂದು ಕ್ಲಾರಿಟಿ ಇದೆ, ಇಂಥ ಸಿನಿಮಾನೇ ಮಾಡೋದು, ಹಿಂಗೆ ಮಾಡೋದು, ಇದಾದಮೇಲೆ ಈ ಥರ ಹಿಂಗೆ ಹೋಗ್ತೀನಿ, ರೂಟಲ್ಲಿ ಹಿಂಗೆ ಹೋಗ್ತೀನಿ, ಎಲ್ಲ ಕ್ಲಾರಿಟಿನೂ ಇದೆ. ಈಗ ಮುಂಚೆ ಥರ ನಾನು ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಮುಂಚೆ ಒಂದಷ್ಟು ಬ್ಲ್ಯಾಂಕ್ ಆಗಿದ್ದು ಇದೆ, ಆಮೇಲೆ ಪ್ಯಾನಿಕ್ ಆಗಿದ್ದು ಇದೆ, ಸಮ್ಟೈಮ್ಸ್ ಸೋತಾಗ ಏನಪ್ಪ ಲೈಫ್ ಅಂತ ಅನಿಸಿದ್ದು ಇದೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಟೈಗರ್ ಗಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ, ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಬಟ್ ಏನಂದ್ರೆ ನನಗೆ ನಾನು ಯಾವಾಗಲೂ ಧೈರ್ಯ ತಂದ್ಕೊತಿದ್ದೆ, ಲೈಫ್ ಇಷ್ಟೇ ಅಲ್ಲ, ಆಮೇಲೆ ಹೀರೋ ಆಗಲ್ದಿದ್ರು ನೀನು ಕ್ಯಾರೆಕ್ಟರ್ ಮಾಡ್ಕೊಂಡ್ರು ನೀನು ಜೀವನ ಕಳೀತಿಡಿ. ಜೀವನ ಶುರು ಮಾಡಿದೆ ಅಲ್ಲಿಂದ ಅಲ್ವಾ? ನಿನ್ನ ಲೈಫ್ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ನೀನು, ಆದರೆ ನೀನು ಮಾಡೋದಾದರೆ ಸರಿಯಾದ ಸಿನಿಮಾಗಳು ಮಾಡು ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ಈಗ ಮ್ಯಾಟ್ನಿ, ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಟ್ನಿದು ಒಂದು ಸ್ಟೆಪ್ ಕ್ವಾಲಿಟಿ ಮೇಲೆ ಹೋಗಿದ್ದೀವಿ. ಈಗ ಸಂಜೆ ಮೇಲೆ ಸಾಂಗ್ ನೋಡಿದ್ರೆ ನೀವು ಒಂದು 90 ಲಕ್ಷ ಖರ್ಚು ಮಾಡಿದ್ದಾರೆ. ಖರ್ಚಿನ ಜೊತೆಗೆ ಒಳ್ಳೆ ಟೆಕ್ನಿಷಿಯನ್ಸ್ ಹಾಕಿದ್ದೀವಿ. ಸುಧಾಕರ್ ಅವರು ಕಾಟೇರ ಸಿನಿಮಾ ಮಾಡಿದ ಏನೋ DOP ಆಗ್ಬೋದು, ಅದಾದಮೇಲೆ ನಿಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಆಗ್ಬೋದು, ಆ್ಯಂಡ್ ರಚಿತಾ ಅವರ ನನ್ನ ಕಾಂಬಿನೇಷನ್ ಆಗ್ಬೋದು, ಅಯೋಗ್ಯ ಆದಮೇಲೆ, ಆಮೇಲೆ ಆ ಸೆಟ್ ಆಗ್ಬೋದು, ನೀವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿದ್ದೀವಿ. ಇನ್ನೂ ನಾನು ಮ್ಯಾಟ್ನಿನ ಒಂದನ್ನೇ ನಾನು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಲ್ಲ, ನಾನು ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಹೋಗಬೇಕು. 100% ಈ ವರ್ಷದಲ್ಲೇ, ಈ ವರ್ಷ ಎಂಡಿಗೆ ಅದು ನಿಮ್ಗೆಲ್ಲರಿಗೂ ಕಾಣುತ್ತೆ. ಬಹುಶಃ ನಾವು ನೆಕ್ಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಒಂದು ಕಾಳು ಹಾಕಿದ್ರೀಗ ನಾವು ಓಹೋ ಅಂತ. ಸೊ ಈ 10 ವರ್ಷಗಳ ಜರ್ನಿ ಇಷ್ಟೆಲ್ಲ ದಾಟ್ಕೊಂಡು, ಐ ಆಮ್ ಶೋರ್ ನೀವು ಸ್ಟಾರ್ಟಿಂಗೆಲ್ಲ ಐ ಗೆಸ್ ನೀವು ಮಾದೇಶದಿಂದ ಒಂದು ವಿಲನ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ಅದೆಲ್ಲ ಒಂದಷ್ಟು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದೀರಾ. ಸ್ಟಾರ್ಟಿಂಗ್ ಎಲ್ಲ ಶಿವಣ್ಣನಿಗೆ ಬೈಯೋ ಡೈಲಾಗ್ಸ್ಗಳೆಲ್ಲ ಇದ್ದಾಗಲೇ ನನಗೊಂಥರ ಆಗೋದು, ಅದರಿಂದ ಅಣ್ಣ ಬಾಂಡು, ಡ್ರಾಮಾವರೆಗೂ ಬರೋವರೆಗೂ ಕೆಲವುದೆಲ್ಲ ಫ್ರೆಂಡ್ ಪಾತ್ರ, ಲೈಫು ಇಷ್ಟೇನೆ, ಇದರದೆಲ್ಲ ಪಂಚರಂಗಿ, ಲೈಫು ಇಷ್ಟೇನೆ, ಪರಮಾತ್ಮ, ಕಾಂಚಾಣ ಅಂತ ಒಂದು ಸಿನಿಮಾ ಮಾಡಿದ್ದೆ, ಮುಕುಂದ ಮುರಾರಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಒಂದೇ ಒಂದು ಸೀನು ಮುರಳಿ ಅವ್ರು ಕಾಲಿಡ್ಕೊಟ್ಟದು. ಆ್ಯಂಡ್ ಇನ್ನೊಂದು ರಂಗಪ್ಪ ಹೋಗ್ಬಿಟ್ನ ಅಂತ ಒಂದು ಸಿನಿಮಾ ಮಾಡಿದ್ದೆ. ಗನ್ ಅಂತ ಹರೀಶ್ ರಾಜ್ ಜೊತೆಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಂಡ್ ಹಿಂಗೆ ಎಲ್ಲ ಥರ ಸಿನಿಮಾಗಳು ಮಾಡಿದ್ದೀನಿ. ನಾನೇನು ಸುಪೀರಿಯರ್ ಆಗಿ ಎಲ್ಲನೂ ಬಾರಿ ಚೆನ್ನಾಗಿರೋದೇ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಲ್ಲ, ಎಲ್ಲರ ಜೊತೆಗೂ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಅವರೆಲ್ಲರೂ ದುಡ್ಡು ಕೊಟ್ಟಿದ್ದಾರೆ ನನಗೆ, ಹಾಗಾಗಿ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ದುಡ್ಡು, ಕಲೆ, ಇಷ್ಟು ಇದೆಲ್ಲ ಆಯಿತು. ಬಟ್ ಒಂದು ಇವತ್ತೆಲ್ಲ ಹಿಂದೆ ತಿರುಗಿ ನೋಡಿದಾಗ, ಯಾಕೆಂದರೆ ಈ ಥರ ಶೋಗಳಲ್ಲಿ ನಿಮ್ಮ ಅನುಭವಗಳು ಬೇರೆಯವರಿಗೆ ಪಾಠ ಆಗತ್ತೆ. ಆ್ಯಂಡ್ ನಾಳೆ ದಿನ ಇವತ್ತು ಯಾರೋ ಒಂದು 15-20 ವರ್ಷದ ಹುಡುಗ ಕೂತ್ಕೊಂಡು ನೋಡ್ತಾ ಇರೋನು, ಯಾರೋ ಸತೀಶ್ ಅವ್ರ ಥರ ನಾನು ಒಂದು ಕ್ಯಾರೆಕ್ಟರ್ ರೋಲ್ ಅಲ್ಲಿಂದ ಎಲ್ಲಿಂದ ಶುರು ಮಾಡ್ತೀನಿ ಅಂತ ಅವ್ನ ಜರ್ನಿ ನೋಡ್ಕೋತಾನ ಅವನು. ಹಿಂದೆ ತಿರುಗಿ ನೋಡಿದಾಗ ಏನನ್ನ ಜೊತೆಗೆ ಇಟ್ಕೊಂಡು, ಇದು ನನ್ನ ಕಲಿಕೆಗಳು, ದುಡ್ಡಾಯಿತು, ಹೆಸರಾಯಿತು ಎಲ್ಲ ಆದರೆ ಜೀವನ ಜೊತೆಗೆ ಬರುವಂಥ ಒಂದಷ್ಟು ಕಲಿಕೆಗಳಿರುತ್ತಲ್ಲ, ಏನದು ಸತೀಶ್ ಅವರೇ? ಅದು ಜೀವನ ಪ್ರೀತಿ ಅಂತ ಕರಿತೀವಿ. ಅಂದರೆ ಲೈಫನ್ನು ಪ್ರೀತಿಸೋದು. ಲೈಫನ್ನು ಯಾವತ್ತು ಪ್ರೀತಿಸೋಕೆ ನಿಲ್ಲಿಸ್ತೀವೋ ಅವತ್ತು ನಾವು ನಿಂತೋಗ್ತೀವಿ. ಅದನ್ನು ಮಾತ್ರ ಉಳಿಸ್ಕೊಂಡಿದ್ದೀನಿ. ನಾನು ಯಾವತ್ತೂ ದುಡ್ಡಿಗೆ ರೆಸ್ಪೆಕ್ಟ್ ಮಾಡೋದನ್ನಲ್ಲ, ಸಿಕ್ಕಾಬಿಟ್ಟೆ. ನನಗೆ ಒಂದು ಸ್ನೇಹ, ಒಳ್ಳೆಯ ಸ್ನೇಹಿತರಿದ್ದಾರೆ, ಸೆಲೆಬ್ರೇಷನ್, ಲೈಫಿನ ಸೆಲೆಬ್ರೇಷನ್. ನನ್ನ ಲೈಫನ್ನು ಸೆಲೆಬ್ರೇಟ್ ಪ್ರತಿ ಸಲನೂ ಮಾಡ್ತೀನಿ ನಾನು. ಪ್ರತಿಯೊಂದು ಸಣ್ಣ ಕಾರಣ ಸಾಕು ನಮ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ. ಜೀವನನ ಸಣ್ಣ ಕಾರಣ ಇಟ್ಕೊಂಡು ನಾವೆಲ್ಲರೂ ಸೇರ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಮನೆ ಒಳಗಡೆ ನನ್ನ ಮಗಳ ಜೊತೆಗೆ ಸಿಗೋ ಟೈಮ್ ಆಗ್ಬೋದು ನನಗೆ. ಆ್ಯಂಡ್ ನಾನು ಊಟ ತಿಂಡಿ ತುಂಬ ಇಷ್ಟ ನನಗೆ, ಸಿಕ್ಕಾಬಿಟ್ಟೆ. ಅದು ನನಗೆ ಎಲ್ಲಿಂದಾದ್ರೂ ಒಳ್ಳೆ ಊಟ ಇಲ್ಲಿ ಬರ್ತಿದ್ದಂಗೆ ನಾವು ಇಲ್ಲಿ ಏನು ಊಟ ಸಿಗುತ್ತೆ ನಮಗೆ ಅಂತ ಪ್ಲಾನ್ ಮಾಡೋ ರಂಗಣ್ಣ ಮಿಲಿಟರಿ ಹೋಟೆಲ್ KR ರೋಡಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ತರಿಸ್ಕೊಂಡ್ವಿ. ಹಿಂಗೆ ಆ ಕ್ಷಣಗಳು ಇದೆಯಲ್ಲ, ಯಾಕೆ ಗೊತ್ತಾ, ಈಗ ನಾಳೆ ಅನ್ನೋದು ಎಲ್ಲಿದೆ? ನನ್ನ ಪ್ರಕಾರ ನಾನೊಂದು ಸಿನಿಮಾ ಬರೀತಾ ಇದ್ದೀನಿ ನಾನು, ಮೈ ನೇಮ್ ಈಸ್ ಸಿದ್ದೇಗೌಡ ಅಂತ ಟೈಟ್ಲು. ಅದು ನಾನೇ ಡೈರೆಕ್ಟ್ ಮಾಡ್ತಾ ಇರೋದು. ಓಕೆ, ಅದಕ್ಕೆ ದೇರ್ ಇಸ್ ನೋ ಟುಮಾರೋ ಅಂತ ಹಾಕಿದ್ದೀನಿ ಟ್ಯಾಗ್ಲೈನ್. ನಾಳೆ ಅನ್ನೋದಿಲ್ಲ, ಇವಾಗ ಬದುಕಬೇಕು. ನಾಳೆ ಅನ್ನೋದು ಎಲ್ಲಿರುತ್ತೆ? ಫಸ್ಟ್ ಆಫ್ ಆಲ್ ನಾವು ಮಲಗಿ ಎದ್ದಾಗ ತಾನೇ ಇದ್ರೆ
ಅದಿಲ್ವೇ ಇಲ್ಲ, ನಾವು ಬದುಕಬೇಕಷ್ಟೇ. ಆ ಥರದ್ದು ಬದುಕು ನಂದು. ನಾನು ತುಂಬ ಖುಷಿ ಪಡ್ತೀನಿ, ಜಗಳ ಮಾಡ್ತೀನಿ, ಕಿತ್ತಾಡ್ತೀನಿ, ಪ್ರತಿಯೊಂದು ಕೆಲಸನೂ ಮಾಡ್ತೀನಿ. ಕಸ ಗುಡಿಸೋದ್ರಿಂದ ಪಾತ್ರೆ ತೊಳೆಯೋದ್ರವರೆಗೂ ಎಲ್ಲ ಕೆಲಸನೂ ಮಾಡ್ತೀನಿ. ಸೊ ಸ್ಕ್ರೀನ್ ಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳ ಮೂಲಕ ಕಾಣಿಸ್ಕೊಂಡಿರೋ ಸತೀಶ್ ಒಂದಾದರೆ, ರಿಯಲ್ ಲೈಫಲ್ಲಿ ನಿಮ್ಮ ಒಂದು ರಿಯಾಲಿಟಿಗೆ ಹತ್ತಿರವಾಗಿರೋ ಕ್ಯಾರೆಕ್ಟರ್ಸ್ಗಳು ಇವೆಲ್ಲ. 100%. ನಾನು ಸಖತ್ತಾಗಿದ್ದೀನಿ ಹೇಳಬೇಕು ಅಂದರೆ, ಏನು ತೊಂದರೆ ಇಲ್ಲ. ಒಂದು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಕಾಮನ್ ಆಗಿ ಬರೋದು ಅಂದರೆ ನಿಮ್ಮಲ್ಲಿರೋ ಆತ್ಮವಿಶ್ವಾಸ, ಎರಡನೇದು ಒಂದು ಪಾಸಿಟಿವಿಟಿ. ಹೌದು, ಆತ್ಮವಿಶ್ವಾಸ ಬಿಟ್ಟು ದಿವಸ ಯಾವ ಕೆಲಸನೂ ಆಗಲ್ಲ. ಅದು ನಮ್ಮ ಚಂಬಲ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೆ ರೋಡ್ ದಾಟೋದು ಪ್ರಾಬ್ಲಮ್ಮೇ. ಅಂದರೆ ರಿಸ್ಕ್ ಅಂತ ಯೋಚನೆ ಮಾಡಿದ್ರೆ ನಾವು ರೋಡ್ ದಾಟ್ಬೇಕಾದ್ರೆ ರಿಸ್ಕ್ ಇರುತ್ತೆ, ನಿಮ್ಗೆ ಆ ಕಡೆಯಿಂದ ವೆಹಿಕಲ್ಗಳು ಬರ್ತಾನೆ ಇರುತ್ತೆ. ಹಾಗಾಗಿ ನಾವೇನೂ ಮಾಡಲ್ಲ ಅಂದ್ರೆ ಮನೇಲೆ ಕೂತಿರ್ಬೇಕಾಗುತ್ತೆ. ಬಂದಿದ್ದೀವಿ ಇಲ್ಲಿವರೆಗೂ 10 ವರ್ಷ 20 ವರ್ಷ ಜರ್ನಿ ಇದೆ. 2003 ನೀನಾಸಮ್ಗೆ ಹೋಗಿದ್ದು ನಾನು. 3-4 ಮುಗಿಸಿ ಇವತ್ತು 24 ಆಯಿತು. 24 20 ಇಯರ್ಸ್ ಆಯಿತು. 20 ಇಯರ್ಸ್ ಜರ್ನಿ ಮಾಡಬೇಕಾದ್ರೆ ನಾನು 20 ಇಯರ್ಸ್ ಶುರು ಮಾಡಿದಾಗ ನನ್ನ ಜೇಬಲ್ಲಿ ₹1 ಇಲ್ಲ. ಅವತ್ತೇ ಕಾನ್ಫಿಡೆನ್ಸ್ ಇತ್ತು ನಮ್ಗೆ ಆ ಲೆವೆಲ್ಗೆ. ಇವಾಗ ನನ್ನ ಹತ್ರ ಲಕ್ಷ ಇದೆ, ಒಳ್ಳೆ ಹೆಸರು ಇದೆ, ಜನರ ಸಪೋರ್ಟ್ ಇದೆ, ರೆಸ್ಪೆಕ್ಟ್ ಇದೆ, ಸಮಾಜದಲ್ಲಿ ಒಂದು ಗೌರವ ಇದೆ, ನನಗೆ ಸಿನಿಮಾ ಮಾಡೋಕ್ಕೆ ಜನ ಕ್ಯೂವಲ್ಲಿ ಇದ್ದಾರೆ, ಡೈರೆಕ್ಟರ್ಗಳು. ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇರಬೇಕು ಅಂದರೆ 20 ವರ್ಷದಿಂದ ಏನು ಕಾನ್ಫಿಡೆನ್ಸ್ ಇತ್ತೋ ಅದರ 100 ಪಟ್ಟು ಇವತ್ತು ಜಾಸ್ತಿ ಆಗಿರಬೇಕು. ನಾನು ಏನು ಬೇಕಾದ್ರೂ ಹೊಡಿತೀನಿ, ಕಲ್ಲು ಬಂಡನ್ನು ಬೇಕಾದ್ರೂ ಕಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಮಗಿರಬೇಕು. ಅದಿಲ್ಲ ಅಂದರೆ ಎಷ್ಟು ಥರದ ಒಬ್ಬ ಗೆಳೆಯ ಇವತ್ತು ಆಲ್ ಓವರ್ ಇಂಡಿಯಾ ರೀಚ್ ಮಾಡೋಕ್ಕಾಗೋದಿಲ್ಲ. ಗೆಳೆತನಗಳ ಬಗ್ಗೆ ಮಾತಾಡ್ತಾ ಒಂದು ಎಷ್ಟು ಥರ ಹೆಸರೇ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಶಿಪ್ಸಿಂದ, ಸ್ಯಾಂಡಲ್ವುಡಲ್ಲಿ ಎಸ್ಪೆಷಲಿ ಫ್ರೆಂಡ್ಶಿಪ್ಸಿಂದ ನೀವು ಕಲ್ತಿರೋದೇನು? ಯಾವುದು ಶಾಶ್ವತ, ಯಾವುದು ಕಾಲ ಜೊತೆಗೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ ಶುಕ್ರವಾರ ಚೇಂಜ್ ಆಗುತ್ತೆ, ಎಲ್ಲ ಬದಲಾಗ್ತಾ ಇದೆ, ಚೇಂಜ್ ಆಗುತ್ತೆ. ಅದು ಆಟೋಮೆಟಿಕ್ಕಾಗಿ ನಾನು ಫ್ರೆಂಡ್ಶಿಪ್, ಕೆಲವು ಫ್ರೆಂಡ್ಸ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಈಗ ನಾನು ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಈಗ ವಿಚಾರಕ್ಕೆ ಬಂದಾಗ ನಿಮಗೆ ಇವತ್ತು ನೋಡಿ, ದರ್ಶನ್ ಸರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಮ್ಯಾಟ್ನಿ ಚಿತ್ರಕ್ಕೆ ಒಂದೇ ಒಂದು ಮಾತಿಗೆ ಬಂದರು. ನಾನು ಅಂದೆ, ಸರ್ ಬರ್ತೀನಿ ನಾನು ನಿಮ್ಮ ಮನೆ ಹತ್ರ, ಸರ್ ನಿಮ್ಮನ್ನು ಕರೆಯೋಕ್ಕೆ ನಾವೆಲ್ಲ ಟೀಮ್ ಬರ್ತೀವಿ ಸರ್, ಇನ್ವಿಟೇಷನ್ ಕೊಡೋಕ್ಕೆ ಅಂತಂದೆ. ಹೀರೋ ಹಂಗೆಲ್ಲ ಬರೋದಿದ್ರೆ ನೀವು ಬರಬೇಡಿ, ನಾನು ಬರೋಲ್ಲ ಅಂತಂದರು. ಸರ್ ಪ್ಲೀಸ್ ಬರ್ಬೇಕು. ಇಲ್ಲ ನೋ ನೀವೇನು ನಾನು ಬಂದು ಕರೆಯೋದು, ಇಷ್ಟು ವರ್ಷ ಜರ್ನಿ ಇದೆ ನಮ್ಮ ಜೊತೆಗೆ, ನೀವೇನು ಕರೆಯೋದು, ನನಗೆ ಹೇಳಿದರೆ ತಾನೆ ಯಾವ ಡೇಟ್ ಬೇಕು ನಿಮ್ಗೆ ಹೇಳಿ, ನಾ ಬರ್ತೀನಿ. ಆ ಮಾತಿಗೆ ಬೆಲೆ ಕೊಟ್ಟು ರಚಿತಾ ಅವರು ಮತ್ತು ನನ್ನ ಕಾಂಬಿನೇಷನ್ ಅನ್ನೋದೊಂದು, ಮತ್ತು ರಚಿತಾ ಅವ್ರ ಮೇಲಿರೋ ರೆಸ್ಪೆಕ್ಟು, ನನ್ನ ಮೇಲಿರೋ ರೆಸ್ಪೆಕ್ಟು, ಎರಡನ್ನೂ ಇಟ್ಕೊಂಡು ಒಂದೇ ಒಂದು ಮಾತಿಗೆ ಬಂದು ನಮ್ಮ ಜೊತೆ ನಿಂತ್ಕೊಂಡು ಅವ್ರ ಕೈ ಪೆಟ್ಟಾಗಿ ಶೂಟಿಂಗಲ್ಲಿ ಹಾಕ್ಕೊಂಡಿದ್ದಾರೆ. ನೀವು ಆ ವಿಡಿಯೋಗಳಲ್ಲಿ ನೋಡಿದ್ರೆ ಪೇಯ್ನ್ ತಡೆಯೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ನಾಯಿ ಮರಿ ಕೊಟ್ಟಾಗ ಒಂದು ಕೈಯಲ್ಲಿ ಇಟ್ಕೊಂಡಿದ್ದು, ನೀವು ಅರ್ಥ ಮಾಡ್ಕೊಬೋದು. ಅದಾದಮೇಲೆ ಏನಾಯಿತು ಇನ್ಸಿಡೆಂಟು, ಅಲ್ಲಿಂದ ಹೋಗಬೇಕಾದ್ರೆ ಅವರು ಯಾರೋ ಅಭಿಮಾನಿ ಕೈ ಎಳೆದ್ಬಿಟ್ಟಿದ್ದಾರೆ, ಫುಲ್ ಪೇಯ್ನ್ ಆಗಿದೆ. ಅಲ್ಲಿಂದ ಮದುವೆಗೆ ಹೋಗ್ಬೇಕು ಅವರು. ಒಂದೇ ಒಂದು ಚೂರು ಬೇಜಾರು ಮಾಡ್ಕೊಂಡಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಮದುವೆಗೆ ಹೋಗಿದ್ದಾರೆ. ಅಂದರೆ ನಾನು ಫೋನ್ ಮಾಡಿದೆ ಮತ್ತೆ, ಸರ್ ಹಿಂಗಾಯ್ತಂತೆ ಗೊತ್ತಾಯ್ತು ನನಗೆ, ಸಾರಿ ಸರ್ ನಮ್ಮ ಕಡೆಯಿಂದ, ಪಾಪ ನಿಮಗೆ ತುಂಬ ರಿಸ್ಕ್ ಆಯಿತು ಅಂತ. ಹೀರೋ, ನಮ್ಮ ಸಿನಿಮಾಗಳು ಗೆಲ್ಲಬೇಕು, ನಮ್ಮ ಹೀರೋಗಳು ಗೆಲ್ಲಬೇಕು, ತುಂಬ ಕಷ್ಟಪಟ್ಟು ಬಂದಿದ್ದೀರಾ ಎಲ್ಲರೂ, ನಿಮ್ಗೆ ಒಳ್ಳೇದಾಗಬೇಕು ಹೀರೋ, ನಿಮ್ಮದೊಂದು ಎಫರ್ಟ್ ಇದೆ, ಜರ್ನಿ ಇದೆ, ನಿಮ್ಮ ಸಿನಿಮಾ ಗೆದ್ದರೆ ನನಗೆ ಖುಷಿ ಹೀರೋ, ಅಷ್ಟೇ ಸಾಕು ಅಂತಂದರು. ಅಂದರೆ ಈ ಥರದ ಗೆಳೆತನಗಳಿದ್ದಾವಲ್ಲ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಇವನ್ನ ಸುದೀಪ್ ಸರ್ ಆಲ್ಸೋ ನನ್ನ ಯೋಗಿ ಜೊತೆ ನಿಂತಿದ್ರು, ಬ್ಯೂಟಿಫುಲ್ ಮನ್ಸುಗಳು ನಿಂತಿದ್ರು. ಅಪ್ಪು ಸರ್ ಆಲ್ವೇಸ್ ರಾಕೆಟ್ ಸಿನಿಮಾಗೆ ಹಾಡಿದ್ರು, ರಾಕೆಟಿಗೆ ನಿಂತಿದ್ರು. ಆ್ಯಂಡ್ ಚಂಬಲ್ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದರು. ಆ್ಯಂಡ್ ಅಯೋಗ್ಯ ಸಿನಿಮಾದ ಒಂದು ಹಾಡು ಬಿಡುಗಡೆ ಮಾಡಿದರು. ಇನ್ನು ಶಿವಣ್ಣ ಆಲ್ಸೋ ಈ ಮ್ಯಾಟ್ನಿ ಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿಕೊಟ್ರು. ಅದು ಧನಂಜಯ ನನ್ನ ಗೆಳೆಯ, ಅವ್ನು ತೀರಾ ಅಂದರೆ ನಾವು ವಾರದಲ್ಲಿ 3 ದಿವಸ ಸಿಗೋ ಗೆಳೆಯ. ಆ್ಯಂಡ್ ಅವನ ನನ್ನ ಜರ್ನಿ. ಈಗ ಅವನಿಗೆ ನನಗೆ ಹೆಂಗೆ ಹೇಳ್ತಾನೆ ಇದೆ ಅಂತಂದರೆ, ಬರೋ ಈ ಹಾಡು ಬಿಡುಗಡೆ ಮಾಡ್ಬೇಕಣ, ನೀನೇ ಇರೋ, ಯಾರ ಕೈಲಿ ಯಾಕೆ ಮಾಡಿಸೋದು, ನೀನು ಬರೋ ಅಂತಂದರೆ ಅವನಪ್ಪ ಬರ್ತೀನಿ ಅಂತ. ಆ ಥರದ್ದೊಂದು. ಆಮೇಲೆ ನೀನು ಟ್ರೈಲರ್ ಲಾಂಚ್ ನೀನು ಇರಬೇಕು, ದರ್ಶನ್ ಸಾರೇ ಲಾಂಚ್ ಮಾಡೋದು, ಬಟ್ ನೀನು ನನ್ನ ಜೊತೆಗೆ ಇರಬೇಕು. ಓಕೆ ಫೈನ್, ಬರಲೇಬೇಕು, ಅವ್ನು ಬೇರೆ ದಾರಿ ಇಲ್ಲ, ಆಪ್ಷನ್ ಇಲ್ಲ, ನೋ ಆಪ್ಷನ್. ಈ ಥರದ ಗೆಳೆಯರು ಇದ್ದಾರೆ. ಆ್ಯಂಡ್ ಸಿಕ್ಕಾಗ ಚೆನ್ನಾಗಿದ್ದು ನಾವು ಸ್ನೇಹ, ಪ್ರೊಫೆಷ್ನಲ್ನು ಸಿಗ್ತೀವಿ, ಯಾವುದೋ ಸ್ಟೇಜ್ ಮೇಲೆ ಸಿಗ್ತೀವಿ, ಎಲ್ಲರ ಜೊತೆಗೂ ಒಂದು ರ್ಯಾಪೋ ಚೆನ್ನಾಗಿದೆ. ನನ್ನ ಲೈಫಲ್ಲಂತೂ ಯಾರ ಜೊತೆಗೂ ಆ ಥರದ್ದೇನು ಕೆಡಿಸ್ಕೊಂಡಿಲ್ಲ, ಯಾರು ಸಿಕ್ಕಿದ್ರು ಚೆನ್ನಾಗಿದೆ. ಯಾಕೆಂದರೆ ಇಷ್ಟೆಲ್ಲ ನೀವು ಉಳಿಸ್ಕೋಬೇಕಂದ್ರೆ, ಎಸ್ಪೆಷಲಿ ಸ್ಯಾಂಡಲ್ವುಡ್ ಆಗಿರಲಿ ಅಥವಾ ಒಂದು ಚಿತ್ರರಂಗ ಅಂತಲೇ ಬಂದಾಗ ಎಲ್ಲ ಬದಲಾಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಥರ ಸಡನ್ನಾಗಿ ಒಬ್ಬರು ಮೇಲೆ ಹೋಗ್ಬೋದು, ನಾಳೆ ದಿನ ಯಾರಿಗೂ ಮಾರ್ಕೆಟ್ ಇಲ್ಲದೆ ಈ ಥರದ್ದೆಲ್ಲದ್ರ ಮಧ್ಯ ಇಷ್ಟು ಹೇಳ್ತಿದ್ದೀರಾ ಅಂದಾಗ ಅದೆಲ್ಲೋ ಒಂದು ನೀವು ಮನುಷ್ಯರಾಗಿ ಅವ್ರನ್ನ ಯಾವ ರೀತಿ ಮುಟ್ಟಿದ್ದೀರಾ ಅನ್ನೋದು ನೀವೇ ಹೇಳಿದೆ, ನಿಮ್ಮ ಮಾತು ಹೇಳ್ತಾ ಇದೆ. ಆಮೇಲೆ ಏನಂದರೆ ನಾವು ಎಲ್ಲರಲ್ಲೂ ತಪ್ಪು ಹುಡ್ಕೋಕೆ ಹೋಗಬಾರ್ದು, ನನ್ನಲ್ಲೂ ತಪ್ಪಿರುತ್ತೆ. ಆಮೇಲೆ ಏನು ಗೊತ್ತಾ, ಮನುಷ್ಯ ಅಂದಮೇಲೆ ಕರೆಕ್ಟ್ ಅನ್ನೋದು ಇಲ್ಲವೇ ಇಲ್ಲ. ಅದರಲ್ಲಿ ಪರ್ಫೆಕ್ಷನ್ ಅಂತಿರಲ್ಲ ಮನುಷ್ಯನಲ್ಲಿ.
ತಪ್ಪು ಸರಿಗಳು ಮನುಷ್ಯನಲ್ಲಿ ಇದ್ದೇ ಇರುತ್ತೆ, ಅದನ್ನೇ ಮನುಷ್ಯ ಅನ್ನೋದು. ಸೊ ಒಳ್ಳೇದು ನೋಡಿದ್ರೆ ಒಳ್ಳೇದು ಮಾತ್ರ. ಅಷ್ಟೇ. ನಮ್ಮ ಖುಷಿಯಾಗಿ ಹಾಗೆ ನನ್ನ ಜೊತೆಗೆ ಎಷ್ಟು ರೆಸ್ಪೆಕ್ಟ್ಫುಲ್ ನಡ್ಕೋತಾರೆ ಎಲ್ಲರೂ, ಇಡೀ ಇಂಡಸ್ಟ್ರಿ. ರವಿ ಸರ್ ಆಗ್ಬೋದು, ಮೊನ್ನೆ ಶೋಗೆ ಹೋದಾಗ ನನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು. ಒಂದು ನನ್ನ ಜಿ ಕನ್ನಡದ ಒಂದು ಶೋ ಹೋಗಿದೆ, ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು. ನನ್ನ ಯಾಕೆ ನಡೆಸ್ಕೋತಾರೆ ಹಂಗೆ? ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೇನೋ ಬಹುಶಃ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಇದುವರೆಗೂ ಅಂಬರೀಷ್ ಅಣ್ಣನ ಸಮೇತ ಎಲ್ಲರೂ ನನಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಂಡಿದ್ದಾರೆ. ನನ್ನ ಇಂಡಸ್ಟ್ರಿ ಅಂತೂ ಯಾವತ್ತೂ ಕೀಳಾಗಿ ನಡೆಸ್ಕೊಂಡಿಲ್ಲ. ಆ ವಿಚಾರದಲ್ಲಿ ನಾನೇನು ಹೇಳೋಕ್ಕಾಗೋದಿಲ್ಲ, ಅದು ಚೆನ್ನಾಗಿ ನಡೆಸ್ಕೊಂಡಿದ್ದೆ ನನ್ನ ಇಂಡಸ್ಟ್ರಿ. ಎಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಆಮೇಲೆ ನೋಡ್ತಾ ಇರೋರ್ಗು ಓಹೋ ಇಂಡಸ್ಟ್ರಿನಲ್ಲಿ, ಯಾಕೆಂದರೆ ಸೂಪರ್ ಸ್ಟಾರ್ಸ್ಗಳಂತ ತೊಗೊಂಡ್ರೆ ಕೆಲವು ಯಾವ ಕಾಲದಿಂದ ಯಾವ ಕಾಲಕ್ಕೆ ನೋಡಿದ್ರು ಒಂದು 4-5 ಜನ ಟಾಪಲ್ಲಿ ಇರೋರು ಇರ್ತಾರೆ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಲೈನ್ ಅಂತ ಬರೋರು ಬರ್ತಾರೆ. ಅವ್ರಿಗೆ ಇವ್ರು ಸಪೋರ್ಟ್ ಮಾಡೋದು, ನೆಕ್ಸ್ಟ್ ಇವ್ರಿಗೆ ಮತ್ತೆ ಇನ್ನೊಂದು. ಅದು ಆಗಲೇಬೇಕಮ್ಮ. ಅಂದ್ರೆ ಏನು ಗೊತ್ತಾ ನಿಮಗೆ, ಅದೇನು ತಪ್ಪೇನಲ್ಲ. ಎಲ್ಲ ಸಿನಿಮಾ ನೋಡೋದು ಎಲ್ಲರೂ ಫ್ಯಾನ್ಸು ನೋಡ್ತಾ ಇರ್ತಾರೆ. ನಾವು ಏನು ಡಿವೈಡ್ ಮಾಡೋಕ್ಕೇನು ಆಸ್ತಿನಾ? ಅಂದ್ರೆ ನಮ್ಮ ಅಪ್ಪನ ಮನೆ ಆಸ್ತಿನ ನಾವು ದಾಯಾದಿಗಳ ಎಲ್ಲರೂ ನನಗೆ ಎಷ್ಟು ಬರ್ಬೇಕು ನನಗೆ ಇಲ್ಲ. ಇದು ಸಿನಿಮಾ, ಇದು ಇನ್ನೊಂಥರ ವೈಫೈ ಇದ್ದಂಗೆ, ಯಾರು ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬಹುದು. ಎಲ್ಲರಿಗೂ ಅದೇ ಜನಗಳ ಪ್ರೀತಿನೇ, ಎಲ್ಲರಿಗೂ ಅದೇ ಪ್ಲಾಟ್ಫಾರ್ಮೇ. ಸೊ ಸತೀಶ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ ನಿಮ್ಮಲ್ಲಿ ಒಬ್ಬ ಇನ್ಬಿಲ್ಟ್ ಸ್ಕ್ರಿಪ್ಟ್ ರೈಟರ್ ಇದಾನ. ಕೆಲವು ಸತಿ ಪಟಕ್ ಅಂತ ಹೆಂಗೆ ಆಚೆಗೆ ಬರುತ್ತೆ ಅಂದರೆ, ನಾನು ಫೋನ್ ಮಾಡಿದಾಗ ನಿಮಗೆ, ಏನು ಸರ್ ಮಂತ್ರಿ ಮಾಲಲ್ಲಿ ಫುಲ್ ಧೂಳು ಎಬ್ಸ್ಬಿಟ್ಟಿದ್ದೀರಾ ಅನ್ನೋ ನಿಮ್ಮ ಕೌಂಟ್ರು. ಅಲ್ಲ, ಅವರೇ ಧೂಳು ಹಾಕಿದ್ರು, ನಾವೇನು ಮಾಡಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಏಯ್ ಒಡ ಕಾಮಿಡಿ ಫ್ರೆಂಡ್ ಟು ಹ್ಯಾವ್ ಒಂದು ವೈಬು ನಿಮ್ಮ ಹತ್ರ ಮಾತಾಡೋದು. ನನಗೆ ಆ ಹ್ಯೂಮರ್ ಇರಲೇಬೇಕು. ಅಂದರೆ ಎಲ್ಲರೂ ಇದ್ದಾಗ ನಾವು ಹಿಂಗೆ ಅಲ್ಲ, ಬರೀ ಸಿನಿಮಾ ಅಷ್ಟೇ, ಈ ಇಂಟರ್ವ್ಯೂನ ಅಷ್ಟೇ ಅಲ್ಲ, ನಾವು ಫ್ರೆಂಡ್ಸ್ ಸೇರಿದ್ರು ಅಷ್ಟೇ, ನಮ್ಗೆ ಹ್ಯೂಮರ್ ಇರಲೇಬೇಕು. ಮಜಾ ಮಾಡ್ಕೊಂಡು ಮನೆ ಒಳಗಡೆ ಇದ್ರು ಅಷ್ಟೇ. ನಾನು, ನನ್ನ ಮಗಳು, ನಮ್ಮ ಹೆಂಡತಿ ಮತ್ತು ನಮ್ಮ ಫ್ಯಾಮಿಲಿ, ನನ್ನ ಸ್ನೇಹಿತರುಗಳೆಲ್ಲ ಸೇರಿದ್ರೆ ಒಂದು 10-15 ಜನ ಸೇರಿದ್ರೆ ನಾವು ಕೂಳೆ ಮಾಡೋದೆ. ನಾವು ಹಂಗೆ ಇರ್ತೀವಿ, ನಾವು ಮಜಾ ಮಾಡ್ಕೊಂಡಿರ್ತೀವಿ. ನಾವು ಸೀರಿಯಸ್ ಆಗಿಲ್ಲ, ನಾನು ಹೀರೋ ಅಂತೆಲ್ಲ ಕಿರೀಟ ಹಾಕೊಂಡೆಲ್ಲ ನಾನು ಕೂತಿರೋದು ಇಲ್ಲವೇ ಇಲ್ಲ. ನಿಮಗೆ ನನ್ನ ಕ್ಯಾರವನಲ್ಲಿ ಕೂರ್ಸೋಕ್ಕಾಗಲ್ಲ. ನನ್ನ ಕ್ಯಾರವನಲ್ಲಿ ಕೂತಿದ್ರು 10 ನಿಮಿಷಕ್ಕೆ ಎಲ್ಲರೂ ನನ್ನ ಫ್ರೆಂಡ್ಸ್ ಇರಬೇಕು ಊಟಕ್ಕೆ ಜೊತೆಗೆ. ಇಲ್ಲ ಎದ್ದು ಆಚೆಗೆ ಬಂದ್ಬಿಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಯಾರೋ ಆಚೆ ಇದ್ದಾರೆ ಅಂತಂದರೆ. ನನ್ನ ಕೈಲಿ ಹಂಗೊಂಥರ ಶಿಸ್ತಲ್ಲಿ ಒಂಥರ ಎದ್ದು ಸ್ಟ್ರಿಕ್ಟಾಗಿ ಎಲ್ಲ ಬದುಕೋಕ್ಕಾಗಲ್ಲ ನನ್ನ ಕೈಲಿ. ಆಮೇಲೆ ನೀವು ಆಚೆ ಬೆರೆತಷ್ಟು ನಿಮಗೆ ಜನಗಳ ಎನರ್ಜಿ, ಅಬ್ಸರ್ವೇಷನ್ಸು ಕಲಿಯೋಕ್ಕೆ ಹೆಚ್ಚು ಸಿಗುತ್ತೆ. ಮತ್ತು ಬೆರೆತಷ್ಟು ಆಮೇಲೆ ಒಂದು ನೋಷನ್ ಇದೆ ಎಲ್ರಿಗೂ, ಏನು ಗೊತ್ತಾ, ನಾವು ಸೀರಿಯಸ್ ಆಗಿದ್ದರೆ ಅದು ಅಂದರೆ ಒಂಥರ ಅದು ಒಂದು ದೊಡ್ಡ ಹೀರೋ ಥರ ಬಿಲ್ಡಪ್ ಅಂತ. ಆ್ಯಕ್ಚುಲಿ ಅದು ವೆರಿ ರಾಂಗ್. ಅದು ನಾವು ಸೀರಿಯಸ್ ಆಗಿ ಏನು ಇರಬೇಕಾಗಿಲ್ಲ. ಚಾರ್ಲಿ ಚಾಪ್ಲಿನ್ ಸೀರಿಯಸ್ ಆಗಿರಲಿಲ್ಲ, ಅದು ಇಡೀ ಜಗತ್ತು ಸೀರಿಯಸ್ ಆಯಿತು. ಅಣ್ಣವರು ಸೀರಿಯಸ್ ಆಗಿರಲಿಲ್ಲ, ಎಲ್ಲ ಸಿನಿಮಾಗಳಲ್ಲೂ ಒಂದು ಸಣ್ಣ ಹ್ಯೂಮರ್ ಇರ್ತಾನೆ ಇತ್ತು. ವಿಷ್ಣು ಸರ್ ಗಮನಿಸಿ, ಅಂಬರೀಷ್ ಅಣ್ಣನ ಗಮನಿಸಿ, ಅವರೆಲ್ಲ ಪಾತ್ರಗಳಲ್ಲೂ ಒಂದು ಸಣ್ಣ ಹ್ಯೂಮರ್ ಕ್ಯಾರಿ ಮಾಡ್ತಾನೇ ಇದ್ದರು. ಈವನ್ ನಿಮಗೆ ರಜನಿಕಾಂತ್ ತಗೊಳ್ಳಿ, ಸೂಪರ್ ಸ್ಟಾರ್ ಈ ಜಗತ್ತಿನ, ಅವರಲ್ಲೂ ಹ್ಯೂಮರ್ ಇದೆ. ಅವ್ರ ಹ್ಯೂಮರ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಶಾರುಖ್ ಖಾನ್ ತಗೊಳ್ಳಿ, ಚಿರಂಜೀವಿ ತಗೊಳ್ಳಿ, ಸಾಕಷ್ಟು ಎಲ್ಲ ಸೂಪರ್ ಸ್ಟಾರ್ಗಳನ್ನ ತಗೊಳ್ಳಿ ನೀವು, ಎಲ್ಲರೂ ಒಂದು ಸಣ್ಣ ಹ್ಯೂಮರ್ನ ಕ್ಯಾರಿ ಮಾಡೇ ಮಾಡ್ತಾರೆ. ನಿಜ ಜೀವನದಲ್ಲೂ ಅಷ್ಟೇ ಆ್ಯಂಡ್ ಸಿನಿಮಾದಲ್ಲೂ ಅಷ್ಟೇ. ಅದಿದ್ದರೆ ಇಲ್ಲಾಂದ್ರೆ ಏನು ನೀವು ಸೀರಿಯಸ್ ಎಷ್ಟೊತ್ತು ಕೂತಿರ್ತೀರ ಸೀರಿಯಸ್ಸಾಗೆ? ಏನಿರುತ್ತೆ ಗಂಭೀರವಾಗಿ ಯೋಚನೆ ಮಾಡೋಕೆ? ಅಷ್ಟೊಂದು ಮೆಂಟ್ಲಾಗ್ಬಿಡ್ತೀವಿ ಅಷ್ಟೇ, ಅಷ್ಟೊಂದು ಸೀರಿಯಸ್ ಆಗಿದ್ರು ಅನ್ನೆಸೆಸರಿ. ಅದು ಏನಕ್ಕೆ? ಕಾಮಿಡಿ ಇಸ್ ಬೆಸ್ಟ್ ಮೆಡಿಸನ್ನೇ ಅದು. ಆರಾಮಾಗಿರಿ, ನಗ್ತಾ ಇರಬೇಕು, ಇರೋದೊಂದು ಲೈಫ್, ಖುಷಿಯಾಗಿರ್ಬೇಕು, ಎಲ್ಲರನ್ನೂ ಖುಷಿಯಾಗಿ ಇಟ್ಕೋಬೇಕು, ಜೊತೆಗಿರೋರು ಚೆನ್ನಾಗಿರ್ಬೇಕು, ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು, ನಮ್ಮ ಕೈಲಾದಷ್ಟು ಹೋಗ್ತಾ ಇರ್ಬೇಕು. ನೆಗೆಟಿವ್ ಎನರ್ಜಿನ ಮಾತ್ರ ಹತ್ರ ಸೇರಿಸ್ಕೋಬಾರ್ದು. ನಾನಂತೂ ಸೇರಿಸಲ್ಲ ಪಕ್ಕಕ್ಕೆ. ಸತೀಶ್ ಅವ್ರು ಹಿಂಗೆ ಕಟ್ಟಾದ್ರೆ ನನಗೆ ಯಾವಾಗ ನಮ್ಮ ಕರ್ನಾಟಕ ಸದ್ಗುರು ಆಗ್ತಾರೆ ಇವರು? ಇಲ್ಲ 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 ಇಲ್ಲ, ನಮ್ದು ಆ ಥರ ಎಲ್ಲ ಇಲ್ಲ. ನಾವು ಆ ಕ್ಯಾಟಗರಿ ಅವ್ರು ಅಲ್ವೇ ಅಲ್ಲ. ನಾನು ಸೊ ಸತೀಶ್ ಜಿ, ಸತೀಶ್ ಅವ್ರಿಗಿಂತ ಮುಂಚೆ ಬರೋದು ನೀನಾಸಂ. ನಮ್ಮ ಜಸ್ಟ್ ಕ್ಯೂರಿಯಸ್ ಹೆಂಗಂದರೆ ಎಲ್ಲ ಥರ ಮಾತಾಡ್ತೀವಿ. ಅಂದರೆ ನಿಮ್ಮ ಜೀವನದ ಎಲ್ಲ ಆಯಾಮಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರಿಂದ ಏನು ಕಲಿಬೋದು. ನಿಮ್ಮ ಎಕ್ಸ್ಪೀರಿಯನ್ಸಸ್ ಬೇರೆ, ನಂದು ಬೇರೆ, ನಾನು ಜೀವನ ನೋಡಿರೋದು ಬೇರೆ, ನಿಮ್ಮದು ಬೇರೆ. ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲ ಥರದವರು ನುಗ್ದೋರಿದ್ದಾರೆ. ಏನೋ ಸ್ಕೂಲ್ಗೆ ಹೋಗದೆ ಬಂದವರಿದ್ದಾರೆ, ಸೆಟ್ಟಲ್ಲಿ ಕಲ್ತೋರಿದ್ದಾರೆ, ಬೇರೆಯವರು ಕಲಿಸ್ದೋರಿದ್ದಾರೆ. ನಿಮ್ಮ ನೀನಾಸಂ ಜರ್ನಿ ವೆನ್ ಯು ಲುಕ್ ಬ್ಯಾಕ್, ಒಂದು ಆ್ಯಕ್ಟಿಂಗಿಗೆ ಆ ಥರನೇ ರೂಟಲ್ಲಿ ಬಂದರೆ ಹೆಲ್ಪ್ ಆಗತ್ತಾ? ನೀವು ಹೆಂಗಿದ್ರಿ ಆ ದಿನಗಳು ಅಲ್ಲಿ? ನಾನು ನದಿ ಥರ ಇದ್ದೆ, ಹರ್ಕೊಂಡು ಹೋಗ್ತಾಯಿತ್ತು, ಓದೆ ಅಷ್ಟೇ. ನನಗೇನು ಏನೋ ನನ್ನ ಲೈಫಲ್ಲೇನು ಅಂದರೆ ನಂದೇನೋ ಒಳ್ಳೆ ಅಂದರೆ ಎಲ್ಲ ಫೈನಾನ್ಷಿಯಲಿ ಸೆಟ್ಲ್ ಆಗಿರುವಂಥ ಫ್ಯಾಮಿಲಿ ಇರಲಿಲ್ಲ ನಮಗೆ. ನಮ್ಮದು ಮಿಡ್ಲ್ ಕ್ಲಾಸ್ಗಿಂತ ಕೆಳ ಫ್ಯಾಮಿಲಿ, ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅನ್ಕೋಣ. ಓಕೆ, ಅಷ್ಟರಲ್ಲಿ ನನಗೆ ದಿನ 100 ರೂಪಾಯಿ ಖರ್ಚು ಕೊಡೋರು ಯಾರೂ ಇರಲಿಲ್ಲ. ನಮ್ಮ ಬದುಕು ಹೆಂಗಿತ್ತು ಅಂದರೆ ತಿಂಗಳಲ್ಲಿ 10 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು ನಮಗೆ. ಹಂಗಿರ್ಬೇಕಾದ್ರೆ ನಾನು ಪ್ಲ್ಯಾನ್ ಮಾಡಿಕೊಂಡು ನೀನಾಸಮ್ಗೆ ಹೋಗ್ಬೇಕಾ, ಇಲ್ಲ ನಾಟಕಕ್ಕೆ ಹೋಗ್ಬೇಕಾ, ಇಲ್ಲ ಸಿನಿಮಾಗೆ ಹೋಗ್ಬೇಕಾ ಅಂತೆಲ್ಲ ಪ್ಲ್ಯಾನ್ ಮಾಡೋಷ್ಟು ತಲೆನೂ ಇರಲಿಲ್ಲ, ಟೈಮೂ ಇರಲಿಲ್ಲ ನಮಗೆ. ಹಸಿವಷ್ಟೇ ಇತ್ತು. ಹಸಿವಿದ್ದಾಗ ಮನುಷ್ಯನಿಗೇನೋ, ನಾನೆಲ್ಲ ಇಲ್ಲಿಂದ ಬೆಂಗಳೂರಿಂದ ವಾಪಸ್ ಊರಿಗೆ ಹೋಗ್ತೀನಿ, SLC ಬಿಟ್ಟು ವಾಪಸ್ಸು ಬೆಂಗಳೂರು ಬಂದುಬಿಟ್ಟಿರ್ತೀನಿ, ಓಡಿ 1-1.5 ವರ್ಷ ಇಲ್ಲಿರ್ತೀನಿ ಒಬ್ಬನೇ.
ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋದಾಗ ಮಾಡೋಕ್ಕೇನು ಕೆಲಸ ಇರಲ್ಲ. ಆವಾಗ ನೇತಾಜಿ ಯುವಕ ಸಂಘ ಅಂತ ಓಪನ್ ಮಾಡಿದ್ವಿ, ಯುವಕರೆಲ್ಲ ಸೇರಿಕೊಂಡು ವಾಪಸ್ ಊರಿಗೆ ಬಂದಾಗ ಅದೆಲ್ಲ ಸೇರ್ಕೊಂಡು ಮಾಡಿದಾಗ ಏನಾಯಿತು, ನಮಗೆ ಇದಕ್ಕಿದಂಗೆ ನಾವು ಯಾವ ಲೆವೆಲ್ಗೆ ಆಗ್ಬಿಟ್ವಿ ಅಂದರೆ ಸಣ್ಣ ಸಣ್ಣ ಹುಡುಗರುಗಳೇ ಹೆಚ್ಚು ಕಡಿಮೆ KN ನಾಗೇಗೌಡರು ಕರೆಸ್ಬಿಟ್ವಿ. KN ನಾಗೇಗೌಡರು ಅವಾಗ ಭಾರಿ ನೀರಾವರಿ ಸಚಿವರು, ಎಲ್ಲಿ ಮಳವಳ್ಳಿ ಇತ್ತಲ್ಲ, ಮಂಡ್ಯ ಜಿಲ್ಲೆಗೆ, ಕರ್ನಾಟಕಕ್ಕೆ. ಅವ್ರು ಮಳವಳ್ಳಿಯವರು, ಅವ್ರನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ಬಿಟ್ವಿ. ಆಮೇಲೆ ಸಣ್ಣ ಸಣ್ಣ ಹುಡುಗರಲ್ವ, ನಮ್ಮನ್ನೆಲ್ಲ ಕಿತ್ತಾಟ ಆಗ್ಬಿಟ್ಟು ಆ ಯುವಕ ಸಂಘ ಬಡ್ದು ಚೂರಾಗಿ ಇಬ್ಬರೇ ಉಳ್ಕೊಂಡ್ವಿ ಕಡೆಗೆ, ನಾನು ಮಾತ್ರ ಸೆಕ್ರೆಟ್ರಿ. ಎಲ್ಲ ಹೋಗ್ಬಿಟ್ಟು ಕಡೆಗೆ ಸರಿ ಇಲ್ಲ ಇದ್ರ ಮೇಲೆ ಒಂದು ಫಂಕ್ಷನ್ ಮಾಡ್ಬೇಕು ನಾವು ಅಂತ. ಅಲ್ಲೊಬ್ಬರು MLA ಇದ್ದಾರೆ ಇವಾಗಲೂ, ಮಾಜಿ MLA ಈಗ, DC ತಮ್ಮಣ್ಣ ಅಂತ. ನಾನೇ ಅವ್ರ ಹತ್ರ ಓದಿಸಿದ, ಸರ್ ನಾವು ಒಂದು ಫಂಕ್ಷನ್ ಮಾಡೋಣ ಅಂತಿದ್ದೀವಿ ಸರ್, ಈ ಥರ ಯುವಕ ಸಂಘದವ್ರನ್ನೆಲ್ಲ ಕರೆಸ್ತೀವಿ ಸರ್ ಮಂಡ್ಯದಿಂದ, ನೀವು ಸಹಾಯ ಮಾಡ್ಬೇಕು ಸರ್ ನಮಗೆ ಅಂತ. ಆವತ್ತಿನ ಕಾಲಕ್ಕೆ ಅದು 3,000 1,500 ದುಡ್ಡು ಕೊಟ್ಟರು, ನಂಗೆ ನೆನಪಿಲ್ಲ, 1,500 ರೂಪಾಯಿ ಮೇಲೆ ಅಂತ ಕೊಟ್ಟರು. ಸರಿ ಅದೊಂದಷ್ಟು ದುಡ್ಡು ಬಂತು. ಆಮೇಲೆ ಹೊಂಬಯ್ಯ ಅಂತ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು ಪಾಪ, ಎಡಗನಹಳ್ಳಿಯವರು, ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದೆ. ಅವರು ಸಪೋರ್ಟ್ ಮಾಡ್ತೀವಿ ನಡಿಯಪ್ಪ ಅಂತಂದ್ರು. ಹಿಂಗೆ ಒಂದು 10-7 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, MLA ಎಲ್ಲರೂ ಕರೆಸ್ಬಿಟ್ಟು 3 ದಿವಸ ಫಂಕ್ಷನ್ ಫಿಕ್ಸ್ ಮಾಡಿಬಿಟ್ಟೆ. ಪ್ರತಿ ದಿವಸ ಒಂದು ಇವೆಂಟ್ ನಡಿಬೇಕು ಊರಲ್ಲಿ. ಒಂದು ದಿವಸ ಯುವಜನ ಮೇಳ ಬರುತ್ತೆ, ಅವರೆಲ್ಲ ಹಾಡಾಡೋದು, ಜನಪದ ಗೀತೆಗಳು ಅದು ನಡೆಯುತ್ತೆ. ಇನ್ನೊಂದು ದಿವಸ ಏನೋ ನಡೆಯುತ್ತೆ. ಈ ಥರ ನಾನೊಬ್ಬ ಸಣ್ಣ ಹುಡುಗ ಆರ್ಗನೈಸ್ ಮಾಡಿ ನಿಲ್ಸೇಬಿಟ್ಟೆ ಪ್ರೋಗ್ರಾಮ್ನ. ಮಾಡಿದ್ರೆ ಶುರುನಲ್ಲಿ ಜನನೇ ಇಲ್ಲ ಫಸ್ಟ್ ಫಂಕ್ಷನ್ಗೆ. ಸರಿ ನಮ್ಮ ಮೇಷ್ಟ್ರು ಪಾಪ ನನ್ನ ಪರವಾಗಿದ್ರು, ಇವನೇನೋ ಓಡಾಡ್ಕೊಂಡು ಕಷ್ಟಪಡ್ತೇನೆ ಅಂತ ಆ ಮಕ್ಕಳೆಲ್ಲ ಕರ್ಕೊಂಡು ಕೂರಿಸಿದ್ರು. ಸರಿ ಆಮೇಲೆ ಇಲ್ಲಿ ಯಾರು ಬರ್ತಾರೆ ಈ ಫಂಕ್ಷನ್ಗೆ ಅಂತ ಆಮೇಲೆ ಬಂದರು, ಎಲ್ಲ ಯುವಕ ಸಂಘದವ್ರು ಬಂದರು, MLA ಬಂದರು, ಎಲ್ಲ ಬರೋಕ್ಕೆ ಶುರು ಮಾಡ್ತಿದ್ದಂಗೆ ಏನಾಯಿತು, ಇಡೀ ಊರಿಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಇಡೀ ಊರೇ ಬಂತು. ಆಮೇಲೆ ಆ ಫಂಕ್ಷನ್ ಸಕ್ಸಸ್ಫುಲ್ ಆಯಿತು. ಅಲ್ಲಿಂದ ನನಗೆ ಮಂಡ್ಯದಲ್ಲಿ ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ ಲಿಂಕ್ ಆದರು. ಅಂದರೆ ಮಂಡ್ಯದಲ್ಲಿ ಫ್ರೆಂಡ್ಶಿಪ್ ಶುರು ಆಯಿತು. ಈ ಯುವಕ ಸಂಘದ ಮುಖಾಂತರ ಬಂದಿದ್ರಲ್ಲ ಹಾಡೋಕ್ಕೆಲ್ಲ, ಅವ್ರ ಜೊತೆಗೆ ಬಂದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು BG ನಾಟಕಗಳಿಗೆ ಹೋದೆ. ಫಸ್ಟು BG ನಾಟಕದಲ್ಲಿ 50 ರೂಪಾಯಿ ಕೊಡೋರು ಪರ್ ಶೋಗೆ. ಕೋಟಗಾನಹಳ್ಳಿ ರಾಮಯ್ಯ ಅಂತ ಒಬ್ಬ ಫೇಮಸ್ ಸಾಹಿತಿಗಳಿದ್ದಾರೆ, ದಲಿತ ಸಾಹಿತಿ, ಅವರು ಆ ನಾಟಕನ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಅಂದರೆ ರಾಮನಗರದ ಜನಪದ ಲೋಕದಲ್ಲಿ. ಅಲ್ಲಿ ಟ್ರೈನ್ ಮಾಡ್ತಾರೆ, ನಮ್ಮನ್ನು ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಬೇಕಾದ್ರೆ ಒಂದು ಹಾಡು ಆಡಿದ್ವಿ, ನಮ್ಮ ನೆನಪಿದೆ ಇನ್ನು ನನಗೆ. ಅದು ತುಂಬ ಬ್ಯೂಟಿಫುಲ್ ಸಾಂಗ್ ಅದು. ಅಂದರೆ ಪ್ರತಿಯೊಬ್ಬ ಮಕ್ಕಳ ಮೇಲೂ ಪ್ರತಿಯೊಬ್ಬ ತಾಯಿನೂ ಮನೇಲಿ ಕಾಯುವಂಥ ಒಂದು ಹಾಡದು. ಅದು ಚೆನ್ನಾಗಿದೆ. ಅದೊಂದು 2 ಲೈನ್ ಬೇಕಿದೆ, ಹಾಡಿ. ಸೂರಿನ ದೀಪಾರಿ ಆಕಾಶದ ಚುಕ್ಕಿ, ಮಾಸೋಗೋ ಹೊತ್ತಾಯ್ತು ಆ ತಾಯಿ ತೆರೆದ ಕಣ್ಣಾಗ, ಉರಿದೈತೆ ಆ ಒಂದು ಗುಡಿಸಾಲ ದೀಪ. ಜೀತಕ್ಕೆ ಹೋದಂತ ಮಗನಿನ್ನು ಬರಲಿಲ್ಲ, ಜೀತಕ್ಕೆ ಹೋದಂತ ಮಗನಿನ್ನು ಬರಲಿಲ್ಲ, ಉರಿದೈತೆ ಆ ಒಂದು ಗುಡಿಸಾಲ ದೀಪ. ಈ ಹಾಡು ಅರ್ಥ ತುಂಬ ಚೆನ್ನಾಗಿದೆ. ಅಂದರೆ ಸೂರಿನ ದೀಪಾರಿ ಅಂದರೆ ಎಲ್ಲರ ಮನೆ ಲೈಟು ಆಫ್ ಆಯಿತು. ಸೂರಿನ ದೀಪಾರಿ ಆಕಾಶದ ಚುಕ್ಕಿ, ಮಾಸೋಗೋ ಹೊತ್ತಾಯಿತು. ಅಂದರೆ ಇನ್ನೇನು ಅರ್ಲಿ ಮಾರ್ನಿಂಗ್ ಆಗ್ತಾಯಿದೆ. ಆಕಾಶದ ಚುಕ್ಕಿ ಅಂದರೆ ನಕ್ಷತ್ರ ಮಾಸೋಗೋದು, ಅಂದರೆ ಬೆಳಗಾಯಿತು. ಆದರೂ ಮಗ ಬರಲಿಲ್ಲ. ಈ ಗುಡಿಸಲ ದೀಪ ಮಾತ್ರ ಉರಿತಾ ಇದೆ. ತಾಯಿ ಮಗನಿಗೋಸ್ಕರ ಕಾಯ್ತಾನೆ ಇದ್ದಾಳೆ ಅಂತ. ಅದೆಷ್ಟು ಬ್ಯೂಟಿಫುಲ್ ಮೆಟಾಫರ್ ಅಂದರೆ, ಎಷ್ಟೋ ಜನ ಮಕ್ಕಳು ಕೆಲಸಕ್ಕೆ ಅಂತ ಬಂದವ್ರು ಮನೆಗೆ ಹೋಗೇ ಇಲ್ಲ ವಾಪಸ್ಸು. ಬರ್ತಾರೆ ಅಂತ. ಹೆಂಗಿದೆ ಸಂಬಂಧಗಳು ಅಂದರೆ, ಈಗ ಹಳ್ಳಿಗಳಲ್ಲಿ ನಿಮಗೆ ಯುವಕರೇ ಇಲ್ಲ. ವಿಕಾಸ ಯಾಕಂದರೆ ಎಲ್ಲರೂ ಸಿಟಿಗೆ ಬಂದಿದ್ದಾರೆ, ಕೆಲಸ ಮಾಡಬೇಕು, ಅವ್ರು ಹೊಟ್ಟೆ ತುಂಬಬೇಕು. ಈ ಕಡೆ ತಂದೆ ತಾಯಿಗಳು ಅವರಲ್ಲೇ ಇದ್ದಾರೆ. ಈ ಒಂದು ಮೆಟಾಫರ್ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬರೆದಿದ್ರು. ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಆಮೇಲೆ ಜನದನಿ ಅಂತ ಒಂದು ನಾಟಕ ಸೇರ್ಕೊಳ್ತೀನಿ, ಒಂದು ಟ್ರೂಪು, ಗೆಳೆಯರ ಬಳಗ ಜನದನಿ ಅಂತ ಹೇಳಿದೆ ಮಂಡ್ಯದಲ್ಲಿ. ಅಲ್ಲಿ ನಾಟಕಗಳು, ಅಮೆಚೂರ್ ನಾಟಕಗಳು ಮಾಡ್ತಾ, ಕುವೆಂಪು ಅವರ ಸ್ಮಶಾನ ಕ್ಷೇತ್ರದಲ್ಲಿ ಫಸ್ಟ್ ಟೈಮ್ ನಾನು ಬಣ್ಣ ಹಚ್ಚಿದ್ದು ಧರ್ಮರಾಯನ ಪಾತ್ರಕ್ಕೆ. ಅದನ್ನು ಮಾಡಿಸಿದ್ದು ನೀನಾಸಮ್ನವರೇ, ನಮ್ಮ ಸೀನಿಯರ್ ಮಾಡಿಸಿದ್ದು. ಅದಾದಮೇಲೆ ಅಲ್ಲೇ ಫಸ್ಟ್ ಟೈಮ್ ನಾನು ನೀನಾಸಮ್ ಅಂತ ಒಂದಿದೆ ಅಂತ ಕೇಳಿದ್ದೆ. ಇಷ್ಟೆಲ್ಲ ಆಗಲೇ ಕಲಿತು ಮತ್ತೆ ಅವಾಗ ಆ್ಯಕ್ಚುಲಿ ನನಗೆ ಕೇಳಿದ್ರು, ಈಗ ನಿನಗೇನು ಲೈಫಿನ ಗುರಿ ಅಂತಂದರು. ಏನೂ ಇಲ್ಲ ಅಂತಂದೆ. ನನ್ನ ಫ್ರೆಂಡ್ಸ್ ಕೇಳಿದ್ದು, ಮತ್ತು ನೀನಾಸಮ್ಗೆ ಯಾಕೆ ಹೋಗ್ಬಾರ್ದು, ಏನು ಹಂಗಂದ್ರೆ ಅಂತಂದೆ. ಆವಾಗ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ನೀನಾಸಮ್ ಅಂದರೆ ಆ ಸಂಸ್ಥೆ ಹೆಸರು. ಅದೊಂದು ಥಿಯೇಟ್ರಿಕಲ್ ಇನ್ಸ್ಟಿಟ್ಯೂಟ್, ಅದು ಥಿಯೇಟ್ರ್ ಇನ್ಸ್ಟಿಟ್ಯೂಟ್. ಅದು 1 ವರ್ಷ ಕೋರ್ಸ್, ಅದು ಡಿಪ್ಲೊಮಾ ಕೋರ್ಸು. ಅಲ್ಲಿ ಅವಾಗ ಸೆಲೆಕ್ಟ್ ಮಾಡ್ತಿದ್ರು. ಅಂದರೆ 15 ಜನ. ಅವಾಗ ಇಡೀ ಕರ್ನಾಟಕದಿಂದ ನಿಮಗೆ ಒಂದು 300-400 ಜನ ಬರೋರು. ಒಂದು ಬ್ಯಾಚಿಗೆ 15 ಜನ ತಗೊಳ್ಳೋದು. ಅದು ಇಡೀ ಜಗತ್ತಲ್ಲಿ ನಿಮಗೆ ಏನಂತಾರೆ ಫೇಮಸ್ ಸಂಸ್ಥೆಗಳಲ್ಲಿ ಒಂದು ನೀನಾಸಮ್, ಇಡೀ ಜಗತ್ತಲ್ಲೇ. ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಇಂಡಿಯಾ. NSD 3 ವರ್ಷ ಕಲಿಸೋದನ್ನು 1 ವರ್ಷ ಕಲಿಸೋದನ್ನು 1 ವರ್ಷಕ್ಕೆ ನೀನಾಸಮ್ ಕಲಿಸುತ್ತೆ ಅಂತ ಹೇಳ್ತಾರೆ.
ಅಪ್ಪ ನೀನಾಸಮಿಂದ ಬಂದವರು ಇವತ್ತು ಅತಿ ಹೆಚ್ಚು ಕೆಲಸ ಮಾಡ್ತಾರೋರು ನೀನಾಸಮಿಂದ ಬಂದವ್ರೆ. ರಂಗಭೂಮಿನಲ್ಲಿ, ಸಿನಿಮಾದಲ್ಲಿ. ಐ ಥಿಂಕ್ ದರ್ಶನ್ ಅವರು ಅಲ್ಲಿ. ದರ್ಶನ್ ಸರ್ ಅಲ್ಲ, ನಮ್ಮ ಸೀನಿಯರ್ ಅವರು. ಹೌದು. ದರ್ಶನ್ ಸರ್ ಇದ್ದಿದ್ದ ರೂಮು, ನಾನು ಇದ್ದಿದ್ದ ರೂಮು ಎರಡು ಒಂದೇ. ಅದ ಫೌಂಡೇಶನ್ನು ಇದು ಇವತ್ತು ಇಲ್ಲಿ ಹಿಂಗೆ ಆಗಕ್ಕೆ. ಅಲ್ಲ ಹಂಗೇನಿಲ್ಲ, ನಮ್ಮ ಹಾಸ್ಟೆಲಲ್ಲಿ ಸೇಮ್ ರೂಮ್ ಅವ್ರದ್ದು. ಅವ್ರು ನಮ್ಮ ಬ್ಯಾಚಿಗೆ ಬಂದಿದ್ರು. ಬಂದು ನಾನು ರೂಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋದ್ವಿ. ಹಾಸ್ಟೆಲ್ ನೋಡಬೇಕು ಅಂತ ಒಂದಿರುತ್ತೆ ಗೊತ್ತಾ ನಮಗೆ. ನಮ್ಮ ಹಾಸ್ಟೆಲ್ಗೆ ಹೋದಾಗ ನಮ್ಮ ರೂಮ್ಗೆ ಹೋಗೋದು, ಇವ್ರು ಯಾವ ರೂಮ್ಗೆ ಹೋಗ್ತಾರೆ ಅಂತ ನಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ. ಸೀದಾ ನನ್ನ ರೂಮ್ಗೆ ಹೋದ್ರು. ಇದೇ ನನ್ನ ರೂಮ್ ಅಂತ. ಓ ಮೈ ಗಾಡ್. ಅದಕ್ಕೆ 2 ಸೈಡು ಡೋರ್ ಇದೆ, ಈ ಕಡೆ ಆ ಕಡೆ 2 ಸೈಡ್ ಡೋರ್ ಇದೆ. ಆ ಕಡೆ ಓಪನ್ ಆದರೆ ಇದು ಸ್ನಾನಕ್ಕೆ ಹೋಗುತ್ತೆ, ಈ ಕಡೆ ಬಂದರೆ ಥಿಯೇಟರ್ ಕಡೆ ಬರ್ತೀವಿ. ಅದೊಂದು ಅದ್ಭುತವಾದ ಲೋಕ. ಅದು 1 ವರ್ಷ ನೀನಾಸಮ್ಗೆ ಸೆಲೆಕ್ಟ್ ಆಗಿದ್ದೆ ಒಂಥರ ಮಹಾ ವಿಚಿತ್ರವಾಗಿತ್ತು ಅದು. ನಾನು ಬಸ್ ಹತ್ಕೊಂಡು ಶಿವಮೊಗ್ಗ ಹೋಗ್ತೀನಿ. ಶಿವಮೊಗ್ಗ ಹೋಗಿ ಅಲ್ಲಿಂದ ರಾತ್ರಿಯಲ್ಲಿ ನಿದ್ದೆ ಇಲ್ಲ, ಹೋಗಿ ನೀನಾಸಮ್ಗೆ ಇಳಿತೀನಿ. ನೋಡಿದ್ರೆ ನನಗೆ ನಾನು ಯಾಕೆ ಗುರು ಇಲ್ಲಿಗೆ ಬಂದೆ ಅಂತ ನಾನು ಓಡ್ಬಿಡೋಣ ಅಂತ ಅನಿಸ್ತಿದೆ. ಇಂಟ್ರ್ಯೂ ಕೊಡೋಕ್ಕೆ ಫಸ್ಟ್ ಇದು ಇಂಟ್ರ್ಯೂ ಕೊಡೋಕ್ಕಿಂತ ಮುಂಚೆ. ಆಮೇಲೆ ನೋಡ್ತೀನಿ ಏನು ಎಲ್ಲ ವಿದ್ವಾಂಸರಿದ್ದಾರೆ, ಮೇಧಾವಿಗಳಿದ್ದಾರೆ. ಒಬ್ಬರು ತಬಲ ನುಡಿಸ್ತಾರೆ, ಒಬ್ಬರು ಗಿಟಾರ್ ನುಡಿಸ್ತಾರೆ, ಒಬ್ಬರು ಹಾಡ್ತಾರೆ. ಎಲ್ಲ ನೋಡೋಕ್ಕೆ ಚೆನ್ನಾಗಿದ್ದಾರೆ ಹುಡುಗರುಗಳೆಲ್ಲ. ಇವ್ರ ಮಧ್ಯೆ ನನ್ನೆಲ್ಲ ಗುರು ಸೆಲೆಕ್ಟ್ ಮಾಡ್ತಾರೆ ಇವರು. ಟೆನ್ಷನ್ ಆಗೋಯ್ತು ನನಗೆ. ಸರಿ ಎಲ್ಲ ಆಯಿತು, ಏನು 200 ಜನ 300 ಜನ ಅಂತಾರೆ. 200 ಜನ 300 ಜನದಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಗುರು. ಸರಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಿದ್ವಿ. ನೀನು ಸೆಲೆಕ್ಟ್ ಆಗ್ತೀಯ ಅಂತ. ನಾನು ಅವ್ರಿಗೆ ಹೇಳೋದು, ನೀನು ಸೆಲೆಕ್ಟ್ ಆಗ್ತೀಯ ಬಿಡು ಅಂತ. ಇಲ್ಲ ನೀನು ಸೆಲೆಕ್ಟ್ ಆಗ್ತೀಯ ಅಂತ. ಯಾರಿಗೂ ನಂಬಿಕೆ ಇಲ್ಲ ನಾವು ಸೆಲೆಕ್ಟ್ ಆಗ್ತೀವಿ ಅಂತ ಒಬ್ರಿಗೊಬ್ರಿಗೆ. ಸರಿ ಹೋಗಿ ಕಡೆಗೆ ಒಂದು ಶೀಟಲ್ಲಿ ಅನೌನ್ಸ್ ಮಾಡಿದರು. ನೋಡಿದೆ ಹಿಂಗೆ ನೋಡಿದ್ರೆ ಅಲ್ಲಿ ಹೆಸರಿತ್ತು. ಅಂದರೆ ನನ್ನ ಲೈಫ್ ಇನ್ನು ಬದಲಾಗುತ್ತೆ ಅಂತ ನನಗೇನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ ಬಂದು ನಾನು ಜೋರಾಗಿ ಕಿರ್ಚ್ಬಿಟ್ಟಿದ್ದೆ ಅವತ್ತು. ಓ ಮೈ ಗಾಡ್ ಸೆಲೆಕ್ಟ್ ಆಗಿದ್ದೀನಿ ಅಂತ. ಏನು ಹೆಂಗೆ ಸೆಲೆಕ್ಟ್ ಆದ್ರೆ? ಆಡಿಷನ್ ಹೆಂಗೆ ಕೊಟ್ರಿ? ಏನು ಮಾಡಿದ್ರಿ? ಏನು ಒಪ್ಸಿದ್ರಿ? ಧರ್ಮರಾಯನ್ ಪಾತ್ರ ಮಾಡಿದ್ನಲ್ಲ ನಾನು ಇಲ್ಲಿ, ಅದರದ್ದೊಂದು ಸ್ಪೀಚ್ ಕೊಟ್ಟೆ, ಡೈಲಾಗ್ ಬಿಟ್ಟೆ ಅಲ್ಲಿ. ಆಮೇಲೆ ಒಂದು ಹಾಡು ಹಾಡಿದೆ. ಆಮೇಲೆ ಡ್ಯಾನ್ಸ್ ಗೀನ್ಸ್ ಮಾಡ್ತೀರೇನ್ರಿ ಅಂತಂದರು. ಮಾಡ್ತೀವಿ ಸರ್ ಅಂತಂದೆ. ಮಾಡಿರಿ ಅಂತಂದರು. ಬೀದಿ ನಾಟಕದಲ್ಲಿ ಒಂದು ಸ್ಟೆಪ್ ಹಾಕ್ತಿದ್ವಲ್ಲ ಅದನ್ನೇ ಹಾಕ್ತೆ. ಡ್ಯಾನ್ಸ್ ಅಂದರೆ ಈ ಡ್ಯಾನ್ಸ್ ಎಲ್ಲ ಇಲ್ಲ. ಆಯ್ತು ನೋಡ್ರಿ ಅಂತಂದರು. ಅಷ್ಟೇ 4 ಜನ ಕುಂತಿರೋರು. ಹಿಂಗೆ 4ರಿಂದ 5 ಜನ ಜಡ್ಜ್ಗಳು. ಅಂದರೆ ಈಗ ಆವಾಗ ನಮ್ಮ ರಘುನಂದನ್ ಸರ್ ಅಂತ ಒಬ್ಬ NSD ಅವರಿದ್ದರು. ಅದು ಬಿಟ್ಟರೆ KV ಅಕ್ಷರ್ ಅವರು ಸಂಸ್ಥಾಪಕರು. ಮತ್ತು ನಮ್ಮ ಪ್ರಾಂಶುಪಾಲರಿದ್ದರು, ವೆಂಕಟರಮಣ ಐತಾಳ್ ಅಂತ ಅವರು. ಮತ್ತು ಇನ್ನೊಬ್ಬರು KGM ಅಂತ ಒಬ್ಬರು ಇದ್ದರು. ಆವಾಗ ನಾನು KGM ಮಹಾಬಲೇಶ್ವರ ಪ್ರಾಂಶುಪಾಲರು. ಎಲ್ಲರೂ ನೋಡಿದ್ರೆ ಗಾಬರಿ ಆಗೋದು, ಒಂಥರ ಹಾರರ್ ಸಿನಿಮಾ ಥರ ಆಗೋದು. ಏನು ಹಿಂಗೆ ಕುಂತವ್ರಲ್ಲ ಎಲ್ಲ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮಲ್ಲಿ ವಾತಾವರಣ ನೋಡ್ತಾ ಇರೋದು. ಏನೋ ತುಂಬ ಪ್ರೊಫೆಷ್ನಲ್ ಆಗಿದೆ, ಎಲ್ಲ ಓದಿರೋರು ಸಿಕ್ಕಾಬಿಟ್ಟೆ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಕೂತವ್ರೆ. ನಾನು ಯಾರಿಗೂ ಬಚ್ಚ ಅಂತ. ಬಟ್ ನೋಡಿದ್ರೆ ನಾನು ಬಹುಶಃ ನನ್ನ ಜೀವನ ಬದಲಾಗಬೇಕು ಅಂತ ಇತ್ತೇನೋ. ಅದಕ್ಕೆ ನೀನಾಸಮ್ಗೆ ನಾನು ಸೆಲೆಕ್ಟ್ ಆದೆ. ಅದ್ರ ಹಿಂದ್ಗಡೆ ನನ್ನ ಫ್ಯಾಮಿಲಿ ಇತ್ತು, ಬಿಕಾಸ್ ಕಾಯ್ತಾ ಇತ್ತು. ನಾನು ಇಡೀ ಫ್ಯಾಮಿಲಿ ನಾನು ಅವ್ರು ಕೊಡದೇ ಇದ್ರೂ ಜವಾಬ್ದಾರಿನ ನಾನು ಹೊತ್ಕೊಂಡು ಹೋಗಿದ್ದೆ. ಹೌದು, ಅವ್ರು ಯಾವತ್ತೂ ನನಗೆ ಜವಾಬ್ದಾರಿ ಕೊಟ್ಟಿಲ್ಲ, ಬಟ್ ನಾನೇ ಹೊತ್ಕೊಂಡಿರೋದೆಲ್ಲ. ನನ್ನ ಜವಾಬ್ದಾರಿ ನನ್ನ ಫ್ಯಾಮಿಲಿನ ಕಾಪಾಡೋದು, ನಾವು ಉಳಿಸ್ಕೋಬೇಕು ಅಂತ. ಅಲ್ಲಿಂದ ಶುರು ಮಾಡಿದ ಪ್ರಯಾಣ ಇಲ್ಲಿವರೆಗೂ ನಿಲ್ಲಿಸಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ವೆರಿ ನೈಸ್. ನೀನಾಸಮ್ ಕೋರ್ಸ್ 1 ವರ್ಷ ಇವತ್ತಿಗೆ ಯಾರೋ ನೋಡ್ತಾ ಇರೋರು ಇವತ್ತಿಗೂ ಹೀಗೆ ಇದೆಯಾ? 15 ದಿನ ಹಾಗೆ ಇದೆ. ಇವತ್ತಿಗೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒಂದು ಅದ್ಭುತವಾದ ಇನ್ಸ್ಟಿಟ್ಯೂಟು. ಅದು ಒಂಥರ ಸಮುದ್ರ ಇದ್ದಂಗೆ. ನಿಮ್ಮ ಕೈಯಲ್ಲಿ ಎಷ್ಟು ಮಕ್ಕಳಕ್ಕಾಗುತ್ತೋ ಅಷ್ಟು ಮಕ್ಕೋಬೋದು ನೀರು. ನಿಮ್ಮ ಕೈ ಎಷ್ಟು, ನಿಮ್ಮ ಮಂಡ್ಯ ಭಾಷೆ ನಮ್ಗೆ ಅಷ್ಟು ಗೊತ್ತಾಗಲ್ಲ ಏನಂದ್ರೆ ಅದಂಗಂದ್ರೆ, ನಿಮ್ಮ ಕೈಯಲ್ಲಿ ಎಷ್ಟು ಬೊಕ್ಸೆ ತಗೋಬಹುದು, ನೀರನ್ನ ಎಷ್ಟು ತುಂಬುತ್ತೋ. ಸಮುದ್ರದಿಂದ ಹಿಂಗೆ ಎತ್ತಿದ್ರೆ ಎಷ್ಟು ನೀರು ಬರುತ್ತೆ, ಅದೇನು ಹೇಳಿ ಮಕ್ಕಳೋದು ಅಂತ. ಓಕೆ, ಮಕ್ಕೊಂಡು ಕುಡಿ ಅಂತಿದ್ವಿ ನಾವು. ಆ ಮಕ್ಕಳೋದು ಮಕ್ಕೋಬಹುದು, ಎಷ್ಟಾಗುತ್ತೆ ಅಷ್ಟು. ಆಗಲಿಲ್ಲ ಅಂದ್ರೆ ಕೆಲವೊಂದ್ಸಲ ಕೈ ಹಿಂಗಂದ್ರೆ ಹೊರಟೋಗಿರ್ತದೆ. ಆಮೇಲೆ ಏನು ಗೊತ್ತಾ, ನೀನಾಸಮ್ನಿಂದ ಬಂದವರೆಲ್ಲ ಬ್ರಿಲಿಯಂಟು ಅಂತನೋ ಅಲ್ಲ. ಈಗ ನಿಮ್ಗೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಕಲಿತಾರಲ್ವಾ, ಒಂದು ಇಂಜಿನಿಯರಿಂಗ್ ಮಾಡ್ದಂಗೆ ಕೆಲವರು 30 ತಗೋತಾರೆ, ಕೆಲವರು 35 ತಗೋತಾರೆ, ಕೆಲವರು 80% ತೊಗೊಂಡ್ಬಿಡ್ತಾರೆ, ಕೆಲವರು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬಿಡ್ತಾರೆ, ಕೆಲವರು ಸೆಲೆಕ್ಟೇ ಆಗಲ್ಲ. ಹಂಗೆಲ್ಲ ಇರ್ತಾರೆ. ಸೊ ಪ್ರಾಕ್ಟಿಕಲ್ಸ್ ಥಿಯರಿ ಎರಡೂ ಇರುತ್ತಾ? ಪ್ರಾಕ್ಟಿಕಲ್ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಎದ್ದೇಳ್ತೀವಿ. ಬೆಳಗ್ಗೆ ಎದ್ದರೆ ಯೋಗ 7 ಗಂಟೆವರೆಗೂ, 7ರಿಂದ ಕೋಲಾಟ ಶುರು ಮಾಡ್ತೀವಿ, 8 ಗಂಟೆವರೆಗೂ ಕೋಲಾಟ. ಹಾಂ, ವಾವ್. ಡೈಲಿ 8 ಗಂಟೆಗೆ ಬ್ರೇಕು. ಹೋಗಿ ಒಂದು 8ರಿಂದ ಒಂದು 10 ದೋಸೆ ಹೊಡೆದ್ಬಿಟ್ಟು ಬಂದು ಕೂತ್ಕೊಂಡ್ರೆ ಥಿಯರಿ ಕ್ಲಾಸ್ ಶುರು ಆಗೋದು 11 ಗಂಟೆಗೆ, 10 ಗಂಟೆಗೆ, 10-10ವರೆಗೆ. ಸ್ನಾನ ಏನೋ ಮಾಡಿಕೊಂಡು ಹೋಗಿ ತಿಂಡಿ ಮಾಡಿದ್ರೆ, ಇಡ್ಲಿ ಇದ್ದರೆ ಒಂದು 15-20 ಇಡ್ಲಿ, ಚಿತ್ರಾನ್ನ ಇದ್ದರೆ ಒಂದು ಅರ್ಧ ಬಕೆಟ್ ಚಿತ್ರಾನ್ನ, ಒಂದು 10 ದೋಸೆ ಇದ್ದರೆ ತಿಂದ್ಬಿಟ್ಟು ಬಂದು ಕುಂತ್ಕೊಂಡ್ರೆ ಹೆಂಗೆ. ಯಾಕೆಂದರೆ ನಿಮಗೆ ಹಂಗೆ ರುಬ್ಬಿರ್ತಾರೆ ಬೆಳಗಿನ ಸಂಜೆವರೆಗೂ. ನಿಮಗೆ ರುಬ್ಬೋ ಲೆವೆಲ್ಗೆ 10 ದೋಸೆನೂ ಇರಲ್ಲ, 15 ದೋಸೆನೂ ಸಾಲಲ್ಲ. ಸೀರಿಯಸ್ಲಿ ಶೋಕಿಗಲ್ಲ ನೀನಾಸಮ್ ಒಳಗೋದ್ರೆ ತುಂಬ ಇದೆ ಹಂಗಿದ್ರೆ. ಆಫ್ ಕೋರ್ಸ್
ಆಮೇಲೆ ರುಬ್ಬ ಲೆವೆಲ್ಗೆ ಒಂದು 10 ದೋಸೆ ಹಾಕ್ಬಿಟ್ಟು ಬಂದು ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ ನಾನು ಬೇರೆ ಪ್ರಿನ್ಸಿಪಲ್ ಎದುರುಗಡೆನೇ ಕೂರ್ತಿದ್ದೆ. ಅವರು ವೆಂಕಟರಮಣ ಐತಾಳ ಅಂತ ಟೀಚರ್, ನಮ್ಮ ಟೀಚರ್. ಕ್ಲಾಸಲ್ಲಿ 15 ಜನ ಬೇರೆ, 15 ಜನ ಹಿಂಗೆ ಸುತ್ತ ಹಿಂಗೆ ಎಲ್ಲರೂ ಚೇರು. ಹಾಂ, ಯಾರಿಗೂ ನೀವು ಪ್ರಾಂಶುಪಾಲರು ಬೇರೆ ನಮಗೆ ಬೇರೆ ಅದೆಲ್ಲ ಇಲ್ಲ ನೀನಾಸಂಬಲ್ಲಿ. ಎಲ್ಲರೂ ಸುತ್ತ ಒಂದೇ ಥರನೇ, ಎಲ್ಲರೂ ಈಕ್ವಲೇ. ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ ನಾನು ಹಿಂಗೆ ಕುಂತಿರ್ತಿದ್ದೆ ಹಿಂಗೆ. ಏನು ರೈ ತಿಂದ್ರಿ ಇವತ್ತು ಅಂತನೋರು ಟೀಚರು. ಸರ್ ದೋಸೆ ಅಂತಂದರೆ ಹಾಂ ಕಣ್ಣು ಎಳಿತಾ ಇದೆ ಮಲ್ಕೊಳ್ಳಿ ಅಂತನೋರು. ಪಾಪ ಆ ಥರ ಅಂದರೆ ಸಖತ್ ನಮಗೆ ಏನಂದರೆ ಕಲಿಸಿದ್ದೇನೆಂದರೆ ನೀನಾಸಂಬಲ್ಲಿ ನಾವು ಪ್ರಿನ್ಸಿಪಾಲ್ ಆಗಿರಲಿ ಅವ್ರು ಯಾರು ಕಾರ್ನಾಡ್ರು ಬರ್ತಿದ್ರು, ಕಾಯ್ಕಿಣಿ ಬರ್ತಿದ್ರು, ಆ್ಯಂಡ್ ಅಲ್ಲಿಗೆ ಮಹಾತ್ಮ ಗಾಂಧೀಜಿ ಮೊಮ್ಮಗ ಬಂದಿದ್ದಾರೆ, ಆ್ಯಂಡ್ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳನ್ನ ನಮ್ಗೆ ಪಾಠ ಮಾಡಿದ್ದಾರೆ. ಅವರೆಲ್ಲ ಬಂದು ಪಾಠ ಮಾಡಬೇಕಾದ್ರೆ ನಮ್ಗೆ ಕಲಿಸಿದ್ದೇನು ಗೊತ್ತಾ? ಈಕ್ವಾಲಿಟಿ. ನಮಗೆಲ್ರಿಗೂ ಒಂದು, ನಾವು ಯಾಕೆ ಗೊತ್ತಾ ಇವಾಗಲೂ ಯಾರಿಗೂ ಏನು ಮಹಾ ಅಂತ ಅಂದ್ಕೊಳ್ಳಲ್ಲ, ಇಲ್ಲ ನಾನು ನನ್ನನ್ನು ಮಹಾ ಅಂತ ಯಾರು ಅಂದ್ಕೊಳ್ಳಿ ಅಂತಲೂ ಫೀಲ್ ಮಾಡ್ಕೊಳ್ಳಲ್ಲ. ಎಲ್ಲರೂ ರೌಂಡ್ ಟೇಬಲ್ ಹಾಕ್ಕೊಂಡು ಕೂತ್ಕೋತಿದ್ವಿ. ನಾವು ಅದೇ ಕಾಫಿ, ಅವ್ರಿಗೂ ಅದೇ ಕಾಫಿ, ನಮಗೂ ಅದೇ ಊಟ, ಅವ್ರಿಗೂ ಅದೇ ಊಟ. ಕ್ವಶನ್ ಮಾಡೋದು ನಾವು ಯಾವತ್ತೂ ನಿಲ್ಲಿಸ್ತಿರಲಿಲ್ಲ. ನಾವೇನು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದಾಗಿತ್ತು, ಅವ್ರಿಗೆ ಜಗಳ ಮಾಡ್ಬೋದಾಗಿತ್ತು. ನಾವು ಸ್ಟೂಡೆಂಟ್ಗಳು ಟೀಚರ್ಗಳ ಜೊತೆ ಜಗಳ ಮಾಡ್ತಿದ್ವಿ, ನೀವು ಮಾಡಿಸ್ತಾರೆ ಸರಿಯಿಲ್ಲ ರೀ ಅಂತ. ಅಷ್ಟು ಲಿಬರ್ಟಿ ನಮಗೆ ಕೊಟ್ಟಿದ್ರು. ಅದನ್ನೇ ಕಲಿಸಿದ್ದವ್ರು ನಮಗೆ. ಕೇಳಕ್ಕೆ ಹೆದರ್ಕೋಬೇಡಿ, ಪ್ರಶ್ನೆ ಮಾಡಕ್ಕೆ ಹೆದರ್ಕೋಬೇಡಿ, ಸ್ಟೇ ಕ್ಯೂರಿಯಾಸಿಟಿ ಕಳ್ಕೊಬೇಡಿ. ಹಾಂ, ಅದೇ ಕಲಿಸಿದ್ದು ನೀನಾಸಮ್ಮು ನನಗೆ ಜಾಸ್ತಿ ಕಲಿಸಿದ್ದೇನೆಂದರೆ ಬದುಕಿನ ಜಾಸ್ತಿ ಕಲಿಸ್ತು, ನಟನೆಗಿಂತ ಜಾಸ್ತಿ. ಅಂದರೆ ಮನುಷ್ಯತ್ವ ಅಂದ್ರೆ ಏನು, ನಾವು ಸಮಾಜದಲ್ಲಿ ಹೆಂಗಿರಬೇಕು, ಹಂಗಂದ ತಕ್ಷಣ ಏನೋ ಅಲ್ಲೇನೋ ಬುದ್ಧಿ ಮಾತು ಹೇಳಿ ಎಲ್ಲರೂ ಹಿಂಗೆ ರಿಪೇರಿ ಮಾಡ್ತಾರೆ ಅಂತಲ್ಲ, ಅದರಷ್ಟು ಕತ್ ಕಲಿಸ್ತಾ ಇರುತ್ತೆ ಜೀವನನ. ನೀವು ಕಲ್ತ್ಕೊಂಡ್ರೆ ನಿಮಗೆ ಅಷ್ಟೇ. ಬೆಳಗ್ಗೆಯಿಂದ ಎದ್ದು ನಾವು ಇದೆಲ್ಲ ಮುಗಿಸಿ ಥಿಯರಿ ಕ್ಲಾಸ್ ಆದಮೇಲೆ ಮತ್ತೆ ಪ್ರಾಕ್ಟೀಸ್ ಕೂರ್ತಿದ್ವಿ. 3 ಗಂಟೆ ಮಧ್ಯಾಹ್ನ 3 ಗಂಟೆಗೆ ರಿಹರ್ಸಲ್ಲು. ಏನಾಗತ್ತಲ್ಲಿ? ಅಲ್ಲಿ ನಿಮಗೆ ಕೆಲವೊಂದು ಸಲ ಸಣ್ಣ ಪ್ರೊಡಕ್ಷನ್ ಮಾಡ್ತಾರೆ, 30 ಮಿನಿಟ್ಸ್ಗೊಂದು ಪ್ರೊಡಕ್ಷನು. ಈಗ ಸಾತ್ವಿಕ ಪ್ರೊಡಕ್ಷನ್ ಮಾಡ್ತಾರೆ, ಆಹಾರ್ಯ ಅಂದರೆ ಕಾಸ್ಟ್ಯೂಮ್ ಮೇಲೆ ಒಂದು ಪ್ರೊಡಕ್ಷನ್ ಮಾಡ್ತಾರೆ. ವಿಡಿಯೋ ರೆಕಾರ್ಡಿಂಗು ಇಲ್ಲ, ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಮತ್ತೆ ರಿಹರ್ಸಲ್ ಮಾಡ್ತೀವಿ. ಡೈಲಿ ರಿಹರ್ಸಲ್ ಮಾಡಿ ಅದನ್ನು ಶೋ ಮಾಡಬೇಕು. ಓಕೆ. ಅಲ್ಲಿ ಥಿಯೇಟ್ರ್ ಇದೆ, ದೊಡ್ಡ ಥಿಯೇಟ್ರ್ ಇದೆ, ಹಂಪಿ ಥಿಯೇಟ್ರ್ ಇದೆ, ಅಲ್ಲ ಇದ್ರದ್ದು ಏನೋ ಓಪನ್ ಥಿಯೇಟ್ರ್ ಇದೆ, ಆ್ಯಂಡ್ ಇಂಟಿಮೇಟ್ ಥಿಯೇಟ್ರ್ ಇದೆ, ಆ್ಯಂಡ್ ಪ್ರೊಸಿನಿಯಂ ಥಿಯೇಟ್ರ್ ಇದೆ. 3 ಥರ ಥಿಯೇಟ್ರ್ ಇದೆ. ಎಷ್ಟು ದೊಡ್ಡ ಕ್ಯಾಂಪಸ್ ಅದು? ಅದು ಸುಮಾರು ಎಕರೆಗಟ್ಟಲೆ ಇದೆ, ಒಂದು 5-6 ಎಕರೆನಲ್ಲಿದೆ. ಸೊ ಭಾವನೆಗಳ ಜೊತೆಗೂ ಆಟ ಆಡೋದಕ್ಕೆ ಒಂದು ಒಳ್ಳೆ ಜಾಗ ಅದು. ಅದ್ಭುತವಾಗಿದೆ. ನಿಮಗೆ ಅದು ಒಂದು ಯೂನಿವರ್ಸಿಟಿ. ನಿಮಗೆ ಆ್ಯಕ್ಟಿಂಗ್ ಎಲ್ಲ ನೀವು ಅದೊಂಥರ ರಿಸರ್ಚ್ ಮಾಡ್ದಂಗೆ ಮಾಡೋದಲ್ಲಿ, ಅಂದರೆ ಸಖತ್ತು ಅವಕಾಶಗಳಿದೆ ಅಲ್ಲಿ ನಿಮಗೆ. ನಮ್ಮನ್ನು ನಾವು ತೆರ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಕಲ್ತ್ಕೊಳ್ಳೋಕ್ಕೆ. ಮೇಕಪ್ ಕ್ಲಾಸ್ ಇರುತ್ತೆ, ಆ್ಯಂಡ್ ಯಕ್ಷಗಾನ ಕ್ಲಾಸ್ ಇರುತ್ತೆ, ಯಕ್ಷಗಾನ ಮೇಕಪ್ ಕ್ಲಾಸ್ ಇರುತ್ತೆ, ಲೈಟಿಂಗ್ ಕ್ಲಾಸ್ ಇರುತ್ತೆ. ನಮಗೆ ಲೈಬ್ರರಿ, ದೊಡ್ಡ ಲೈಬ್ರರಿ ಇದೆ, ಅದಕ್ಕೆ ಟೈಮ್ ಕೊಡ್ತಾರೆ. ಆ್ಯಂಡ್ ಅದ್ಭುತವಾದ ಸಿನಿಮಾಗಳನ್ನ ತೋರಿಸ್ತಾರೆ, ಜಗತ್ತಿನ ಶ್ರೇಷ್ಠ ಸಿನಿಮಾಗಳನ್ನೆಲ್ಲ ಅಲ್ಲಿ ನಮಗೆ ತೋರಿಸ್ತಾರೆ. ನಮ್ಗೆ ಅಲ್ಲಿಂದಲೇ ಶುರುವಾಗಿ ಸಿನಿಮಾ ಕಲ್ಚರ್. ಹಿಂಗೊಂದು ಮಹಾನ್ ಲೈಬ್ರರಿ ಅದು. ನಿಮಗೆ ಈ ಜಗತ್ತಲ್ಲಿ ಯಾವ ಯೂನಿವರ್ಸಿಟಿನೂ ಆ ಲೆವೆಲ್ಗೆ ಇರಲ್ಲ. ಕಾರ್ನಾಡ್ರು, ಕಾಯ್ಕಿಣಿ ಅಂತಂಥದ್ದು, ಇವು ಅನಂತಮೂರ್ತಿ ಅವ್ರು ಬರ್ತಿದ್ರು, ಅವರೆಲ್ಲ ನಮಗೆ ಪಾಠ ಮಾಡ್ತಿದ್ರು ಅಂತ ಯೋಚನೆ ಮಾಡಿ. ಇಲ್ಲಿ ನಮ್ಗೆ ಪಾಠ ಮಾಡಿದಾರೆ ನಮ್ಮ ಮಾಮೂಲಿ ಸ್ಕೂಲಲ್ಲಿ, ಅಲ್ಲಿ ನಮ್ಗೆ ಪಾಠ ಯಾರು ಮಾಡ್ತಾಯಿದ್ರು ಅಲ್ವಾ? ಅಂಥ ಶಿಕ್ಷಣ ಸಿಕ್ಕಿರೋದು ನಮಗೆ. ಸಖತ್. ಎಷ್ಟು ಫೀಸಲ್ಲಿ? ಎಷ್ಟು ಫೀಸ್? ನಾನು ಸೇರಿಕೊಂಡಾಗ 500 ರೂಪಾಯಿ. ಇವಾಗ ಸ್ವಲ್ಪ ಜಾಸ್ತಿ ಇದೆ. ನಾವು ಸ್ಕಾಲರ್ಶಿಪ್ ಮೇಲೆ ಓದಿದ್ದು. ಓಕೆ. ಅಲ್ಲಿ ದುಡ್ಡೆಲ್ಲ ತಗೊಳ್ಳಲ್ಲ, ಬಟ್ ಸೆಲೆಕ್ಟ್ ಆಗಬೇಕಲ್ಲ. ಮುಂಚೆ ಆದರೆ 5 ನಿಮಿಷಕ್ಕೆ ಸೆಲೆಕ್ಷನ್ನು ಇಂಟರ್ವ್ಯೂ ಮಾಡ್ತಿದ್ರು. ಇವಾಗ 3 ಡೇಸ್ ಇಂಟರ್ವ್ಯೂನೇ. ಬರೋರಲ್ಲಿ ಫಸ್ಟ್ ಫಿಲ್ಟರ್ ಮಾಡಿ ಅವ್ರನ್ನೆಲ್ಲ ಹಾಕ್ಕೊಂಡು ಅವ್ರನ್ನ ರಿಹರ್ಸಲ್ ಮಾಡಿಸಿ, ರಿಹರ್ಸಲ್ ಮಾಡಿ ಅವ್ರು ಹೆಂಗಿದ್ದಾರೆ ಏನು ಅವ್ರನ್ನೆಲ್ಲ ಸ್ಟಡಿ ಮಾಡ್ಕೊಂಡು 3 ಡೇಸು ಆದಮೇಲೆ ಅವ್ರು ಸೆಲೆಕ್ಟ್ ಆಗಬೇಕು. ದುಡ್ಡಿಗೆ ನಡೆಸೋ ಸಂಸ್ಥೆ ಅಲ್ಲ ಅದು, ದುಡ್ಡಿಗಲ್ಲ ಅದು. KV ಸುಬ್ಬಣ್ಣ ಅಂತ ಮ್ಯಾಕ್ಸಸ್ಸೇ ಅವಾರ್ಡ್ ತೊಗೊಂಡವರು ಅವರು. ಸುಮಾರು ಆ ಕಾಲದ ತುಂಬ ದೊಡ್ಡ ಸಾಹಿತಿ ಕೂಡ ಅವರು, ಆಮೇಲೆ ಸಮಾಜ ಚಿಂತಕರು. ಅವರು ಕಟ್ಟಿದಂಥ ಸಂಸ್ಥೆ ಅದು. ಆ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿಕೊಂಡು ಒಂದು ನಾಟಕ ಮಾಡೋಣ ಅಂತ ಶುರು ಮಾಡಿದ್ದು. ಅಲ್ಲಿಂದ ಶುರು ಮಾಡಿ ಯಾಕೆ ನಾವು ಒಂದು ಸಿನಿಮಾ ತೋರಿಸ್ಬಾರ್ದು ಎಲ್ರಿಗೊಂದು ಶುರು ಆಯಿತು. ಇವತ್ತು ಹೆಂಗಾಗಿದೆ ಅಂದರೆ, ಸುತ್ತಮುತ್ತ ಹಳ್ಳಿಗಳಲ್ಲಿ ನೀವು ಹೋಗ್ಬಿಟ್ಟು ಪಕ್ಕದ ಮನೆಯವ್ರು ಕೇಳಿದ್ರು ಶೇಕ್ಸ್ಪಿಯರ್ ಬಗ್ಗೆ ಹೇಳ್ತಾರೆ. ಯಾರೋ ಮೂಲೆಯಲ್ಲಿ ಕೂತಿರೋರು ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಇಲ್ಲೆಲ್ಲ ಕೂತಿರೋರು ಕಾರ್ನಾಡರ ಬಗ್ಗೆ ಮಾತಾಡ್ತಾರೆ, ಇನ್ನೆಲ್ಲ ಕೂತಿರೋರು ಕಂಬಾರರ ಬಗ್ಗೆ ಮಾತಾಡ್ತಾರೆ ಹಳ್ಳಿಗಳಲ್ಲಿ. ಆ ಲೆವೆಲಿನ ಒಂದು ಎಜುಕೇಷನ್ ಇಡೀ ಸುತ್ತ ಹಳ್ಳಿಗೆ ಸಿಕ್ಕಿದೆ ಅಲ್ಲಿ. ಅದು ಬಿಕಾಸ್ ಆಫ್ ನೀನಾಸಂ. ಯಾಕಂದ್ರೆ ಪ್ರತಿ ಸಲ ನಾಟಕ ನೋಡೋಕೆ ಬರ್ತಾರೆ ಜನ, ಅಲ್ಲಾಗೋ ಶೋಗಳು. ಅಂದರೆ ಅವರು ತುಂಬ ಎವಾಲ್ಡ್ ಹಂಗಿದ್ದಾರೆ ಸಿಕ್ಕಾಪಟ್ಟೆ. ಬೇರೆ ಥರ ನಾವು ನಾಯಿಗಳಿಗೆಲ್ಲ ಹೆಸರು ಹೆಂಗೆ ಕರಿತಿದ್ದು ಗೊತ್ತಾ? ನಾವು ಈ ನಾಟಕದ ಹೆಸರುಗಳನ್ನ, ಕ್ಯಾರೆಕ್ಟರ್ಗಳನ್ನ ಹೆಸರುಗಳಿಟ್ಟಿದ್ವಿ ಅವಕ್ಕೆ, ನಾಯಿಗಳಿಗೆ. ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ಯಾವುದೋ ಒಂದು ನಾಟಕದ ಮ್ಯಾಕ್ಬೆತ್ ಅಂತಿದ್ರೆ, ಮ್ಯಾಕಿ ಬರೋ ಅಂತ, ಹಿಂಗೆ ಅಲ್ಲಿ ಒಂದು 5-6 ನಾಯಿಗಳು ಹೊಡ್ತಿದ್ರೆ. ಅಷ್ಟು ಥಿಯೇಟ್ರ್ ಕಲ್ಚರ್ ಮತ್ತು ಥಿಯೇಟ್ರು ಲಿಟ್ರೇಚರು ತುಂಬಿ ತುಳುಕ್ತಾ ಇರುವಂಥ ಜಾಗ ಹೆಗ್ಗೋಡು, ಸಾಗರದಲ್ಲಿರುವಂಥ ಜಾಗ.
ಅಲ್ಲಿ ಓದಿದ್ದು ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅದಕ್ಕೆ ಸತೀಶ್ ನೀನಾಸಮ್ ಅಂತ ಕರ್ಸ್ಕೊಳ್ಳೋಕ್ಕೆ ಐ ಆಮ್ ಆಲ್ವೇಸ್ ನನ್ನ ಬಗ್ಗೆ ತುಂಬ ಖುಷಿ ಆಗುತ್ತೆ ನನಗೆ. ಲೈಫ್ ಆಲ್ವೇಸ್ ಕಮ್ಸ್ ಇನ್ ಅ ಜರ್ನಿ ಅಂತಾರೆ, ಒಂದು ಸೈಕಲ್ ಅದು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಅಲ್ಲಿಗೆ ಬರ್ತೀರಾ. ಹೌದು. ವಾಪಸ್ ಮತ್ತೆ ಹೋಗಿದ್ದೀರಾ ಚೀಫ್ ಗೆಸ್ಟ್ ಆಗಿ ನೀನಾಸಮ್ಗೆ ತುಂಬಾ ಸತಿ ಹೋಗಿರ್ತೀರಾ. ನಮ್ಮ ಲೂಸಿಯಾ ಅಲ್ಲಿ ರಿಲೀಸ್ ಮಾಡಿದ್ವಿ, ಅಲ್ಲಿ ಕರೆದು ನಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ರು. ಒಂದು ಪ್ರತಿ ಸಲ ಹೋದಾಗಲೂ ಆಮೇಲೆ ನಮಗೇನು ಸ್ಪೆಷಲ್ ಬಿಲ್ಡಪ್ ಎಲ್ಲ ಇರಲ್ಲ, ನಾವು ಸ್ಟೂಡೆಂಟ್ ಥರನೇ. ನೀವು ಯಾರೇ ಬಂದು ಅವ್ರು ಎಂತೆಂಥವ್ರು ನೋಡಿದ್ರೆ ನಾವು ಯಾವ ಲೆಕ್ಕ ಅಲ್ಲಿ ಹಂಗಲ್ಲ. ಅಂದರೆ ಅದೇನು ನೀವು ನಾರ್ಮಲ್ ಆಗಿರ್ತಾರೆ ಅಷ್ಟೇ ಅವರು. ಇನ್ನೇನು ನಾವು ಬಂದ್ಬಿಟ್ಟು ಏನು ಸ್ಪೆಷಲ್ ಆಗಿ ಏನೋ ಬನ್ನಿ ಸತೀಶ್ ಅವ್ರು ಬಂದಿದ್ದಾರೆ, ಓ ಬನ್ನಿ ಹಂಗೆಲ್ಲ ಏನೂ ಇರಲ್ಲ ಅಲ್ಲಿ. ಯಾರೇ ಹೋದ್ರು ಅಷ್ಟೇ, ಅಲ್ಲಿಂದ ಸ್ಟೂಡೆಂಟ್ಸ್ಗಳು ಯಾರೇ ಹೋದ್ರು ಅವ್ರ ಪಾಡ್ಗೆ ಅವ್ರು ಹೋಗಬೇಕು, ಹೋಗ್ತಾರೆ, ಕುಂತಿರ್ತೀವಿ. ಈಗ ಸ್ಟೂಡೆಂಟ್ಸ್ ಏನು ನಡೀತಾ ಇರುತ್ತೆ, ಒಂದು ಇಂಟ್ರಾಕ್ಷನ್ ಆಗ್ಬೋದು, ಸತೀಶ್ ಬಂದಿದ್ದಾರೆ ಮಾತಾಡಿ ಒಂದ್ಸಲ ಅಂತ. ನಮ್ಮದೇನೋ ನಾವೊಂದು ನಮ್ಮ ಲೈಫಿನ ಬಗ್ಗೆ ಏನಾದ್ರು ಮಾತಾಡ್ಬೋದು ನಾವು. ಇಲ್ಲ ಎಲ್ಲ ಸೇರ್ಕೊಂಡು ಅಲ್ಲಿ ಕ್ಯಾಂಟೀನ್ ಇದೆ, ಹೋಗಿ ಕಾಫಿ ಕುಡಿತೀವಿ. ನಮ್ಮ ಟೀಚರ್ಸ್ ನೋ ಬಕೆಟ್ಸ್. ಈಗ ನೀವು ಮನೆಗೆ ಹೋದ್ರೆ ನಿಮ್ಮ ತಾಯಿ ನಿಮ್ಗೆ ಬಿಲ್ಡಪ್ ಕೊಡ್ತಾರಾ ಅಲ್ವಾ? ಅಷ್ಟೇ ಸಿಂಪಲ್. ಹೀಗೆ ನಿಮ್ಗೆ ವಿಷಯ ಗೊತ್ತಿರಲಿ, ನಮ್ಮ ತಾಯಿ ಇಲ್ಲ, 10 ವರ್ಷ ಆಯಿತು. ಬಟ್ ಆದ್ರೂ ಗಾಟ್ ಯುವರ್ ಎಮೋಷನ್, ಅವ್ರು ಹೋಗಿ ಹೇಗಾಯಿತು. ಬಟ್ ಇರಲಿ ಬಟ್ ಈಗ ಇನ್ನೊಂದು ನಮ್ಮ ತಾಯಿನೂ ತೀರ್ಕೊಂಡ್ರು, ಒಂದು 2 ವರ್ಷ ಆಯ್ತು. ಹಂಗಾಗಿ ಇಬ್ಬರಿಗೂ ಗೊತ್ತಾ ನೋವು ಏನು ಅಂತ. ಹೌದು. ಇರಲಿ. ಸತೀಶ್ ಅವರೇ, ನಿಮ್ಮ ಈ ಒಂದು ಮಾತಿನ ಫ್ಲೋನಲ್ಲೇ ಬಂದ ಇನ್ನೊಂದು ಹೆಸರು ಲೂಸಿಯಾ. ಸತೀಶ್ ಅವರು ಅಂತ ಇವತ್ತು ಯಾರೇ ನೋಡಿದ್ರು ದೊಡ್ಡದಾಗಿ ಕಾಣುವಂಥ ಒಂದಷ್ಟು ಮೈಲಿಗಲ್ಲುಗಳಲ್ಲಿ ಲೂಸಿಯಾ ಕೂಡ ಒಂದು. ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ಮೇಲೆ ನಿಮ್ಮ ಲೈಫ್ ಹೆಂಗೆ ಬದಲಾಗತ್ತೆ? ಯಾಕೆಂದರೆ ಆಚೆಯಿಂದ ನೋಡೋರು ಲೆಕ್ಕಾಚಾರ ಬೇರೆ. ಬಟ್ ನಿಮಗೆ ಇವತ್ತು ಏನು ಕಲಿಸಿದೆ, ಏನು ಕೊಟ್ಟಿದೆ, ಏನಿನ್ನೂ ಕೊಡೋದು ಬಾಕಿ ಇದೆ? ಅಲ್ಲ ಏನಂದರೆ ಆ ಟೈಮಲ್ಲಿ ನಾನು ಇನ್ನೂ ಒಂಥರ ಅಂದರೆ ಏನಿದೆಲ್ಲ, ಏನು ಯಾವ ಥರ ಲೈಫ್ ಇದು ಅಂತ ನಾನು ತಿಳ್ಕೊಳ್ಳೋಕ್ಕೆ ಒಂದು 3-4 ವರ್ಷ ಹಿಡೀತು. ಅಂದರೆ ಸಡನ್ ಸಕ್ಸಸ್ ಬಂತು ನನಗೆ ರಪ್ಪ ಅಂತ. ನಾನು ಆಸೆ ಪಟ್ಟು ಕಾಯ್ತಾ ಇದ್ದೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂತ. ಅಂದರೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಾನು ಹೀರೋ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟು ಒಂಥರ ಅಪ್ರಿಷಿಯೇಷನ್ಸು. ಸೆಲೆಕ್ಟ್ ಹೆಂಗಾದರೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದ್ದು ನಾನು ಲೈಫ್ ಇಷ್ಟೇ ಮಾಡಿದ್ದೆ ಪವನ್ ಜೊತೆಗೆ. ಅದರಿಂದ ಒಂದು ಕ್ಯಾರೆಕ್ಟರ್ ಐತಿ ಅದರಲ್ಲೇ ನೀವು ಕ್ಯಾನ್ಸರ್. ಹೌದು. ಅದನ್ನು ನೋಡಿ ಅವ್ರಿಗೆ ಇಷ್ಟ ಆಗಿ ಅಲ್ಲಿಂದ ಜರ್ನಿ ಶುರುವಾಗಿದ್ದು. ಅದಾದಮೇಲೆ ಸೆಲೆಕ್ಟ್ ಆದಾಗ ಡ್ರಾಮಾ ಶೂಟಿಂಗ್ ನಡೀತಾ ಇತ್ತು ನಂದು. ಡ್ರಾಮಾ ಶೂಟಿಂಗ್ ನಡೀಬೇಕಾದ್ರೆ ಇವ್ರು ಫೋನ್ ಮಾಡಿದ್ರು ನನಗೆ, ಈಗ ನೀವೇ ಹೀರೋ ಅಂತ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿದ್ದೀವಿ, ಯಾರಿಗೂ ಹೇಳ್ಬಿಡಿ ಅಂತಂದ್ರು ನನಗೆ. ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತಂದೆ. ಡ್ರಾಮಾ ಶೂಟಿಂಗ್ ನಡೀತಾ ಇತ್ತು, ತಡ್ಕೋಬೇಕಲ್ಲ ಕ್ಯೂರಿಯಾಸಿಟಿ. ಬಂದ ಪಕ್ಕದಲ್ಲಿ ಒಬ್ಬ ಆಗ್ತಾನೆ ನನ್ನ ಫ್ರೆಂಡು, ಲೂಸಿಯಾಗಿ ನಾನೇ ಹೀರೋ, ಲೂಸಿ ಅಂತ ಪಿಕ್ಚರ್ ನಡೀತಿದೆ ಅಂತಂದೆ. ಟಾಪಕ್ಕಂದು ಬೆಳಗ್ಗೆ ಅಷ್ಟರಲ್ಲಿ ಇಡೀ ಸೆಟಲ್ಲಿ ಇರೋರಿಗೆಲ್ಲ ಗೊತ್ತು ನಾನೇ ಹೀರೋ ಅಂತ. ಆಲ್ರೆಡಿ 4-5 ಪವನ್ ಹೋಗಿದೆ. ಫೋನ್ ಮಾಡಿದ್ರು, ಅಲ್ಲ ಸತೀಶ್ ಯಾರಿಗೂ ಹೇಳ್ಬಿಡಿ ಅಂತಂದರೆ. ಇಲ್ಲ ಸರ್ ಪವನ್, ನಾನು ಯಾರಿಗೂ ಹೇಳಿಲ್ಲ, ಇದು ಹೆಂಗೆ ಲೀಕ್ ಆಗಿದೆ ಗೊತ್ತಿಲ್ಲ ವಿಷಯದ. ಅಲ್ಲಿಗೆ ಪವರ್ ಆಫ್ ಯಾರಿಗೂ ಹೇಳ್ಬೇಡಿ ಮೀನ್ಸ್ ಊರವ್ರಿಗೆಲ್ಲ ಟಮ್ಟೆ. ಅದು ಕೆಲವೊಂದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ, ಅದು ನೀವು ನನ್ನ ಹತ್ರ ಹೇಳ್ಕೊಬೋದು, ಬೇಕಿದ್ರೆ ಇಲ್ಲಿ ಹೇಳಿ. ನೈಸ್. ಸೊ ಅದೇ ಹೆಂಗೆ ಸೆಲೆಕ್ಟ್ ಆದ್ರಿ ಹೇಳಿದ್ರಿ. ಬಟ್ ಲೂಸಿ ಅದು ಸಕ್ಸಸ್ ನಿಮಗೆ ಕೆಲವು ಸತಿ ಬಂದಾಗ ಇದು ಹೆಂಗೆ ಲೆಕ್ಕಾಚಾರ ಸಿಗ್ತಿರಲಿಲ್ಲ, ಅದನ್ನು ಹೇಳ್ತಾ ಇದ್ರಿ. ಅಂದರೆ ಆ್ಯಕ್ಚುಲಿ ಅದನ್ನು ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ. ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದರೆ ಬಹುಶಃ ನಾನು ಇವತ್ತಿಗೆ ಇನ್ನೊಂದು ಸ್ಟೆಪ್ ಮೇಲೆ ಇರ್ತಾ ಇದ್ದೆ. ಏನು ಹ್ಯಾಂಡಲ್ ಬೆಟರ್ ಮಾಡ್ಬೋದಿತ್ತು ಅನ್ಸುತ್ತೆ. ಇನ್ನೂ ನಾನು ಅಂದರೆ ಸೆಲೆಕ್ಷನ್ ವಿಚಾರಗಳಲ್ಲಿ, ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಚಾರದಲ್ಲಿ ಇನ್ನೂ ದೊಡ್ಡ ಸ್ಕ್ರಿಪ್ಟ್ಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದಾಯಿತು. ಆ ವಿಚಾರದಲ್ಲಿ ನನಗೆ ಎಷ್ಟು ಬಗ್ಗೆ ತುಂಬ ಖುಷಿ ಇದೆ. ಯಾಕೆಂದರೆ ಅವನ ಲೈಫನ್ನು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾ ಹೋದ. ಒಂದೊಂದು ಸ್ಕ್ರಿಪ್ಟಿಂದ ಕಮರ್ಷಿಯಲಾಗಿ ಅದನ್ನ ಹೆಂಗೆ ತೊಗೊಂಡೋಗ್ಬೇಕು ಅಂತ ಚೆನ್ನಾಗಿ ತೊಗೊಂಡೋದ. ನಾನು ಕೆಲವೊಂದು ಸಲ ಮಧ್ಯೆ ಎಕ್ಸ್ಪೆರಿಮೆಂಟ್ಗಳು, ಬೇರೆ ಥರ ಸಿನಿಮಾಗಳು ಎಲ್ಲ ಮಾಡ್ತಾ ಬಂದೆ. ಆದರೆ ಆ ಎಕ್ಸ್ಪೆರಿಮೆಂಟ್ಗಳು ಇಲ್ಲಿ ಅಷ್ಟು ಚೆನ್ನಾಗಿ ಜನ ರಿಸೀವ್ ಮಾಡಲಿಲ್ಲ. ಅದೊಂದು ಸ್ವಲ್ಪ ಹೊಡ್ತಾ ಬಿತ್ತು ನನಗೆ. ಆ್ಯಂಡ್ ಅಯೋಗ್ಯ ಮಾಡಿದಾಗ ನನಗೆ ಬೇರೆ ಲೆವೆಲ್ಗೆ ಐತಿ, ಮತ್ತೆ ಒಂದು ಕಂಬ್ಯಾಕ್ ಥರ. ಅಲ್ಲಿ ಅದ್ರ ಮಧ್ಯೆ ನನಗೆ ಕಮರ್ಷಿಯಲಾಗಿ ಹಿಟ್ಟಾಗಿದ್ದೆ. ಕಮರ್ಷಿಯಲಾಗಿ ಮಾಡೋದೆಲ್ಲ ಹಿಟ್ಟಾಯ್ತು ನಂದು. ಈಗ ನಂಗೆ ತೊಗೊಂಡ್ರೆ ನಿಮಗೆ ಲವ್ ಇನ್ ಮಂಡ್ಯ ಸೂಪರ್ ಹಿಟ್ ಆಯಿತು, ಬ್ಯೂಟಿಫುಲ್ ಮನ್ಸ್ಗಳು ಸೂಪರ್ ಹಿಟ್ ಆಯಿತು, ಕ್ವಾಟ್ಲೆಸ್ ದಿಶ ಟಿವಿಗೆ ಬಂದಮೇಲೆ ಚೆನ್ನಾಗಾಯ್ತು. ಆ್ಯಕ್ಚುಲಿ ಥಿಯೇಟ್ರಿಕಲ್ಲಿ ಎಷ್ಟು ಚೆನ್ನಾಗಾಗಿಲ್ಲ, ಟಿವಿಗೆ ಬಂದಮೇಲೆ ಅದು ಸಿಕ್ಕಾಪಟ್ಟೆ ಓಡ್ತು. ಅದಾದಮೇಲೆ ನಿಮಗೆ ಅದು ಅಯೋಗ್ಯ, ಅದು ಬ್ಲಾಕ್ ಬಸ್ಟರು. ಆಮೇಲೆ ಚಂಬಲ್ ನನಗೆ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ. ಆದರೆ ಚಂಬಲ್ ಬಗ್ಗೆ ಏನಂದರೆ ನನಗಿವತ್ತಿಗೂ ತುಂಬ ಪ್ರೀತಿ ಇದೆ ಆ ಸಿನಿಮಾ ಬಗ್ಗೆ. ತುಂಬ ಒಳ್ಳೆ ಸಿನಿಮಾ. ಸಮ್ಟೈಮ್ಸ್ ಏನಂದರೆ ಈಗ ಹೇಳ್ತೀವಿ ನಾವು ತಮಿಳಲ್ಲಿ ಬರ್ತವೆ, ಬೇರೆ ಭಾಷೆಯಲ್ಲಿ ಬರ್ತವೆ ಅಂತ. ನಮ್ಮ ಭಾಷೆಯಲ್ಲಿ ಬಂದಾಗ ಕೆಲವೊಂದು ಸಲ ಮಿಸ್ ಹೊಡೆಬಿಡ್ತವೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಜನನ ಬ್ಲೇಮ್ ಮಾಡಲ್ಲ ನಾನು. ಅದೇ ಮಾರ್ಕೆಟ್ ಬಹುಶಃ ನ್ಯಾಷನಲ್ ಲೆವೆಲ್ಗಿದ್ದರೆ ಚಂಬರ್ ಅನ್ನೋ ಸಿನಿಮಾ ಬಹುಶಃ ದೊಡ್ಡ ಲೆವೆಲ್ಗೆ ಇಟ್ಟಾಗ್ತಿತ್ತೇನೋ ಅಂತ ಒಂದು ನಂಬಿಕೆ. ಸೊ ಕೆಲವು ಸತಿ ನಿಮ್ಮ ಲೆಕ್ಕಾಚಾರಗಳೇ ಬೇರೆ, ಅದು ಜನಗಳು ಕೊಡೋ ಮಾರ್ಕ್ಸೇ ಬೇರೆ. ಇದೆಲ್ಲದ್ರ ಈಗ ಪೃಥ್ವಿ ಮಾಡಿದಂಥ ಡೈರೆಕ್ಟ್ರು ಜೇಕಬ್ ವರ್ಗೀಸು. ಪೃಥ್ವಿ ಎಷ್ಟು ಚೆನ್ನಾಗಿ ಸಿನಿಮಾ. ಹಾಗೆ DC ಮೇಲೆ ಒಂದು ಕತೆ ನಡೆಯೋ ಕತೆ ಇದ್ದು ಚಂಬಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಈಗ ರೀಸೆಂಟಾಗಿ 12th ಫೇಲ್ ಬಂತಲ್ಲ, ಅದು ಅಲ್ಲಿಂದ ಒಂದು ಹುಡುಗನ ಕತೆ. ನೋಡಿ ಅದು 100 ಕೋಟಿ ಮಾಡುತ್ತೆ. ನಮಗೆ ಈಗ ಅದೇ ಕತೆ ಅಲ್ಲಿ ಬಂದಿದ್ರೆ ಬಹುಶಃ ಹಂಗೆ ಆಗ್ತಾಯಿತ್ತೇನೋ ಅಂತ ಒಂದೊಂದ್ಸಲ ಅನಿಸುತ್ತೆ. ಅಂದರೆ ಈಗ ಆ ಥರ ಜಾನರ ಸಿನಿಮಾಗಳು ತಮಿಳಲ್ಲಿ, ಮಲಯಾಳಮಲ್ಲಿ ಮತ್ತು ಹಿಂದಿನೆಲ್ಲ ತುಂಬ ಗೆದ್ದಿದೆ. ಎಲ್ಲದಕ್ಕೂ ಹಂಗಾರೆ ಟೈಮಿಂಗ್ ಇಂಪಾರ್ಟೆಂಟಾ ಅಂತ ಮೇ ಬಿ ಏನಂತ ಗೊತ್ತಿಲ್ಲ, ಅದು ನಮಗೂ ಗೊತ್ತಾಗಲ್ಲ ಕೆಲವೊಂದ್ಸಲ. ಹಂಗಂತ ನಾವು ಸಿನಿಮಾನ ದೂಷಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಕಲ್ಲು ಹೊಡಿತಾ ಇರ್ಬೇಕಷ್ಟೇ, ಯಾವತ್ತೋ ಒಂದಿನ ಕಚ್ಕೊಳ್ಳುತ್ತೆ, ಅಥವಾ ಕಚ್ಕೋತೆ, ಇಲ್ಲ ಪಾಠ ಹೇಳ್ಕೊಡ್ತು ಅಂದ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ಒಂದು ಥ್ರೆಡ್ ಹೇಳ್ತೀರಿ, ಸೆಲೆಕ್ಷನ್ ಒಂದು ಹೆಜ್ಜೆ ಮುಂದಕ್ಕೆ ಇಡ್ತಾ ಹೋಗೋದು, ಯಶೋರಿಂದ ಅದು ಕಲಿಬೇಕಂತ. ನಿರ್ಧಾರಗಳು ಕೆಲವು ಸತಿ ನೀವು ಇಡೋ ಹೆಜ್ಜೆಗೆ ನಿಮ್ಮ ಸ್ವಂತ ಆಲೋಚನೆಗಳು ಒಂದಾರೆ, ಒಂದಷ್ಟು ಅಡ್ವೈಸರ್ಸ್ಗಳಂತ ಸುತ್ತಾ ಇರ್ತಾರೆ. ಸತೀಶ್ ಅವರ ಅಡ್ವೈಸರ್ಸ್ ಕಮಿಟಿ ಯಾರು? ನಿಮ್ಮ ಮಂತ್ರಿ ಬಳಗ. ಈಗ ನೀವೇ ರಾಜ ಅಂತ ತಗೊಂಡ್ರೆ? ಇಲ್ಲ, ನಂದು ಬಳಗನೇ ಇಲ್ಲ ನನಗೆ. ನಾನು ಒಬ್ಬನೇ ಸೈನಿಕ. ನಾನು ರಾಜ ಅಲ್ಲ, ನಾನು ಸೈನಿಕ. ನಾನು ಕೆಲಸ ಮಾಡಬೇಕು, ಹಸಿವಿಗೋಸ್ಕರ ಕೆಲಸ ಮಾಡೋನು. ಕೆಲಸ ಮಾಡಿ ಒಂದು ದಿವಸ ಕೆಲಸ ತೃಪ್ತಿನಲ್ಲಿ ಸಾಯ್ಬೇಕಷ್ಟೆ. ಯಾಕಂದರೆ ಯಾವಾಗಲೂ ರಾಜ ಒಂದು ಅರ್ಥ ಮಾಡ್ಕೋಬೇಕಾಗಿರೋದಂದರೆ, ರಾಜರ ಬಗ್ಗೆ ಮಾತ್ರ ಮಾತಾಡ್ತೀವಿ, ಸೈನಿಕರ ಬಗ್ಗೆ ಯಾರೂ ಮಾತಾಡಲ್ಲ. ಯಾಕಂದ್ರೆ ಸೈನಿಕ ಅವನ ಫ್ಯಾಮಿಲಿ ಬಿಟ್ಟು, ಅವನ ಇಡೀ ಬದುಕನ್ನು ಬಿಟ್ಟು ರಾಜನಿಗೋಸ್ಕರ ಹೊಡೆದಾಡ್ತಾ ಇರ್ತಾನೆ. ಯುದ್ಧಕ್ಕೆ ಹೋದಂಥ ಸೈನಿಕ ವಾಪಸ್ ಬರ್ತಾನ ಇಲ್ವಾ ಅಂತ ಹೆಂಡತಿ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ. ರಾಜನಿಗೆ ಅಪ್ರಿಷಿಯೇಷನ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಸಾಮ್ರಾಜ್ಯ ಸಿಗುತ್ತೆ, ಎಲ್ಲವೂ ಸಿಗುತ್ತೆ, ಕಿರೀಟನೂ ಕೊಟ್ಟಿರ್ತಾರೆ, ಎಲ್ಲವೂ ಸಿಕ್ಕಿರುತ್ತೆ. ಆದರೆ ಸೈನಿಕನಿಗೆ ಏನು ಸಿಗುತ್ತೆ? ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಕತೆ ಯಾವಾಗಲೂ ಆಲ್ವೇಸ್. ಈಗ ನೋಡಿ, ನೀವು ಯಾರು ಗೆದ್ದಿರ್ತಾರೆ ಅವ್ರನ್ನ ಕರೀತಾರೆ, ಸನ್ಮಾನ ಮಾಡ್ತಾರೆ. ಯಾರು 100 ಕೋಟಿ ಇರುತ್ತೆ ಅವ್ರನ್ನ ಕರೀತಾರೆ, ಸನ್ಮಾನ ಮಾಡ್ತಾರೆ. ಅವ್ರು ಒಂದು 5 ಕೋಟಿ ಕೊಡ್ತಾರೆ. ಇದೇ ಸಮಾಜ ನಡೀತಾ ಇರೋದು. ಅದನ್ನೇ ಕರಪ್ಷನ್ ಅನ್ನೋದು. ಇದು ಕೂಡ ಕರಪ್ಷನ್ನೇ ಮಾಡ್ತಾ ಇರೋದು. ನೀವು ಯಾರನ್ನ ಅಪ್ರಿಷಿಯೇಟ್ ಮಾಡ್ತೀರಾ? ಯಾರೋ ಹಿಂದಿರೋನ್ನ ಅಪ್ರಿಷಿಯೇಟ್ ಮಾಡ್ಬೇಕು, ನೀವು ಮುಂದಿರೋನ್ನ ಅಪ್ರಿಷಿಯೇಟ್ ಮಾಡಿ ಪ್ರಯೋಜನ ಏನೋ? ನೀವು ಈ ಒಂದು ಥ್ರೆಡ್ ಅಂತ ಬರೋದಾದರೆ ಆಲ್ಸೋ ನಾವು ಇಂಡಸ್ಟ್ರಿನಲ್ಲಿ ಇದು ನೋಡಿದ್ದೀವಿ. ಈಗ ಧನಂಜಯ್ ಅವ್ರದ್ದು ಒಂದು ಫೇಮಸ್ ಲೈನ್ ಇತ್ತಲ್ಲ, ಬಡವರನ್ನು ಬೆಳೆಸಿರೋ ಅದು ಒಳ್ಳೆ ಲೈನ್. ಅದು ಬಡವ್ರ ಮಕ್ಕಳು ಬೆಳಿಬೇಕು. ಒಳ್ಳೆ ಲೈನ್. ನಮ್ಮಲ್ಲಿ ನೀವು BPL ಕಾರ್ಡ್ ಬಗ್ಗೆ ಎಲ್ಲ ತಮಾಷೆ ಮಾಡ್ತೀರಾ, ಬಡವ್ರ ಮಕ್ಕಳ ಬಗ್ಗೆ ತಮಾಷೆ ಮಾಡ್ತೀರಾ. ಆಮೇಲೆ ಏನೋ ಸಿಂಪತಿ ಬಗ್ಗೆ ಮಾತಾಡ್ತಾರೆ, ತಾಯಿ ಬಗ್ಗೆ ಮಾತಾಡ್ಕೊಂಡು ಸಿಂಪತಿ ಮಾತಾಡ್ಕೊಂಡು ಗಿಟ್ಸ್ಕೋತಾರೆ. ಅವ್ರ ಲೈಫಲ್ಲಿ ಏನು ನಡೆದಿರುತ್ತೆ ಅದು ಮಾತಾಡ್ತಾರೆ, ಬಿಟ್ಬಿಡಿ ಪಾಪ. BPL ಕಾರ್ಡ್ ಅಂದರೆ BPL ಕಾರ್ಡ್ ತಗೊಳ್ಳೋ, BPL ಕಾರ್ಡಲ್ಲಿ ಅಕ್ಕಿ ತೊಗೊಂಡು ಊಟ ಮಾಡ್ತಾನೆ ಅಂತಂದರೆ ಅವನ ಸ್ಥಿತಿ ಹೇಗಿದೆ ಅಂತ ನೀವು ಯೋಚನೆ ಮಾಡ್ಬೇಕಲ್ವ. ನೀವು BPL ಕಾರ್ಡ್ನು ನೀವು ತಮಾಷೆ ಮಾಡೋಕ್ಕೆ ಶುರು ಮಾಡ್ಬಿಟ್ರೆ, ಹಾಗಾಗಿ ಆಮೇಲೆ ಅವರ ಹಳ್ಳಿಯವರು ಮೂರ್ಖರು ಅಂತ ಕರೀತೀರಾ, ಅವ್ರಿಗೆ ಎಜುಕೇಷನ್ ಇಲ್ಲ ಅಂತೀರಾ. ಇದೆಲ್ಲ ಸ್ಟಾಪ್ ಆಗಬೇಕು. ಯಾಕೆ ಗೊತ್ತಾ? ಅದಕ್ಕೆ ಯಾರು ಕಾರಣ? ನೀವೇ ಕಾರಣ ತಾನೆ. ನಿಮಗೆಲ್ಲ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಅಂದರೆ, ಆ ಮಕ್ಕಳಿಗೆ ಎಜುಕೇಷನ್ ಸಿಗ್ತಾರೆ ಅಂದರೆ ಕಾರಣ ಯಾರು? ನೀವು ಕರಪ್ಟ್ ಮಾಡ್ತಾರೆ, ನೀವು ತಾನೆ. ಬುದ್ಧಿವಂತರು ಅನ್ಸ್ಕೊಂಡವರು ಓಟ್ ಹಾಕ್ತಾರವ್ರು ನೀವು ತಾನೆ. ನಾವು ತಾನೇ ಓಟ್ ಹಾಕ್ತಾ ಇರೋದು. ಆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ನಮಗಿಂತ ಬ್ರಿಲಿಯಂಟ್ ಆಗ್ತಾರೆ. ಈಗ ನಾನು SLC ಓದೋ ನಾನು ಈ ಲೆವೆಲ್ ಬರ್ತೀನಿ ಅಂತಂದರೆ, ನನಗೆ ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ನಾನು ಏನು ಬೇಕಾದ್ರೆ ಆಗ್ತಾ ಇದ್ದೀನಿ. ಬಹುಶಃ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಸಿಕ್ಕಿದ್ರೆ, ನಿಮ್ಮಷ್ಟು ಪ್ರಿವಿಲೇಜ್ ನಮಗೂ ಸಿಕ್ಕಿದ್ರೆ, ನಾವು ನಿಮ್ಮನ್ನು ಮೀರಿಸ್ಕೊಂಡು ಯಾವತ್ತೂ ಮುಂದೆ ಕೊಟ್ಟೋಗ್ತಾ ಇದ್ವಿ. ಹೌದು. ಆಮೇಲೆ ನಾವೆಲ್ಲ ಬಂದಿರೋದು ಹಳ್ಳಿಯಿಂದನೇ. ಇಲ್ಲಿ ಮೂಲ ಯಾವ ನಗರನೂ ಇರಲಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. Wake up to fresh ideas. Repose. ಟಾಕಿಂಗ್ ಅಬೌಟ್ ಬ್ಯೂಟಿಫುಲ್, ನಿಮ್ಮನ್ನ ಬ್ಯೂಟಿಫುಲ್ ಮನಸ್ಸುಗಳು. ಆ ಟೈಮಲ್ಲಿ ನಿಮ್ಮ ಜರ್ನಿ ನೋಡ್ತಾ ಇದ್ದರೆ, ನಿಮ್ಗೆ ಒಳ್ಳೊಳ್ಳೆ ಕಲಾವಿದರ ಜೊತೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳ ಜೊತೆಗೆ, ಒಳ್ಳೆ ಸ್ಕ್ರಿಪ್ಟು, ನಿಮ್ಮ ಶಕ್ತಿ, ಬುದ್ಧಿಶಕ್ತಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಹೆಜ್ಜೆ ಇಡ್ತಾನೆ ಬಂದಿದ್ದೀರಾ. ಆ ಫೇಸ್ ಬಗ್ಗೆ, ಬಿಕಾಸ್ ಶ್ರುತಿ ಹರಿಹರನ್ ಅವ್ರ ಜೊತೆಗೆ ಲೂಸಿ ಆದಮೇಲೆ ಮತ್ತೆ ಬ್ಯೂಟಿಫುಲ್ ಮನಸ್ಸುಗಳು. ಜಯತೀರ್ಥ ಅವರು ಬಹಳ ಚಿಂತನಾ ಜೀವಿ, ಚಿಂತಕರವರು. ಸೊ ಈ ಥರ ಒಡನಾಟಗಳೆಲ್ಲ ಆಗ್ತಾ ಇದ್ದಾಗ ಸತೀಶ್ ಅವರನ್ನು ಅದು ಹೇಗೆ ಚೇಂಜ್ ಮಾಡ್ತಾ ಹೋಗುತ್ತೆ, ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ? ಅಂದರೆ ನನಗೆ ಸಾಕಷ್ಟು ಸಲ ಬದುಕೆ ತುಂಬ ಕಲಿಸಿದೆ. ಅಂದರೆ ಬದುಕಲ್ಲಿ ನಾನು ಬೇರೆ ಬೇರೆ ಥರ ಎಲ್ಲ ಥರ ಕ್ಯಾರೆಕ್ಟರ್ಗಳನ್ನ ನೋಡ್ಬಿಟ್ಟಿದ್ದೀನಿ. ಅಂದರೆ ನನ್ನ ಟ್ರಾವೆಲ್ ಚೆನ್ನಾಗಿದೆ. ಅಂದರೆ ಜರ್ನಿನ ಹೆಂಗಿತ್ತಲ್ಲ, ನನಗೆ ಎಲ್ಲ ಥರ ಜನರು ಸಿಕ್ಕಿದ್ದಾರೆ. ಅದೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ನಾನು ಎಲ್ಲದಳ್ಳಿಯಿಂದ ಶುರು ಮಾಡಿ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಂದ ಶುರು ಮಾಡಿ ಮಂಡ್ಯಗೆ ಹೋಗ್ತೀನಿ, ಮಂಡ್ಯದಿಂದ ನೀನಾಸಮ್ ಮುಗಿಸ್ಕೊಂಡು ಬಂದು ನೀನಾಸಮ್ಮಲ್ಲಿ 1 ವರ್ಷ ಥಿಯೇಟ್ರ್ ಇನ್ಸ್ಟಿಟ್ಯೂಟಲ್ಲಿ ಇರ್ತೀನಿ, ಏನೋ ಸ್ಟೂಡೆಂಟ್ ಆಗಿರ್ತೀನಿ. ಅದಾದಮೇಲೆ ರೆಪರ್ಟ್ರಿನಲ್ಲಿ 1 ವರ್ಷ ಆ್ಯಕ್ಟ್ರಾಗಿ ಕೆಲಸ ಮಾಡ್ತೀನಿ, ಆಲ್ ಓವರ್ ಕರ್ನಾಟಕ ಸುತ್ತೀನಿ. ಅದಾದಮೇಲೆ ಬಂದು ನಾನೇ ಒಂದು ನಾಟಕಕ್ಕೆ ದುಡ್ಡು ಹಾಕಿ ನಾಟಕ ಮಾಡಿಸ್ತೀನಿ. ಅದಾದಮೇಲೆ ಬರ್ತೀನಿ ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ಪಾತ್ರಗಳು ಸೀರಿಯಲಲ್ಲಿ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ನಾಟಕಗಳು ಮಾಡಿಸ್ತೀನಿ, ಸಮಷ್ಟಿ ಅನ್ನೋದು ಒಂದು ಟ್ರೂಪ್ಗೆ NMKRB ಕಾಲೇಜಿಗೆ ನಾಟಕ ಮಾಡಿಸ್ತೀನಿ. ಈ ಕಡೆ ಆ್ಯಂಕರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಒಂದು ಟೈಮಲ್ಲಿ. ಆ್ಯಂಡ್ ಈ ಕಡೆ ಏನೋ ಒಂದು ಮನೆ ನಡಿಬೇಕು, ಫ್ಯಾಮಿಲಿನಲ್ಲಿ ಒಂದಷ್ಟು ಮದುವೆಗಳಾಗಬೇಕು, ಅದಕ್ಕೆ ದುಡ್ಡು ಬೇಕು, ಆ ಸಾಲಗಳು, ಇನ್ನೊಂದು ಮತ್ತೊಂದು. ನನ್ನ ಮನೆ ಒಡೆ ಅಚ್ಚನಕ್ಕೆ ಊಟ ಹಾಕಬೇಕು ಡೈಲಿ ಬೆಳಿಗ್ಗೆ ಇದ್ದರೆ, ಆ ಸಿಚುವೇಷನ್ನು. ಇನ್ನೊಂದು ನನ್ನ ಹಾಸ್ಪಿಟ್ಲ್ ಬಿಲ್ಗಳೇ ನನಗೆ ಕೋಟ್ಯಾಂತರ ರೂಪಾಯಿ
ನಮ್ಮ ಮನೆಯವರು, ನಮ್ಮ ತಾಯಿದು. ಇವೆಲ್ಲನ ನಿಭಾಯಿಸ್ಕೊಂಡು ಇಡೀ ಜಗತ್ತು ಮತ್ತು ಇಲ್ಲಿ ಸಿಗುವಂಥ ಇಂಡಸ್ಟ್ರಿಯಲ್ಲಿ ಸಿಕ್ಕಂಥ ಒಳ್ಳೆಯವರು, ಕೆಟ್ಟವರು, ಮಣ್ಣು ಮಸಿ, ಆ ಜರ್ನಿನಲ್ಲಿ ಸಿಕ್ಕಂಥ ಸ್ನೇಹಿತರು ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಇದೆಲ್ಲವೂ ಅಷ್ಟು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರಬೇಕಾದ್ರೆ ಬದುಕಿಗೆ ಇನ್ನೇನು ಬೇರೇನು ಬೇಕು. ಇದೇ ನನಗೆ ಸಿಕ್ಕಾಪಟ್ಟೆ ಕಲಿಸಿದೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಆ ಬ್ಯೂಟಿಫುಲ್ ಮನಸ್ಸುಗಳು, ಆ ಒಂದು ಜಯತೀರ್ಥ ಫಾರ್ ಎಕ್ಸಾಂಪಲ್ ಈ ಥರ ಹೆಸರುಗಳು ಯಾಕೆ ಬರ್ತಾ ಹೋಗುತ್ತಂದರೆ ಅದು ನಿಮ್ಮ ಒಂದೊಂದು ಐಡೆಂಟಿಟಿ ಅಲ್ಲ. ಒಂದೊಂದು ಸಿನಿಮಾಯಿಂದಲೂ ಒಂದಷ್ಟು ಸ್ಟೋರಿ ಮೂಲಕ ಏನು ಕೊಟ್ಟಿರ್ತೀರ ಜನಗಳಿಗೆ ಒಳಗಂತ ಕಲ್ತಿರೋದು ಒಂದಷ್ಟು ಇರುತ್ತೆ. ಸೊ ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು ಲುಕ್ ಬ್ಯಾಕ್. ಶ್ರುತಿ ಹರಿಹರನ್ ಅವ್ರ ಜೊತೆಗೆ ಒಳ್ಳೆ ಆ್ಯಕ್ಟ್ರೆಸ್ ಅವರು, ತುಂಬ ಇಂಡಿಪೆಂಡೆಂಟ್ ಮೈಂಡು. ಅಫ್ಕೋರ್ಸ್ ಒಳ್ಳೆ ಹುಡುಗಿ, ತುಂಬ ಸ್ಟ್ರಾಂಗ್ ಹುಡುಗಿ ಅವಳು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಆ್ಯಂಡ್ ಲೂಸಿಯಾದಲ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಬ್ಯೂಟಿಫುಲ್ ಮನ್ಸ್ಗಳು ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಪ್ರೊಫೆಷ್ನಲ್ ಆಗಿದ್ದರು. ಆ್ಯಂಡ್ ಬ್ಯೂಟಿಫುಲ್ ಮನ್ಸ್ಗಳು ನೋಡಿದಾಗ ಗೊತ್ತಾಗುತ್ತೆ ನೀವು ಅವ್ರು ಎಂಥ ನಟಿ ಅಂತ. ಅಫ್ಕೋರ್ಸ್ ಲೂಸಿಯಾ ನೋಡಿದಾಗ ತುಂಬ ಒಳ್ಳೆ ಜರ್ನಿ ಆ ಹುಡುಗಿ ಜೊತೆಗಾಗಿದ್ದು ನಾವು. ಆ್ಯಂಡ್ ಜಯತೀರ್ಥ ಅವರು ಅಷ್ಟೇ ತುಂಬ ಒಳ್ಳೆ ಡೈರೆಕ್ಟ್ರು, ಸೆನ್ಸಿಬಿಲಿಟಿ ಇದೆ, ಆ್ಯಂಡ್ ಒಂದು ಕಾಳಜಿ ಇದೆ ನಮ್ಮೆಲ್ಲರ ಬಗ್ಗೆ, ಎಲ್ಲರ ಬಗ್ಗೆ ಪ್ರೀತಿ ಇದೆ. ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಆಲ್ವೇಸ್ ಖುಷಿ ಆಗುತ್ತೆ ನನಗೆ. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಈಗ ಜೇಕಬ್ ವರ್ಗೀಸ್ ಆಗ್ಬೋದು, ಇವನ್ ನಾನು ಯೋಗರಾಜ್ ಭಟ್ರು ಆಗ್ಬೋದು, ಯೋಗರಾಜ್ ಸರ್ ಆಗ್ಬೋದು, ಸೂರಿ ಸರ್, ಪವನ್ ಕುಮಾರು, ಜಯತೀರ್ಥ, ಆ ಕ್ವಾಟ್ಲೆಸ್ ಎದಿಷ ಮಾಡಿ ಡೈರೆಕ್ಟ್ರು ನಮ್ಮ ಮಹೇಶ್ ರಾವ್. ಆಮೇಲೆ ಅಂಜದ ಗಂಡು ಅಂತ ಒಂದು ಸಿನಿಮಾ ಮಾಡಿದೆ ಬಿಡಿ, ರಾಕೆಟ್ ಮಾಡಿದ್ದಾಗ್ಬೋದು, ಆ್ಯಂಡ್ ಅಯೋಗ್ಯ ಆಗ್ಬೋದು. ಆಮೇಲೆ ಚಂಬಲ್ಲು, ಜೇಕಬ್ ವರ್ಗೀಸು, ಡಿ.ಆರ್. ವಿಕ್ರಮ್ ಅಂತ ಮಾಡಿದೆ ನಮ್ಮ ನಂದೀಶ್ ಜೊತೆಗೆ, ಅದಾಗ್ಬೋದು. ಅದಾದ್ಮೇಲೆ ಬ್ರಹ್ಮಚಾರಿ ಅಂತ ಒಂದು ಸಿನಿಮಾ ಮಾಡಿದೆ, ಲವ್ ಇನ್ ಮಂಡ್ಯ. ಅಂದರೆ ನನಗೆ ಖುಷಿ ಏನಂದರೆ ಎಲ್ಲರೂ ಹೋದಾಗ ನಾನು ನನ್ನ ಒಂದು ಸಿನಿಮಾದಿಂದ ಗುರ್ಸೋದಿಲ್ಲ ಯಾರನ್ನು. ಯಾರೊಬ್ರು ಲವ್ ಇನ್ ಮಂಡ್ಯ ಅಂತಾರೆ, ಇನ್ಯಾರೋ ಬ್ಯೂಟಿಫುಲ್ ಮನ್ಸ್ಗಳು ಅಂತಾರೆ, ಇನ್ಯಾರೋ ಅಯೋಗ್ಯ ಅಂತಾರೆ. ಇದು ನನಗೆ ಖುಷಿ. ಓಕೆ, ನನ್ನ ಎಲ್ಲ ಸಿನಿಮಾಗಳು ಇಷ್ಟ ಆಗಿದೆ ಜನಕ್ಕೆ ಅಂತ. ಒಂದೊಂದು ವರ್ಗ ಒಂದೊಂದು ತಲುಪಿದೆ ಅಂತ. ಸೊ ಯಾವ ಪ್ರಯತ್ನವೂ ವ್ಯರ್ಥ ಆಗಿಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಲ್ಲ ಅಲ್ಲ ಅನ್ನೋದನ್ನ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದೊಂದು ಸಿನಿಮಾಗೆ ಒಂದೊಂದು ಥರ ಇದ್ದೇ ಇರ್ತದೆ. ಎಲ್ಲ ಸಿನಿಮಾಗೂ ಈಕ್ವಲ್ ಆಗಿ ಒಂದೇ ಥರ ಯಾವ ಹೀರೋಗೂ ಇರಲ್ಲ. ಆ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಎಲ್ಲ ಸಿನಿಮಾಗಳಿಂದ ಕಲ್ತಿರೋದು ಅಂದರೆ ಇಷ್ಟೊಂದು ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಗ್ಯ ಅಂತ ನೋಡ್ತೀರಾ, ಅಥವಾ ನೀವು ಮನುಷ್ಯರನ್ನ ಹೇಗೆ ಉಳಿಸ್ಕೋತೀರಾ ಅದು ಅಂತ ನೋಡ್ತೀರಾ, ಟೈಮಿಂಗ್ ಅಂತೀರಾ, ಲಕ್ ಕ್ರೆಡಿಟ್ ಕೊಡ್ತೀರಾ? ನಾನು ಫಸ್ಟ್ ನೆನೆಸ್ಕೋಬೇಕಾಗೋದು ಯೋಗರಾಜ್ ಭಟ್ರನ್ನ. ಅವ್ರಿಗೆ ನಾನು ಸಂಪೂರ್ಣವಾಗಿ ಅರ್ಪಿಸ್ಕೋತೀನಿ. ಅಂದರೆ ಒಂದು ಪ್ರೀತಿ ವಿಚಾರದಲ್ಲಿ. ಯಾಕೆಂದರೆ ಅವರಿಂದಲೇ ನಾನು ಇವತ್ತು ಈ ಎಲ್ಲ ಪಾತ್ರಗಳನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಯಾಕೆ ಎಲ್ಲ ಡೈರೆಕ್ಟರ್ಗಳು ಸಿಕ್ಕಿದ್ದು ಯಾಕೆಂದರೆ ಬಿಕಾಸ್ ಒಂದು ಮನಸಾರೆ, ಪಂಚರಂಗಿ, ಪರಮಾತ್ಮ ಆ್ಯಂಡ್ ಡ್ರಾಮಾವರೆಗೂ ನನ್ನ ಕರ್ಕೊಂಬರ್ತಾರೆ ಬಿಡದೇನೆ, ಎಲ್ಲೂ ನನ್ನ ಬಿಡಲ್ಲ. ಆ ಸಿನಿಮಾಗಳು ನನಗೆ ಸ್ಟೆಪ್ ಬೈ ಸ್ಟೆಪ್ಪು ಗ್ರೋತ್ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಸೂರಿ ಸರ್ ಜೊತೆಗಿರ್ತಾರೆ, ಆ್ಯಂಡ್ ಪವನ್ ಜೊತೆಗಿರ್ತಾರೆ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಮೂಲ ಕಾರಣ ಯೋಗರಾಜ್ ಭಟ್ರು. ಹಾಗಾಗಿ ಇವತ್ತೇನು ನಾನು ಸಿನಿಮಾ ಮಾಡ್ತಾಯಿದ್ದೀನೋ, ಇವತ್ತೇನು ಇಂಡಸ್ಟ್ರಿಯಲ್ಲಿ ಇದೀನೋ, ಅದಕ್ಕೆ ಕಾರಣನೇ ಅವರು. ಥರ ಗಾಡ್ ಫಾದರ್ ಥರ ಒಂಥರ ಇನಿಷಿಯಲ್ ಫೇಸಲ್ಲಿ ನಿಮ್ಮನ್ನು ನಿಲ್ಲಿಸಿದ್ದು, ನಿಮ್ಮಲ್ಲಿರೋದನ್ನ ಗುರುತಿಸಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ದು. ತುಂಬ ಪ್ರೀತಿಸಿದಂಥ ಜೀವ ಅವರು. ನಮಗೆ ಬಂದಿದ್ರು ಇದೇ ಶೋಗೆ ರೀಸೆಂಟ್ ಆಗಿ. ಹೌದಾ? ತುಂಬಾ ಅವರಲ್ಲಿ ಬಹಳ ಒಂದು ಸಾಫ್ಟ್ ಸೈಡ್ ಇದೆ. ಹೌದು ಹೌದು. ಜನಕ್ಕೆ ಅದು ವಿಕಟ ಕವಿ ಅಥವಾ ಒಂದಷ್ಟು ತರಲೆ ಸ್ಕ್ರೀನ್ ಪ್ಲೇ ಮೂಲಕ ಅವರು ಚೂಸ್ ಮಾಡೋ ಸಬ್ಜೆಕ್ಟ್ಸ್ಗಳು ಇದು ಜನ ನೋಡಿರೋದು ಅವ್ರ ಕೆಲಸದ ಮೂಲಕ. ಆದರೆ ವ್ಯಕ್ತಿಗತವಾಗಿ ಟೇಬಲ್ ಟೆನ್ನಿಸು ಮತ್ತು ಎಲ್ಲ ಭಾಳ. ಹೌದು, ನಾನು ಅವರು ಟೇಬಲ್ ಟೆನ್ನಿಸ್ ಸಿಕ್ಕಾಪಟ್ಟೆ ಆಡ್ತಿದ್ವಿ. ಯಾರು ಗೆಲ್ತಾ ಇದ್ರು? ಆಲ್ಮೋಸ್ಟ್ ಅಲ್ಲಿ 80% ಅವರೇ ಗೆಲ್ತಿದ್ರು. 80% ಇಬ್ಬರು ಸಿಕ್ಕಾಪಟ್ಟೆ ಆಡ್ತಿದ್ವಿ, ಗಂಟೆ ಆಡ್ತಿದ್ವಿ. ಸ್ವೆಟ್ಟಾಗಿ ಸುಸ್ತಾಗೋರ್ಗು ಮೆಸೇಜ್ ಹಾಕೋರು, ಎಲ್ಲಿದ್ಯಾ ಬಾರ ಸ್ವಲ್ಪ ಹಲವು ತಾಕತ್ತಿದ್ರೆ ಅಂತ. ನಾನು ಬಂದೆ ಇರಿ ಸರ್ ಅಂತ ಬರ್ತಿದ್ದೆ. ಇದು ಒಡನಾಟ. ಇದು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಕೆಲಸದೆಲ್ಲ ಅದಕ್ಕೂ ಮೀರಿದ್ದು ಒಂದಷ್ಟು ವಿಚಾರಗಳನ್ನ ಬೆಳೆಸ್ಕೋತಾ. ಅವರೆಲ್ಲರೂ ತುಂಬ ರೆಸ್ಪೆಕ್ಟ್ ಮಾಡಿದ್ದಾರೆ. ಸೂರಿ ಸರ್ ಆಗ್ಬೋದು, ಇವನ್ ಪವನ್ ಆಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ನಾನು ಅದ್ರ ಬಗ್ಗೆ ನನಗೆ ಆಲ್ವೇಸ್ ಯಾವಾಗಲೂ ರಿಗಾರ್ಡ್ಸ್ ಇದ್ದೇ ಇರುತ್ತೆ. ಈಗ ಒಂದು ಹಿಟ್ ಆದಮೇಲೆ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೌದಾ? ಮತ್ತು ಪವನ್ ಜೊತೆ ಯಾಕೆ ಸಿನಿಮಾ ಮಾಡ್ತಿಲ್ಲ, ಈ ಕಡೆ ಭಟ್ರ ಜೊತೆಗೆ ಯಾವಾಗ? ಸೊ ಎಲ್ಲ ಕ್ಯೂರಿಯಾಸಿಟಿಗಳಿಗೆ ಸತೀಶ್ ಅವರ ಪ್ರವಚನ ಕಾಲ ಕೂಡ್ಕೊಂಬರ್ಬೇಕು ಅಷ್ಟೇ. ಅದು ರೆಗ್ಯುಲರ್ ಮಾತು, ಸಾಮಾನ್ಯ ಎಲ್ಲರೂ ಆಡೋ ಮಾತು ಅದೇ ಸೇಮ್ ಡೈಲಾಗು. ಕಾಲ ಕೂಡ್ಕೊಂಬರ್ಬೇಕು, ಯಾಕಂದರೆ ಸ್ಕ್ರಿಪ್ಟ್ ರೆಡಿ ಆಗಬೇಕು. ಆ ಥರ ಸ್ಕ್ರಿಪ್ಟ್ ಬರಬೇಕು. ಮಧ್ಯ ಒಂದು ಸಲ ನಂದು ಪವನ್ದು ಡಿಸ್ಕಷನ್ ನಡೀತು, ಒಂದು ಕತೆ ಮಾಡೋಣ ಅಂತ. ನೀವುಗಳೇ ನಡೆಸ್ತೀರಾ? ಅಂದರೆ ಮೆಸೇಜ್ ಹಾಕ್ತಾರೆ ಇನ್ನೊಂದು ಸಿನಿಮಾ ಮಾಡೋಣ ಅಥವಾ ಅದೆಲ್ಲ ನಡೀತದೆ, ಅದೆಲ್ಲ ಆಗುತ್ತೆ. ಅಂದರೆ ಅದಕ್ಕೆ ಅವ್ರಿಗೇನೋ ಒಂದು ಜರ್ನಿನಲ್ಲಿ ಅವ್ರು ಇರ್ತಾರೆ, ನಮ್ಮ ಝೋನಲ್ಲಿ ನಾವಿರ್ತೀವಿ. ಡೇಟ್ಸು ಇನ್ನೊಂದು ಆ ಟೈಮ್ ಕರೆಕ್ಟಾಗಿ ಕೂಡ್ಕೊಂಬರಲ್ಲ. ಆ ಥರದೆಲ್ಲ ಆಗುತ್ತೆ. ಈಗ ನೋಡಿ, ನಂದು 3 ಲೈನ್ ಅಪ್ ಇದೆ, ಇದು ಮುಗ್ಸಕ್ಕೆ 1 ವರ್ಷ ಆಗುತ್ತೆ. ಮಧ್ಯೆ ಯಾರಿಗೂ ಡೇಟ್ ಕೊಡೋಕ್ಕಾಗಲ್ಲ. ಈ ಥರದೆಲ್ಲ ಇದೆ, ಪ್ರಾಕ್ಟಿಕಲ್ ಸಮಸ್ಯೆಗಳಿರುತ್ತೆ. ಅದೇನೋ ಟೈಮ್ ಬಂದಾಗ ಒಂದ್ಸಲ ಯಾವತ್ತೊಂದು ದಿವಸ ಎಲ್ಲ ಆಗುತ್ತೆ.
ಈಗ ಮುಂದಿನ ಹಂಗಂತ ನಮ್ಮ ಸಂಬಂಧಗಳು ಯಾವತ್ತೂ ಹಾಳಾಗಿಲ್ಲ, ಚೆನ್ನಾಗಿದೆ. ಜಗಳ ಆಡ್ತೀವಿ, ಜಗಳ ಆಡ್ದೇನೇ ಇಲ್ಲ. ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ, ನಾನು ನೇರವಾಗಿ ಮಾತಾಡೋದ್ರಿಂದ ಸ್ವಲ್ಪ ಜಗಳಗಳಾಗ್ತವೆ. ನನ್ನಿಂದನೇ ಆಗೋದು, ಬೇರೆಯವರಿಂದಲ್ಲ. ನಾನು ಜಗಳ ಆಡ್ತೀನಿ, ಅದರಲ್ಲೇನು ಡೌಟೇ ಇಲ್ಲ. ನನ್ನ ಕೆಲಸಕ್ಕೆ ಜಗಳ ಆಡ್ತೀನಿ, ನನ್ನ ಸಿನಿಮಾ ವಿಚಾರವಾಗಿ ಜಗಳ ಆಡ್ತೀನಿ, ನನ್ನ ಸಾಂಗ್ ಚೆನ್ನಾಗಿ ಬರಲಿಲ್ಲ ಅಂದರೆ ಜಗಳ ಆಡ್ತೀನಿ, ಶೂಟಿಂಗ್ ಟೈಮ್ ಕರೆಕ್ಟಾಗಿ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಜಗಳ ಆಡ್ತೀನಿ, ನನಗೆ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಲಿಲ್ಲ ಅಂದರೆ ಜಗಳ ಆಡ್ತೀನಿ, ಪ್ರೊಫೆಷ್ನಲ್ಲಾಗಿ ಇಲ್ಲ ಅಂದರೆ ಜಗಳ ಆಡ್ತೀನಿ, ಶಿಸ್ತಿಲ್ಲ ಅಂದರೆ ಜಗಳ ಆಡ್ತೀನಿ, ದುಡ್ಡು ವೇಸ್ಟ್ ಆದರೆ ಜಗಳ ಆಡ್ತೀನಿ. ಈ ವಿಚಾರಗಳು ಜಗಳ ಆಡ್ತೀನಿ ನಾನು. ಇದೆಲ್ಲ ಜಗಳ ಆಡಬೇಕಾಗಿರೋ ವಿಚಾರಗಳೇ ಅನಿಸುತ್ತೆ. ಇದು ಆಡಿಲ್ಲ ಅಂದರೆ ನೀವಿಲ್ಲ. ಯಾಕೆಂದರೆ ಇವತ್ತು KM ಚೈತನ್ಯ ಸರ್ ನಮ್ಮ ಎಪಿಸೋಡಿಗೆ ಬಂದಾಗ, ಅವರು ಗಿರೀಶ್ ಕಾರ್ನಾಡರ ಶಿಷ್ಯ ಅಲ್ವಾ, ಅವ್ರು ಹೇಳ್ತಾರೆ ಕಾರ್ನಾಡರು ಅಂದಾಗ ಅವರಿದ್ದಾಗ ಕೆಲವು ಕೊನೆ ಕಾಂಟ್ರವರ್ಷಿಯಲ್ ಡೇಸಲ್ಲಿ ಅವ್ರು ಏನಾದ್ರು ಉಲ್ಟಾ ಪ್ರಶ್ನಿಸಿದಾಗ ಅವತ್ತೆಲ್ಲ ಅವ್ರನ್ನ ಬೈದ್ರಿ. ಯಾವತ್ತೂ ಒಂದು ವ್ಯವಸ್ಥೆಯಲ್ಲಿ ಕೆಲವುದನ್ನು ಪ್ರಶ್ನೆ ಮಾಡಿ ಇದು ರೈಟಾ ರಾಂಗಾ ಅಂತ ತರ್ಕ ವಿಮರ್ಶೆಗಳಿಗೆ ದಾರಿ ಮಾಡಿಕೊಡೋ ವ್ಯಕ್ತಿತ್ವಗಳು ಕಾಲಕಾಲಕ್ಕೂ ಬೇಕು. ಅದು ಯಾವತ್ತಿಲ್ಲೋ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲ ಅಂತ. ಎಲ್ಲರೂ ಒಂದೇದಕ್ಕೆ 100 ಜನ ಒಂದು ದಾರಿ, ನಮ್ಗೆ ಯಾಕೆ ಬೇಕಪ್ಪ ರಿಸ್ಕು ಅಂದ್ಬಿಟ್ಟು ಅದು ಚಿಂಗ್ಚಾಂಗ್ ಅಂತ ಇದ್ರೆ ಅಂತ ಒಂದು ಮಾತು ಬರುತ್ತೆ. ಅದು ಯಾಕೆ ಬಂತಂದರೆ ಇವತ್ತು ನೀವು ಹೇಗೆ ಹೇಳಿದ್ರಲ್ಲ, ಕೆಲವು ವಿಚಾರದಲ್ಲಿ ನಾನು ನಿಲ್ತೀನಿ, ಅದ್ರಲ್ಲಿ ಕೆಟ್ಟವನಾದರೂ ಪರವಾಗಿಲ್ಲ. 100% ನಾನು ತುಂಬ ಸಲ ಕೆಟ್ಟವನಾಗಿದ್ದೀನಿ, ನಾನು ಒಳ್ಳೇದಕ್ಕೆ ಕೆಟ್ಟವನಾಗಿದ್ದೀನಿ. ಎಲ್ಲ ನೀವು ನನ್ನ ಒಳಗಡೆ ಇರೋ ಅಂತರಂಗದ ಒಳಗಡೆ ಇರೋ ವಿಚಾರಗಳನ್ನ ಕೆಲವೊಂದು ತರೋಕ್ಕಾಗಲ್ಲ ಆಚೆಗೆ, ಬಟ್ ಅದನ್ನು ಬಿಚ್ಚಿಟ್ರೆ ಅಲ್ಲೋಲ್ ಕಲ್ಲೋಲ್ ಆಗುತ್ತೆ. ಅಂದರೆ ನಾನು ಸುಮಾರು ಸಲ ಜಗಳ ಆಡಿದ್ದೀನಿ. ವಿಚಾರ ಏನಂದರೆ ನನ್ನ ಸಿನಿಮಾ ಚೆನ್ನಾಗಬೇಕು ಅಷ್ಟೇ, ನಾನು ಉಳಿಬೇಕು. ನೀವು ಇವತ್ತು ಬರ್ತಿದ್ದೀರಾ, ಸಿನಿಮಾ ಮಾಡ್ತಿದ್ದೀರಾ ಸರಿ, ನೀವು ಮಾಡಿ ನನ್ನ ಲೈಫ್ ಹಾಳು ಮಾಡೋಗ್ಬಿಟ್ರೆ ಅಥವಾ ಒಂದು ಸಿನಿಮಾಗಳನ್ನ ಸಾಲ ಸೋಲ್ಸ್ಬಿಟ್ಟೋಗ್ಬಿಟ್ರೆ ನನ್ನ ಬದುಕೇನಾಗಬೇಕು? ನಾನು ಆ ವಿಚಾರಕ್ಕೆ ತುಂಬ ಸ್ಟ್ರಾಂಗಾಗಿ ನನ್ನ ಸಿನಿಮಾ ಗೆಲ್ಸ್ಕೊಳ್ಳೋಕೆ ನಾನು ಏನು ಬೇಕೋ ಅದನ್ನು ಫೈಟ್ ಮಾಡ್ತೀನಿ. ಕಡೆವರೆಗೂ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಸಲ ನನ್ನ ಕೈ ಮೀರಿ ಶಕ್ತಿ ಮೀರಿ ಹೊರಟೋಗುತ್ತೆ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಅದಕ್ಕೆ ಫೈಟ್ ಮಾಡ್ತೀನಿ. ಈ ವಿಚಾರಗಳೆಲ್ಲ ಯಾಕಂದರೆ ಗೊತ್ತಾಗುವಂಥದ್ದು ದಿನ ಇವತ್ತು. ಯಾಕೆಂದರೆ ಒಬ್ಬ ಹೀರೋ ಅಂದರೆ ಬರೀ ಹೀರೋ ಅಲ್ಲ, ಅವ್ರನ್ನ ಹೀರೋ ಆಗಿ ಕಾಪಾಡ್ಕೊಳ್ಳೋಕ್ಕೆ ಹಿಂದೆ ನಾನು ಬರೀ ಶೂಟಿಂಗಲ್ಲಿ ಮಾತ್ರ ಹೀರೋ ಅಲ್ಲ ರಶ್ಮಿ ಅವರೇ. ನಾನು ಎಡಿಟಿಂಗಲ್ಲಿ ನೋಡ್ತೀನಿ, ನನ್ನ ಸಿನಿಮಾನ ಮ್ಯೂಸಿಕ್ ಏನಾಗ್ತಿದೆ ನೋಡ್ತೀನಿ, ನನ್ನ ಸಿನಿಮಾ ಕಾಸ್ಟ್ಯೂಮ್ ಏನಾಗ್ತಿದೆ ನೋಡ್ತೀನಿ, ಸಿನಿಮಾಗೆ ಯಾರು ಹೀರೋಯಿನ್ ನೋಡ್ತೀನಿ, ಯಾರು ಪಾತ್ರ ಮಾಡ್ತಿದ್ದಾರೆ ನೋಡ್ತೀನಿ, ಅವ್ರ ಬಟ್ಟೆ ಏನು ಹಾಕಿದ್ದಾರೆ ನೋಡ್ತೀನಿ, ಸ್ಕ್ರಿಪ್ಟ್ ಯಾವ ಥರ ಮಾಡ್ತಿದ್ದಾರೆ ನೋಡ್ತೀನಿ, ಡೈಲಾಗ್ ಸೆನ್ಸಿಬಲ್ ಆಗಿದೆ ನೋಡ್ತೀನಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತೀನಿ. ನಾನು ಮಾಡೇ ಮಾಡ್ತೀನಿ. ಅದರಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಕೇಳಿದ್ರೆ ಸಕ್ಸಸ್ ಆಗಿದ್ದೀನಿ, 100% ಸಕ್ಸಸ್ ಆಗಿದ್ದೀನಿ. ಮೈನರ್ ಫೇಲ್ಯೂರ್ ಅಷ್ಟೇ ನಂದಿರೋದು. ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳಲ್ಲಿ 90% ಯಾರಿಗೂ ಲಾಸ್ ಆಗಿಲ್ಲ ಸಿನಿಮಾ. ಇದನ್ನು ಎಲ್ಲಿ ಬೇಕಾದ್ರೂ ಗಂಟಾಗೋಷ್ಠಕ್ಕೆ ಇಡ್ತೀನಿ. ನಂದು ಯಾವ ಸಿನಿಮಾ ಲೆಕ್ಕ ತಗೊಳ್ಳಿ, ಯಾವ ಸಿನಿಮಾನು ಯಾರಿಗೂ ಲಾಸ್ ಆಗಿಲ್ಲ ನನ್ನಿಂದ. ಒಂದೇ ಸಿನಿಮಾ ಲಾಸ್ ನನಗೆ. ನಾನು ರಾಕೆಟ್ ಮಾಡಿದಾಗ ನನ್ನದೇ ಪ್ರೊಡಕ್ಷನು, ನಾವೇ ಸ್ವಲ್ಪ ಕಳ್ಕೊಂಡ್ವಿ. ಅದು ಬಿಟ್ಟರೆ ಯಾವ ಸಿನಿಮಾ ನನ್ನ ಲೈಫಲ್ಲಿ ಯಾರಿಗೂ ಲಾಸ್ ಮಾಡಿಲ್ಲ. ಯಾಕೆಂದರೆ ನೀವು ಹೇಳೋದು ಒಬ್ರು ಗೆದ್ರೆ ಇಡೀ ಸಿನಿಮಾ ಗೆದ್ರೆ ತಾನೇ ಅಲ್ಲಿ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಟುಗೆದರ್. ನಾನೇನು ಹೇಳ್ತೀನಿ ಗೊತ್ತಾ, ಡೈರೆಕ್ಟ್ರಿಗೆ ಅದನ್ನ ಹೇಳ್ತಿರ್ತೀನಿ, ರೀ ಡೈರೆಕ್ಟ್ರೇ ಇದು ಚೆನ್ನಾಗಾದರೆ ನಿಮ್ಮ ಲೈಫು ಚೆನ್ನಾಗಾಗತ್ತೆ ರೀ, ನಾನೊಬ್ಬನ ಲೈಫಲ್ಲ. ನೀವು ಅದು ಚೆನ್ನಾಗಿದ್ದರೆ ನಾನು 100% ಮಾತಾಡಲ್ಲ, ಒಂದು ಮಾತಾಡಲ್ಲ. ಅವ್ರು ಸೆನ್ಸಿಬಲ್ ಆಗಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಸ್ಕ್ರಿಪ್ಟ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂತಂದಮೇಲೆ ನಾನು ಮಾತಾಡೋಕ್ಕೆ ಹೋಗಲ್ಲ ವಾಪಸ್ ತಿರುಗಿಸಿ. ಓಕೆ ಫೈನ್, ಅವ್ರು ಮಾಡ್ತಾರೆ, ನನಗೇನು ಕೆಲಸ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಒಂದು ಸೀನ್ 2 ಸೀನಲ್ಲಿ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಮಾಡ್ತಾರೆ ಅಂತ. ನನಗೆ ಇನ್ನೊಂದು ಸಿನಿಮಾ ಮಾಡ್ತೇನೆ, ಅಶೋಕ್ ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮ ಟೀಮ್ ಬಂತು, ಡೈರೆಕ್ಟ್ರು, ಪ್ರೊಡ್ಯೂಸರು, ರೈಟ್ರು ಎಲ್ಲ ಬಂದ್ಬಿಟ್ಟು ಕತೆ ಹೇಳಿದ್ರು. ಎಲ್ಲಾದ್ಮೇಲೆ ಸರ್ ನೀವು ತುಂಬ ಇಂಟರ್ಫಿಯರ್ ಆಗ್ತೀರ ಅಂತ ಕೇಳ್ಪಟ್ಟಿದ್ದೀವಿ ಸರ್, ಅದಕ್ಕೆ ನಮಗೊಂಚೂರು ಭಯ ಸರ್ ಅಂತಂದರು. ನಾನಂದೆ ನಾನು ಯಾವತ್ತೂ ಇಂಟರ್ಫಿಯರ್ ಆಗಲ್ಲ, ನಾನು ಇನ್ವಾಲ್ವ್ ಆಗ್ತೀನಿ ಅಂತಂದೆ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ಇನ್ವಾಲ್ವ್ ಆಗ್ತೀನಿ, ನಿಮ್ಮ ಜೊತೆಗಿರ್ತೀನಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತೀನಿ ಸ್ಟ್ರೈಟಾಗಿ. ಯಾಕೆಂದರೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ನೀವು ಆಗ್ತಾಯಿದ್ದೀರಾ, ಎಲ್ಲಿಂದನೇ ತಂದು ನಿಮ್ಮ ಕರಿಯರ್ ನೀವು ಆಗ್ತಾಯಿದ್ದೀರಾ. ನಮ್ಮನ್ನು ನಂಬ್ಕೊಂಡು ಜನ ಬರ್ತಾರೆ, ಅವ್ರ ದುಡ್ಡು ಬರುತ್ತೆ, ಅವ್ರ ಟೈಮ್ ಇರುತ್ತೆ, ನನ್ನ ಕರಿಯರ್ ಇರುತ್ತೆ, ನನ್ನ ಇಮೇಜ್ ಇರುತ್ತೆ. ನಾನು ಉಳಿಬೇಕು, ನೀವು ಉಳಿಬೇಕು. ಹಂಗಿದ್ದಾಗ ನಾನು ಇನ್ವಾಲ್ವ್ ಆಗ್ತೀನಿ, ಕೇಳ್ತೀನಿ ಅಷ್ಟೇ. ಚೆನ್ನಾಗಿದ್ಮೇಲೆ ನಾನು ಯಾಕೆ ಪ್ರಶ್ನೆ ಮಾಡಲಿ ನಿಮ್ಮನ್ನ? ಈಗ ಲೂಸಿಯಾ ಪವನ್ ಕುಮಾರ್ ಕೇಳಿ, ನಾನೇನಾದ್ರು ಪ್ರಶ್ನೆ ಮಾಡಿದ್ದೀನಿ ಅಂತ ಕೇಳಿ, ಯೋಗರಾಜ್ ಸರ್ಗೆ ಕೇಳಿ, ಅವ್ರು ಹೇಳಿರೋ ಮಾತು ಬಿಟ್ಟು ಏನಾರು ಕೇಳಿದ್ದೀನ ಕೇಳಿ, ಇವನ್ ಚಂಬಲ್ ಮಾಡಿದ್ದೀನಿ ಅವ್ರನ್ನ ಕೇಳಿ, ನಾನೇನಾದ್ರು ಪ್ರಶ್ನೆ ಮಾಡಿದ್ದೀನ ಕೇಳಿ, ಯಾಕೆ ಈ ಶಾರ್ಟ್ ತೆಗಿತೀರ ಅಂತ. ಇವನ್ ನಮ್ಮ ನಂದೀಶ್ ಇದ್ದಾರೆ, ಡಿ.ಆರ್. ವಿಕ್ರಮ್ ಮಾಡಿದ್ದೀನಿ, ಅವ್ರಿಗೆ ಏನಾರು ಕೇಳಿದ್ದೀನ ಕೇಳಿ. ನಾನು ಯಾರು ಕೇಳಿದ್ದೀನಿ ಅಲ್ಲಿ ಒಳ್ಳೆ ಕಾರಣಗಳಿಗೆ ಕೇಳಿರ್ತೀನಿ. ಇನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಅದೇ ಕೆಲವ್ರಿಗೆ ಇದೆ, ಅಂದರೆ ಸತೀಶ್ ಅವರು ಆ್ಯರೋಗೆಂಟ್ ಅಂತ ನಾನು ಆ್ಯರೋಗೆಂಟ್ ಅಲ್ಲ, ನಾನು ಅಹಂಕಾರಿನೂ ಅಲ್ಲ. ನಾನು ಹೇಳ್ತೀನಿ, ನಾನು ಕೋಪಿಷ್ಟ, ನನ್ನ ಕೆಲಸದ ಬಗ್ಗೆ ಕೋಪ, ಜನ ಕೊಡೋ ದುಡ್ಡಿನ ಬಗ್ಗೆ ನನಗೆ ಗೌರವ ಇದೆ, ನನ್ನ ಟೈಮಿನ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ನನಗೆ 8 ಗಂಟೆಗೆ ಬರ್ತೀನಿ ಅಂದಮೇಲೆ, ನೀವು ಹೇಳಿದ್ಮೇಲೆ ನಾನು ಟೈಮ್ ಕೊಟ್ಮೇಲೆ ನಿಮಗೆ 2 ಗಂಟೆಗೆ ಬರ್ತೀನಿ ಅಂದಮೇಲೆ ನಾನು 2 ಗಂಟೆಗೆ ಇರ್ತೀನಿ. ನೀವು ಇವತ್ತೇ ನೋಡಿದ್ದೀರ ನನ್ನ, ಅರ್ಧ ಗಂಟೆ ಮುಂಚೆನೇ ಇದ್ದೆ ನಾನು. ನನ್ನ ಟೈಮ್ ನೀವು ರೆಸ್ಪೆಕ್ಟ್ ಮಾಡಿ. ನಿಜ. ನನಗೊಂದು ಸಲ ನೀವು ಟೈಮಿಂಗ್ಸ್ ಹೇಳಿದ್ಮೇಲೆ 2 ಗಂಟೆಗೆ ಬರಬೇಕು ಅಂದಮೇಲೆ ನಾನು ಆಲ್ರೆಡಿ ರೆಡಿಯಾಗಿ ಪ್ರಿಪೇರ್ ಆಗ್ಬಿಟ್ಟಿರ್ತೀನಿ. ನಾನು 1 ನಾನು ಇರ್ತೀನಿ, 1:45ಗೆ. ಬಟ್ ನೀವು ನನ್ನ ಟೈಮ್ ರೆಸ್ಪೆಕ್ಟ್ ಮಾಡ್ಬೇಕು. ನಾನು ಅದನ್ನೇ ಕೇಳೋದು. ಶೂಟಿಂಗಲ್ಲೂ ಅಷ್ಟೇ. ನಾನು ಯಾವುದು ಜಗಳ ಮಾಡಿದ್ದೀನಿ ಗೊತ್ತಾ?
ಇದೇ ಎಂಜೆ ಗಂಟು ಅಂತ ಒಂದು ಸಿನಿಮಾ ಮಾಡ್ತಿದ್ದೆ, 10 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಹೋಗಿ ಬೈತಿದ್ದೆ ನಾನು, 8 ಗಂಟೆ ನಾನು ರೆಡಿ ಆಗಿರ್ತಿದ್ದೆ. ಏನು ರೀ ಮಾಡ್ತೀರಾ 10 ಗಂಟೆವರೆಗೂ ಶೂಟಿಂಗ್ ಸ್ಟಾರ್ಟ್ ಮಾಡ್ತೇನೆ ನೀವು ಅಂತ ಬೈತಿದ್ದೆ ನಾನು. ಅದಕ್ಕೆ ಜಗಳ ಮಾಡ್ತಿದ್ದೆ. ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಏನು ತಪ್ಪೇನು ಅದರಲ್ಲಿ? ಈ ಥರದ ವಿಚಾರಗಳಿರ್ತವೆ ಗೊತ್ತಾ. ಎಲ್ಲಿ ನಿಲ್ಲಬೇಕೋ ಅಲ್ಲಿ ನಿಲ್ಲಬೇಕು. ಅದು ಜಸ್ಟ್ ಬಿಕಾಸ್ ಎಲ್ಲ ಅಂತ ನೀವು ನನ್ನ ಕ್ಯಾರೆಕ್ಟ್ರು ತುಂಬ ಒಳ್ಳೆಯವನಾಗಿ ಸಾಯಬೇಕಾದ್ರೆ ನನಗೆ ಹಾರ ಹಾಕ್ಸ್ಕೊಂಡು ಕಿರೀಟ ಹಾಕ್ಸ್ಕೊಂಡು ಸಾಯೋ ಅವಶ್ಯಕತೆ ನನಗಿಲ್ಲ. ನನ್ನ ಸಾವಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಸೇರೋ ಅವಶ್ಯಕತೆಯೂ ನನಗಿಲ್ಲ. ಐ ಆಮ್ ವೆರಿ ಕ್ಲಿಯರ್. ಈಗ ನನಗೊಬ್ಬಳು ಮಗಳಿದ್ದಾಳೆ, ನನ್ನ ಮಗಳ ಮದುವೆಗೆ ಇಡೀ ಜಗತ್ತ ಸೇರಬೇಕು ಅನ್ನೋ ಆಸೆನೂ ನನಗಿಲ್ಲ. ಅವಳಿಗೂ ಅದನ್ನೇ ಕಲಿಸೋದು ನಾನು. ದಿಸ್ ಈಸ್ ಮೀ. ವಿಚಾರ ನಿಲ್ಲಬೇಕು. ವಿಚಾರಕ್ಕೆ ಗೌರವ ಕೊಡುವ ವ್ಯಕ್ತಿತ್ವಗಳು ಮಾತ್ರ ಸುತ್ತ ನಿಲ್ಲೋರು ನಿಲ್ತಾರೆ ಅಷ್ಟೇ. ಈಗ ನನ್ನ ಫ್ರೆಂಡ್ಸ್ಗಳು ನನಗೆ ಕೆಲವರು 10 ವರ್ಷ 15 ವರ್ಷ 20 ವರ್ಷದ ಜೊತೆಗೆ ಇದ್ದಾರೆ, ಒಬ್ಬರು ಬಿಟ್ಟೋಗಿಲ್ಲ. ಅವ್ರ ಜೊತೆ ಜಗಳ ಮಾಡಿದ್ರೆ ಟೈಮೇ ಇಲ್ಲ. ನಾನು ಕಚಾಡ್ಕತ್ತೀವಿ, ಕಿತ್ತಾಡ್ತೀವಿ. ಏನು ದಿನ ಬೆಳಗ್ಗೆ ಎದ್ದು ನಾವೇನೋ ಭಜನೆ ಮಾಡೋಕ್ಕಾಗುತ್ತೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ. ಯಾವುದೋ ವಿಚಾರ ಬಂದಾಗ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಾರೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರು ಬೇಜಾರಾದಾಗ ಜಗಳ ಮಾಡ್ತಾರೆ, ನಾನು ಬೇಜಾರಾದಾಗ ಜಗಳ ಮಾಡಿರ್ತೀವಿ. ಅದು ನಡೀತಿದೆ ಯಾವತ್ತೋ ಒಂದು ಸಲ. ವ್ಯಕ್ತಿತ್ವ ಸರಿ ಇಲ್ಲ ಅಂತಂದಾಗ ಮಾತ್ರ ನಾವಿರಲ್ಲ ಅವ್ರ ಜೊತೆ. ವಿಚಾರಗಳು ಓಕೆ, ವ್ಯಕ್ತಿತ್ವ ಸರಿ ಇಲ್ಲ ಅಂತಂದಾಗ ಅಂಥವ್ರು ನಾನು ತುಂಬ ಜನ ಕಳಿಸಿದ್ದೀನಿ. ಅಂದರೆ ನಾನು ಜಗಳ ಮಾಡಿಲ್ಲ ಅವ್ರ ಜೊತೆ ಕಳಿಸ್ಬೇಕಾದ್ರೆ. ಇಟ್ಸ್ ಗುಡ್. ನೀವು ನಡೀರಿ ಬೇಡ ಸಾಕು. ಮಾತಾಡ್ತಾ ಇದ್ದಾಗ ಕೆಲವುದು ಇವಾಗ ನೀವು ನೋಡ್ತಾ ಇದ್ರೆ ನಮ್ಮ ಸೆಟ್ಟಲ್ಲಿ ಇಷ್ಟು ಪುಸ್ತಕಗಳಿದೆ. ವಿಚ್ ವಿಲ್ ಆಲ್ಸೋ ಬ್ರಿಂಗ್ ಮೀ ಟು ಮೈ ನೆಕ್ಸ್ಟ್ ಕ್ವೆಶನ್. ನಿಮಗೆ ಒಬ್ಬ ವ್ಯಕ್ತಿ ಎಷ್ಟು ಮೆಚೂರ್ ಆಗಿದ್ದಾರೆ, ಎಷ್ಟು ಜೀವನ ನೋಡಿದ್ದಾರೆ ಅನ್ನೋದು ಅವ್ರು ಅಂಥ ಗೆಳೆಯರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ, ಎಷ್ಟು ಜೀವನ ನೋಡ್ತಿರ್ತಾರೆ, ಅಥವಾ ಮುಂದಿನ ಒಂದು ಕೈಪಿಡಿ ಅಂದರೆ ಒಂದು ಸ್ಕೇಲ್ ಅಂದರೆ ಯಾವ್ಯಾವ ಥರ ಪುಸ್ತಕಗಳನ್ನು ಓದ್ತಾರೆ, ಈ ಥರದ್ದು. 100%. ಸೊ ಐ ವಾಂಟ್ ಟು ನೋ ಸತೀಶ್ ಅವರ ಓದಿನ ವಿಚಾರ ಅಂತೆಲ್ಲ ಬಂದಾಗ, ಯಾಕೆಂದರೆ ಇಷ್ಟು ನೀವು ಅನುಭವದ ಜೊತೆಗೆ ಇಷ್ಟೊಂದು ಮಾತಾಡೋಕ್ಕೆ ಸಾಧ್ಯ ಇಲ್ಲವ. ಯಾವ್ಯಾವ ಪುಸ್ತಕಗಳನ್ನು ನಿಮ್ಮನ್ನು ಯಾವತ್ತೋ ಅಚ್ಚರಿಸಿದೆ? ನನಗೆ ತೇಜಸ್ವಿ ಅವರು ತುಂಬ ಇಷ್ಟ ಆಗ್ತಾರೆ. ತೇಜಸ್ವಿ ಅವ್ರ ಬರವಣಿಗೆ ಭಾಳ ಇಷ್ಟವಾದ ಬರವಣಿಗೆ. ಲಂಕೇಶ್ರು, ಆಮೇಲೆ ಕಾರ್ನಾಡ್ರು, ಶೇಕ್ಸ್ಪಿಯರ್ ಬರವಣಿಗೆ, ಅದಾದಮೇಲೆ ನಮ್ಮ ಕಾರಂತರ ಬರವಣಿಗೆ ಆಗ್ಬೋದು, ಕುವೆಂಪು ಅವ್ರ ಬರವಣಿಗೆ. ಆಮೇಲೆ ಸಾಕಷ್ಟು ಓದ್ತೀನಿ. ಅಂದರೆ ಎಲ್ಲ ಸಾಹಿತಿಗಳದ್ದು ಯಾವುದು ಚೆನ್ನಾಗಿದೆ ಅದನ್ನೆಲ್ಲ ಓದ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಆ ವಿಚಾರದಲ್ಲಿ ಸ್ವಲ್ಪ ಓದು ನನಗೆ ನೀನಾಸಂ ಕಲಿಸ್ಕೊಟ್ಟಿದ್ದು ಅಲ್ಲಿಂದನೇ ಶುರುವಾಗಿದ್ದು. ಅದಿರಲೇಬೇಕು, ಪಾರ್ಟ್ ಆಫ್ ಯೋರ್ ಡೇ. ಹಿಂಗೆ ಊಟ ತಿಂಡಿ ಒಂದು ದಿನದಲ್ಲಿ ಇದ್ದೇ ಇರುತ್ತೆ. ಅಲ್ಲ, ಹಂಗೆ ನಾನು ರೆಗ್ಯುಲರಾಗಿ ಹಂಗೆಲ್ಲ ಓದಲ್ಲ. ನನಗೆ ಯಾವಾಗ ಮೂಡ್ ಇರುತ್ತೆ ಅವಾಗ ಓದ್ತೀನಿ ಅಷ್ಟೇ. ನಾನು ಒಂಥರ ಝೋನ್. ಅದು ಒಂಥರ ಹೆಂಗೆ ಅಂದರೆ ಸಿನಿಮಾ ನೋಡ್ತಾ ಇದ್ದರೆ ಒಂದು 10-15 ಸಿನಿಮಾ ಕಂಟಿನ್ಯೂಸ್ ಆಗಿ ಅವತ್ತೊಂದು ನೋಡಿ, ನಾಳೆ ಒಂದು ನೋಡಿ, ನಾಳಿದ್ದು ನೋಡೋದು, ಈ ಥರ. ಆಮೇಲೆ ನೋಡಲ್ಲ ಅಂದ್ರೆ ಒಂದು 6 ತಿಂಗಳು ನೋಡೋದೇ ಇಲ್ಲ ನಾನು. ಈಗ ಓದೋಕ್ಕೆ ಶುರು ಮಾಡಿದ್ರೆ ಆ ಪುಸ್ತಕ ಇಷ್ಟ ಆಯಿತು ಅಂತ ಓದ್ತಾನೆ ಇರ್ತೀನಿ. ಬಿಟ್ಟರೆ ಬಿಡ್ತೀನಿ. ಈ ಪ್ರಮೋಷನ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಷನು. ಈಗ ಒಂದು 15 ದಿವಸ ಅಂತೂ ಹೆಂಗಿರುತ್ತೆ ಅಂದರೆ ಇಲ್ಲೆದ್ದೇಳು ಅಲ್ಲೆದ್ದೇಳು ಇಲ್ಲೋಗು ಇಂಟ್ರ್ಯೂ ಹಿಂಗಿರುತ್ತೆ. ಆರಾಮಾಗಿ ಇರೋಕ್ಕೆ ಆಗಲ್ಲ. ಈ ಟೈಮಲ್ಲಿ ಏನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಈ ಥರ. ಸೊ ಅದೊಂದು ಝೋನ್ಗಳು ಇದಾಗ್ಬಿಟ್ಟಿದೆ. ಮೆಡಿಟೇಷನ್ ಮಾಡ್ತೀರಾ? ಮೆಡಿಟೇಷನ್ ಅಂತ ನಾನು ಯಾವತ್ತೂ ಮಾಡಲ್ಲ. ನಾನು ನಿದ್ದೆ ಮಾಡ್ತೀನಿ. ನಿಮಗೆ ತಲೆ ಕೆಟ್ಟರೆ ನಿದ್ದೆ ಮಾಡ್ತೀರಾ? ಅಷ್ಟೇ. ತುಂಬ ಸ್ಟ್ರೆಸ್ ಆದರೆ ನಿದ್ದೆ, ತುಂಬ ತಲೆ ಕೆಟ್ಟರೆ ಏನಂತಾರೆ, ಏನು ಮಾಡ್ಬೋದು, ನಾನು ಒಳ್ಳೆ ಊಟ ಮಾಡ್ತೀನಿ. ಆಮೇಲೆ ಯಾವ್ದಾರು ಕೆಲಸದ ಮೇಲೆ ಇದ್ದರೆ ನನಗೆ ಅದೇ ಮೆಡಿಟೇಷನ್. ಹಂಗೆಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ, ನನ್ನ ಮೈಂಡಿನ ಕಂಟ್ರೋಲ್ಗೆ ತರ್ತೀನಿ ಅಂತ ಅದೆಲ್ಲ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ನನ್ನ ಮೈಂಡ್ ಕಂಟ್ರೋಲ್ಗೂ ಬರೋಲ್ಲ. ಸುಮ್ಮನೆ ಬಿಲ್ಡಪ್ಪು, ಸುಮ್ಮನೆ ಸುಳ್ಳು ಹೇಳೋಕ್ಕಾಗಲ್ಲ. ದಿನ ಕೂತ್ಕೊಂಡು ಅರ್ಧ ಗಂಟೆ ಏನು ಬರುತ್ತೆ ಮೆಡಿಟೇಷನ್ ಮಾಡ್ಬೇಕಾದ್ರೆ? ನಾನು ಮಾಡಿದ್ದೀನಿ. ಏನು ಬರ್ತಾರೆ ಮೆಡಿಟೇಷನ್ ಮಾಡ್ಬೇಕು? ಈಗ ಸುತ್ತ ಇರೋ ಸೌಂಡ್ಗಳು ಗಮನಿಸ್ತೀವಿ ಮೆಡಿಟೇಷನ್ ಮಾಡ್ಬೇಕಾದ್ರೆ, ಕರೆಕ್ಟಾ? ಬೇಸಿಕ್ಲಿ ಬೇರೆ ಥರದ ಮೆಡಿಟೇಷನ್ಸ್ಗಳಿದೆ. ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದ್ರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಥಿಯರೀಸ್ಗಳ ಪ್ರಕಾರ ಒಂದು ಪುಸ್ತಕ ಓದ್ತಾ ಇದ್ದೀನಿ. ಸಮಾಜದಲ್ಲಿರುವ ಒಂದಷ್ಟು ವಿಚಾರಗಳ ಗಲಾಟೆಗೆ ನೀವು ಆಫ್ ಮಾಡಿಕೊಂಡು ನಿಮ್ಮ ಒಳಗೆ ಒಂದು ವಾಯ್ಸ್ ಇರುತ್ತೆ, ಅಷ್ಟನ್ನ ಕೇಳಿಸ್ಕೊಳ್ಳೋದು ಒಂದು ಫಾರ್ಮ್ ಆಫ್ ಮೆಡಿಟೇಷನ್ ಅಂತಾರೆ. ಎರಡನೇದು, ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಏನು ಕಂಟ್ರೋಲ್ ಮಾಡೋದು ಬೇಡ. ನಿಮಗೆ ಥಾಟ್ಸ್ಗಳು ಬರ್ತಾ ಇಲ್ಲ, ಅದ್ರ ಪಾಡಿಗೆ ಅದು ಏನಾರು ಹಾಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ, ಏನೋ ಮಾತಾಡೋದು ಬೇಡ, ಅದು ಮೆಡಿಟೇಷನ್ನೇ. ಮುಂದಿಂದು ಉಸಿರಾಟ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಉಸಿರಿನ ಮೇಲೆ ಇಲ್ಲಿ ಒಂದು ಫೋಕಸ್ ಇಟ್ಕೊಂಡು ನೀವು ಅದನ್ನು ನೋಡಿದ್ರು ಅದು ಒಂದು ಫಾರ್ಮ್ ಆಫ್ ಮೆಡಿಟೇಷನ್ನು. ಬೆಟ್ಟ ಹತ್ತೋದು ಮೆಡಿಟೇಷನ್. ನನಗೆ ಆ ಥರದ್ದು ತುಂಬ ಇಷ್ಟ. ಈ ಪುಸ್ತಕದಲ್ಲಿ ನೀವು ಸ್ನಾನ ಮಾಡಿದಾಗ ಕೆಲವು ಒಂದು 2 ನಿಮಿಷಕ್ಕೆ ಅದೊಂದು
ಒಂದು ಫೀಲಿಂಗ್ ಸಿಗುತ್ತೆ, ಹೌದು. ಅದು ಮೆಡಿಟೇಷನ್ ಅಂತಾರೆ. ಸೊ ಐ ಥಿಂಕ್ ಮೆಡಿಟೇಷನನ್ನು ಅರ್ಥ ಮಾಡ್ಕೊಂಡಿರೋದು ಜನ ಏನೋ ಯೋಗಿಗಳು ಬಾಬಾಗಳೇ ಮಾಡಬೇಕು ಅನ್ನೋದಂತಲ್ಲ. ಕರೆಕ್ಟ್. ಆ್ಯಕ್ಚುಲಿ ಅದೊಂದು ಅಂದರೆ ರಾಂಗ್ ನೋಷನ್ ಇದೆ ಜನಕ್ಕೆ. ಅಂದರೆ ಮೆಡಿಟೇಷನ್ ಅಂದರೆ ಕಣ್ಣು ಮುಚ್ಕೊಂಡು ಕುಂತಿರೋದು ಅನ್ನೋ ಥರದ್ದೊಂದಿದೆ. ನೀವು ಹೇಳಿದ್ದು ಕರೆಕ್ಟ್. ಅದು ಬರೀ ಜರ್ನಲಿಂಗ್ ಬಗ್ಗೆ ಮಾತಾಡ್ತಾರಲ್ಲ ಸತೀಶ್ ಅವರು, ಇವತ್ತು ಕೇಳಿದ್ರಲ್ಲ, ಇವೆಲ್ಲ ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್ ಅನ್ನೋದು ಮನಸ್ಸೊಳಗಿರೋದೆಲ್ಲ ಆಚೆ ಕಕ್ಕದಂತಾರೆ ಅದನ್ನು. ಹೌದು. ಅಲ್ಲಿ ನಾನೊಂದು ಮೈಂಡ್ ಬ್ರಷ್ ಅಂತ ಒಂದು ಜರ್ನಲ್ ಬರಿತೀನಿ. ದಿನ ಬೆಳಗಾದರೆ ಅದರಲ್ಲಿ ಒಂದೊಂದು ಚಾಪ್ಟರ್ ಇರುತ್ತೆ. ಇವತ್ತು ಮ್ಯೂಸಿಕ್ ಯಾಕೆ ನಿಮ್ಮ ಜೀವನಕ್ಕೆ ಇಂಪಾರ್ಟೆಂಟ್ ಅಂತ ಒಂದು 4 ಪ್ಯಾರಾಗ್ರಾಫ್ ಇದೆ. ರೈಟ್ ಸೈಡಿಗೆ 4 ಎಕ್ಸಸೈಸ್ ಮಾಡಿಸ್ತಾರೆ ಅವರು, ಪ್ರತಿದಿನ ಇದೆ. ಫಸ್ಟು ಬಂದು ಇವತ್ತು ಯಾವ 3 ವಿಚಾರದ ಬಗ್ಗೆ ನಿಮಗೆ ತುಂಬ ಹೆಚ್ಚು ಕೃತಜ್ಞತೆ ಇದೆ ಬರೆಸ್ತಾರೆ. ನೀವು ನಮ್ಮ ಮನೆಯಲ್ಲಿರೋ ನಾಯಿ ಬಗ್ಗೆ ನನಗೆ ಕೃತಜ್ಞತೆ ಇದೆ ಅಂತನಾರು ಬರೀರಿ, ನನಗೆ ಇವತ್ತು ಪ್ರಶಸ್ತಿ ತಗೊಂಡೆ ಅಂತನಾರು ಬರೀ. ಚಿಕ್ಕದ್ರಿಂದ ಹಿಡಿದು ದೊಡ್ಡದವರು ಇದೊಂದು. 2ನೇ ಎಕ್ಸಸೈಸು, ವಾಟ್ ವಿಲ್ ಮೇಕ್ ಟುಮಾರೋ ಬೆಟರ್ ಅಂತ. ನೀವು ಅವರೇ ಸುಮ್ಮನೆ ಕೀ ಕೊಡ್ತಾರೆ ಅಷ್ಟೇ. ನಿಮ್ಮ ಒಳಗೆ ಏನಿದೆ ನೀವೇ ಅದನ್ನೆಲ್ಲ ಬರ್ಕೊಂಡು ನಾಳೆ ಏನು ಬೆಟರ್. ಇವಾಗ ನಾನು ನಿಮ್ಗೆ ಅದೇ ಪ್ರಶ್ನೆ ಕೇಳ್ತೀನಿ, ವಾಟ್ ಮೇಕ್ಸ್ ಟುಮಾರೋ, ಸತೀಶ್ ಅವರಿಗೆ ವಾಟ್ ಮೇಕ್ಸ್ ಟುಮಾರೋ ಬೆಟರ್? ಟುಮಾರೋ ಅನ್ನೋದಕ್ಕಿಂತ ಇವತ್ತಿನ ಬೆಟರ್ ಅಂದರೆ ಈಗ ಹೋಗಿ ಕಲರ್ಸಲ್ಲಿ ಒಂದು ಇಂಟರ್ವ್ಯೂ ಇದೆ ಮುಗಿಸ್ಬಿಟ್ಟು ಸಂಜೆ ಮ್ಯಾಚ್ ಇದೆ, ಮ್ಯಾಚ್ ನೋಡ್ಕೊಂಡು ಆರಾಮ್ ಮಜಾ ಮಾಡ್ಕೊಂಡು ಕಾಲ ಕಳಿತೀವಿ. ಸೊ ಅದು ಯಾವಾಗಲೂ ಅಂದರೆ ಇವತ್ತು ಯಾವ ವಿಚಾರ ಕೃತಜ್ಞರಾಗಿದ್ದೀರಾ, ನಾಳೆ ನಿಮ್ಗೆ ಯಾವ ವಿಚಾರ ಆದರೆ ನಿಮಗೊಂದು ಅಂತ ಸುಮ್ಮನೆ ಒಂದು ಇಂಡಿಕೇಶನ್ ನಿಮಗೆ. ಅದು ಯಾಕೆ ನೀವು ಅಲ್ಲಿ ಬರೆದಷ್ಟು ನೀವೇ ಕಮಿಟ್ ಆಗ್ತೀರಾ ಅದಕ್ಕೆ, ಓ ಇದಿದೆ ಅಂತ. ಸೊ ಈ ಥರ ಎಕ್ಸಸೈಸಸ್ಗಳು ಜರ್ನಲಿಂಗ್ ಅಂತೆಲ್ಲ ಇದೆ. ಸೊ ಐ ಮೀನ್ ಮಾತಲ್ಲಿಗೆ ಬಂತು. ಇವತ್ತು ನಮ್ಮ ಶೋನಲ್ಲಿ ಬರುವಂಥ ಎಲ್ಲ ಗೆಸ್ಟ್ಗಳಿಗೂ ಒಂದಷ್ಟು ಪುಸ್ತಕಗಳು ಕೊಡ್ತೀವಿ. ಓಕೆ, ಸೊ ನಿಮಗೆ ನಾನೊಂದಷ್ಟು ಪುಸ್ತಕಗಳು, ಕನ್ನಡ ಪುಸ್ತಕಗಳು ಇದೆ ಇಲ್ಲಿ. ಬೀಚಿ ಅವರ ಮನೆತನದ ಗೌರವ. ಸೂಪರ್, ಇದು ನಿಮಗೆ ಓದಬೇಕು ನೀವು. ಆಮೇಲೆ ಕನ್ನಡದ ಪುಸ್ತಕ ಒಂದಾಯಿತು. ಈಗ ಇಂಗ್ಲೀಷ್ನಲ್ಲಿ ಇವತ್ತಿನ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ತುಂಬ ಇದೆ ಸತೀಶ್ ಜಿ. ಇವೆರಡರಲ್ಲಿ ನಿಮ್ಗೆ ಯಾವ ಪುಸ್ತಕ ಇದನ್ನ ನೋಡಿದ ತಕ್ಷಣ ರಶ್ಮಿ ಇದು ನಾನು ಓದ್ಬೇಕ್ರಿ ಅಂತ ಅನ್ಸತ್ತೆ ನೀವು ಹೇಳಿ. ಒಂದು ಮೈಂಡ್ ಸೆಟ್ ಅಂತ, ಚೇಂಜಿಂಗ್ ದ ವೇ ಯು ಥಿಂಕ್ ಟು ಫುಲ್ಫಿಲ್ ಯುವರ್ ಪೊಟೆನ್ಷಿಯಲ್ ಇದಿದೆ. ಎರಡನೇದು ದ ಡಿಸಿಷನ್ ಬುಕ್ ಅಂತ. ಮೈಂಡ್ ಸೆಟ್ ಓದ್ತೀನಿ ನೋಡೋಣ. ಇದೊಂದು ಬೆಸ್ಟ್ ಸೆಲ್ಲರ್ ಬೇರೆ, ಡಾಕ್ಟರ್ ಕ್ಯಾರೋಲ್ ಅವ್ರದ್ದು. ಡೆಫಿನೆಟ್ಲಿ ಐ ವಾಂಟ್ ಟು ಹಿಯರ್ ಒಂದ್ಸತಿ ಅದೆಲ್ಲ ಮುಗಿಸಿದ ಮೇಲೆ ಹೇಳಿ ಹೇಗೆ ಅನ್ನಿಸ್ತು, ಏನೆಲ್ಲ ಆಯಿತು ಅಂತ. ಸೊ ಸಾಕಷ್ಟು ಎಲ್ಲ ಮಾತಾಡಿದ್ವಿ. ಇಲ್ಲಿ ಬರುವಂಥ ಪ್ರತಿಯೊಬ್ಬರು ಗೆಸ್ಟ್ ಬಗ್ಗೆನೂ ಒಂದು ನಾವು ಮಾತಾಡ್ತೀವಿ. ದಟ್ ಈಸ್ ಎಲ್ಲಾನು ಒಂದು 360 ಡಿಗ್ರಿ ಆ್ಯಂಗಲಲ್ಲಿ ಒಬ್ಬ ವ್ಯಕ್ತಿನ ನೋಡೋದಾದರೆ ಹಣಕಾಸಿನ ವಿಚಾರ. ಒಬ್ಬ ನಿಮ್ಮ ಸ್ಟ್ರಗ್ಲಿಂಗ್ ಡೇಸಲ್ಲಿ ನಿಮ್ಮ ಫಸ್ಟ್ ಪೇ ಚೆಕ್ ಎಷ್ಟಿದೆ, ನಾಪ್ಕ ಇದೆಯಾ, ಅವೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಯಾರೋ ನೋಡ್ತಾ ಇರೋರಿಗೆ ಒಂದು ಹೋಪ್ ಸಿಗುತ್ತೆ. ಗುರು ಇಂಡಸ್ಟ್ರಿಗೆ ನಾವು ಬರ್ಬೋದು, ಬಂದರೆ ಹಿಂಗಿರುತ್ತೆ, ಹಿಂಗೆಲ್ಲ ರೂಟ್ಗಳಿದೆ, ಅವನೇ 10 ವರ್ಷ ಮಣ್ಣು ಹೊತ್ತಾಕ್ಬೇಕಂತೇನಿಲ್ಲ ಕೆಲವು ಸತಿ ಅಲ್ವಾ, ಆ ವಿಚಾರವಾಗಿ. ಸೊ ಸತೀಶ್ ಅವ್ರು ಯಾವ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋ ಕಂಫರ್ಟಬಲ್? ಏನು ನನಗೇನು ಎಲ್ಲ ವಿಚಾರ ಹಂಚ್ಕೋತೀನಿ. ಏನಿದೆ ಅದರಲ್ಲಿ ಓಪನ್ ಬುಕ್, ಏನದ್ರಲ್ಲಿ ಏನಿದೆ, ವೆರಿ ನೈಸ್ ಲೀಡ್ ಓಪನ್ ಬುಕ್ ಲೈಫ್. ಏನಿಲ್ಲ, ಹಂಗೇನಿಲ್ಲ. ಏನು 250 ರೂಪಾಯಿ ಶುರು ಮಾಡಿದ್ದು ನನ್ನ ಕೆರಿಯರು ಪರ್ ಡೇಗೆ. ಆವಾಗ ಹಂಗೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ದಾಗ ನಾನು ಇಲ್ಲಿ ಗೋಪಾಲ್ ಥಿಯೇಟ್ರ್ ಹತ್ರ ನಾನು ಮನೆಯಿಂದ ಕದ್ದು ಓಡಿ ಬಂದಾಗ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದಲ್ಲಿ. ಥಿಯೇಟ್ರಲ್ಲಿ ನನಗೆ ದುಡ್ಡು ಕೊಡ್ತಿರಲಿಲ್ಲ ಅವರು, ನಾನು ಕ್ಯಾಂಟೀನಲ್ಲಿ ಟೀ ಮಾರ್ತಿದ್ದೆ ಗೋಪಾಲ್ ಥಿಯೇಟ್ರ್ ಯಶವಂತಪುರಲ್ಲಿ. ಇದು ಹೈವೇ. ಓಕೆ. ಆ್ಯಂಡ್ ಅಲ್ಲೇ ನಂಗೆ ದುಡ್ಡು ಕೊಡ್ತಿರಲಿಲ್ಲ ಅವರು, ಊಟ ಕೊಡ್ತಿದ್ರು, ಮಲಗಕ್ಕೆ ಜಾಗ ಕೊಡ್ತಿದ್ರು. ಹಿಂದ್ಗಡೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇತ್ತು, ಸೆರಾಮಿಕ್ ಟ್ಯೂಬ್ಗಳನ್ನ ತಯಾರಿಸ್ತಿದ್ರು. ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಬೇಕಾಗಿತ್ತು, ಈ ಸಿಮೆಂಟ್ ಮಿಕ್ಸ್ ಮಾಡ್ತಾರಲ್ಲ ಆ ಥರ. ಅದಕ್ಕೆ ಪರ್ ಡೇ ನನಗೆ 10 ರೂಪೀಸ್ ಕೊಡ್ತಿದ್ರು. ಅದಕ್ಕೆ ಒಂದು 1 ಅವರ್ 2 ಅವರ್ಸ್ ಮಿಕ್ಸ್ ಮಾಡಬೇಕನ್ನ. ಅದು ಮಿಕ್ಸ್ ಮಾಡ್ಕೊಂಬಂದರೆ ನಿಮಗೆ ಮೂಗು ಮತ್ತು ಕಿವಿ ಮತ್ತು ಕೂದಲು ಕ್ಲೀನ್ ಮಾಡೋಕ್ಕೆ 1 ಅವರ್ ಬೇಕು. 4-5 ಶಾಂಪು ಹಾಕಿ ತೊಳಿಬೇಕು. ಆ ಥರದ್ದೊಂದು ಮಾಡ್ತಿದ್ದೆ. ಅದೊಂದು 3 ತಿಂಗಳು 4 ತಿಂಗಳು ಮಾಡಿದೆ. ಅದಾದಮೇಲೆ ಪಕ್ಕದಲ್ಲಿ ಯಶವಂತಪುರದಲ್ಲಿ ಬಸ್ ಡಿಪೋ ಇದೆ. ಆ ಡಿಪೋದಲ್ಲಿ ಬಸ್ ಕ್ಲೀನ್ ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಅರ್ಲಿ ಮಾರ್ನಿಂಗ್ ಬಸ್ಗಳೆಲ್ಲ ಹೊರಡೋಕ್ಕಿಂತ ಮುಂಚೆ ಬಸ್ಗಳು ಕ್ಲೀನ್ ಮಾಡ್ತಿದ್ದೆ. ಆ ಬಸ್ ಕ್ಲೀನ್ ಮಾಡೋಕ್ಕೆ ಪರ್ ಬಸ್ಗೆ 3 ರೂಪಾಯಿ 4 ರೂಪಾಯಿ ಕೊಡ್ತಿದ್ರು. ಅದೊಂದು ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ಗಾರ್ಮೆಂಟ್ಸ್ಗೆ ಹೋದೆ, ಗಾರ್ಮೆಂಟ್ಸಲ್ಲಿ ಆಫೀಸ್ ಬಾಯ್ ಆಗಿದ್ದೆ. ಅದಾದಮೇಲೆ ಫ್ಲವರ್ ಡೆಕೋರೇಷನ್ ಮಾಡ್ತಿದ್ದೆ ವೈಮುನಿ ಸೊಪ್ಪು ಚೌಟ್ರಿನಲ್ಲಿ. ಆವಾಗ ಫಸ್ಟ್ ಟೈಮು ಜಗ್ಗೇಶ್ವರ್ ನೋಡಿದ್ದು ನಾನು ಆ ಚೌಟ್ರಿನಲ್ಲಿ. ಆ್ಯಂಡ್ ಅದಾದಮೇಲೆ ಅವಕಾಶಗಳಿಗೆ ಇಲ್ಲ ಟಚ್ ಮಾಡೋಕ್ಕಾಗಲ್ಲ. ಅವರೆಲ್ಲೋ ಸೆಂಟ್ರಲ್ ಇದ್ದಾರೆ, ನಾವಿಲ್ಲಿ ಎಲ್ಲ ದೂರದಲ್ಲಿ ಇರ್ತೀವಿ. ನೀವು ಒಳ್ಳೆ ಅವ್ರನ್ನೆಲ್ಲ ಮಾತಾಡ್ಸೋಕ್ಕಾಗತ್ತೆ ನಾವು. ಅವ್ರು ಸ್ಟಾರ್. ಅವಾಗ ನಾವು ಇನ್ನೂ ವೈಮುನಿ ಸೊಪ್ಪು ಚೌಟ್ರಿನಲ್ಲಿ ಫ್ಲವರ್ ಡೆಕೋರೇಷನ್ಗೆ ಹೋಗ್ತಿದ್ದೆ ಅಂತ ಅವಕಾಶ. ಅವಾಗ ನಮ್ಗೆ ಇನ್ನೂ ಆ್ಯಕ್ಟಿಂಗ್ ಎಲ್ಲ ಗಂಧಗಳು ಏನೂ ಇಲ್ಲ. ಹಂಗೆ ಇಷ್ಟೆಲ್ಲ ದೂರ ಬಂದಿದ್ದೀರಾ. ಆ್ಯಂಡ್ ಟಿಲ್ ಇವತ್ತು ಸಿನಿಮಾಗೆ ಬಂದಮೇಲೆ ನಿಮ್ಮ ಫಸ್ಟ್ ಪೇಮೆಂಟ್? ಸಿನಿಮಾಗೆ ಬಂದಮೇಲೆ ಫಸ್ಟ್ ಪೇಮೆಂಟ್ ಮಾದೇಶ, ನನ್ನ ಫಸ್ಟ್ ಫಿಲ್ಮು. ಮಾದೇಶದಲ್ಲಿ ಐ ಥಿಂಕ್ ನನಗೆ ನೆನಪಿರೋ ಪ್ರಕಾರ 5,000 ರೂಪಾಯಿ ಕೊಟ್ಟಿದ್ರು ಅನಿಸುತ್ತೆ. ಇಡೀ ಸಿನಿಮಾ ಕ್ಯಾರೆಕ್ಟರ್ಗೆ? ಇಲ್ಲ ಪರ್ ಡೇ 5,000 ರೂಪಾಯಿ ಕೊಟ್ಟಿದ್ರು ಅನಿಸುತ್ತೆ. ಒಂದು 20-30 ರೂಪಾಯಿ ಬಂದಿತ್ತೆ ನನಗೆ. ಹೀಗೆ ಜರ್ನಿ ಶುರು ಆಗ್ತಾ ಹೋಗುತ್ತೆ. ಹೌದು. ಆ್ಯಂಡ್ ಟು ದ ಎಕ್ಸ್ಟೆಂಡ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ಅಷ್ಟು ಬೆಳಿತೀರಾ. ಮತ್ತು ಇವತ್ತು ಜರ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ದ ಪವರ್ ಆಫ್ 1 ರೂಪೀನ 10 ರೂಪೀಸ್ ಟು ಕೋಟಿಗೆ ಬೆಳೆದಿರೋ ಸತೀಶ್ ಅವರ
ಕೋಟೆ ಇಲ್ಲದ ಮಾತುಗಳನ್ನು ಇಷ್ಟೊತ್ತು ಕೇಳಿದ್ವಿ. ಸ್ನೇಹಗಳ ಬಗ್ಗೆ ಬಂದಾಗ ನಾವು ಇನ್ನೂ ಶುರು ಮಾಡೋಕ್ಕೂ ಮುಂಚೆ ನಾವು ಬಿಗ್ ಬಾಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ವಿ. ನಂಗೆ ಗೊತ್ತು ನವೀನ್ ಸಜ್ಜು ನಿಮ್ಮ ಒಳ್ಳೆ ಫ್ರೆಂಡ್ ಅಂತ. ಹೌದು, ಆ್ಯಕ್ಚುಲಿ ನಿಮ್ಮ ಬಗ್ಗೆ ನನಗೆ ಖುಷಿಯಾಗಿತ್ತು, ಅದನ್ನು ಹೇಳ್ಬೇಕು ನಾನು. ಅಂದರೆ ಹೆಣ್ಮಕ್ಳ ಬಗ್ಗೆ ಯಾವಾಗಲೂ ಅವರು ರ್ಯಾಶಾಗಿ ಮಾತಾಡಿದ ತಕ್ಷಣ ಅಥವಾ ಕೋಪದಲ್ಲಿ ಮಾತಾಡಿದ ತಕ್ಷಣ ಒಂದು ಬ್ರ್ಯಾಂಡ್ ಮಾಡಿ ಒಂದು ಫ್ರೇಮ್ ಮಾಡಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಇವಳು ಬಜಾರಿ ಅಂತನೋ ಅಥವಾ ಇವಳು ಸರಿ ಇಲ್ಲ ಅಂತನೋ ಸುಮ್ಮನೆ ಮಾತಿಂದನೇ ಡಿಸೈಡ್ ಮಾಡಿಬಿಡ್ತಾರೆ. ಒಂದು ಯೋಚನೆ ಮಾಡಬೇಕಾಗಿರೋದು ಅಂದರೆ ಗಂಡು ಮಕ್ಕಳು ಮಾತಾಡಿದಾಗಲೂ ಅದೇ ಥರ ಫ್ರೇಮ್ ಹಾಕಬೇಕಾಗುತ್ತೆ. ಹೆಣ್ಮಕ್ಳು ಮಾತಾಡಿದ್ರೆ ಮಾತ್ರ ಅಲ್ಲ, ನಮಗೆ ಹೆಣ್ಣು ತಾಯಿಯಾಗಿ ಸೂಪರಾಗಿರಬೇಕು, ಮಗಳಾಗಿ ಸೂಪರಾಗಿರಬೇಕು, ಹೆಂಡತಿಯಾಗಿ ಸೂಪರಾಗಿರಬೇಕು. ಅವ್ರಿಗೆಲ್ಲರೂ ಕೈ ಮುಗಿತೀವಿ ನಾವು, ಅವ್ರನ್ನ ದೇವ್ರಂತ ಪೂಜೆ ಮಾಡ್ತೀವಿ. ಬೇರೆ ಹೆಣ್ಣು ಪೂಜೆ ಮಾಡೋಕ್ಕೆ ಯಾರು ಲಾಯಕ್ಕಿಲ್ಲ, ಅಂದರೆ ಅವ್ರು ಯಾರು ಅರ್ಹರಲ್ಲ. ಆ ಥರ ಯೋಚನೆ ಮಾಡೋ ಸಮಾಜ. ಫಸ್ಟು ಆ ಮೆಂಟಾಲಿಟಿಯಿಂದ ಆಚೆ ಬರಬೇಕು. ನೀವು ಅಷ್ಟು ನಾವು ಈಕ್ವಾಲಿಟಿ ಕೊಡೋಕ್ಕೆ ನಾವು ಯಾರೂ ಅಲ್ಲ. ಈಕ್ವಾಲಿಟಿ ಇರಬೇಕಾಗಿರೋದು ಎಲ್ಲ ಜೀವಗಳ ಹಕ್ಕು, ಬರೀ ಮನುಷ್ಯರಿಗಷ್ಟೇ ಅಲ್ಲ. ರೋಡಲ್ಲಿ ಹೋಗ್ತಾರೆ ನಾಯಿಗೆ ಅದಕ್ಕೆ ಬದುಕಕ್ಕೆ ಹಕ್ಕಿದೆ ಅಂದಮೇಲೆ ನಿಮ್ಗೆ ಯಾರನ್ನೂ ಹಂಗೆ ಒಂದು ಫ್ರೇಮ್ ಹಾಕಿ ನೀವು ಒಂದು ಕ್ಯಾರೆಕ್ಟರ್ನ ಹೇಳಬಾರ್ದು. ಆ್ಯಂಡ್ ನಿಮ್ಮ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಆ್ಯಂಡ್ ನಿಮ್ಮ ಏನಂತಾರೆ ನಿಮ್ಮ ಧ್ವನಿ, ಗಟ್ಟಿ ಧ್ವನಿ ಬಗ್ಗೆ, ಥ್ಯಾಂಕ್ ಯು. ಆ ಗಟ್ಟಿ ಧ್ವನಿ ಇದ್ದಿದ್ದಕ್ಕೇ ನೀವು ಇಷ್ಟು ವರ್ಷ ಜರ್ನಿ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಬಂದು ಇವತ್ತು ನಿಂತಿದ್ದೀರಾ, ಕೂತಿದ್ದೀರಾ, ಇವತ್ತು ಒಂದು ಒಳ್ಳೆ ಪೊಸಿಷನ್ಲಿದ್ದೀರಾ ಅಂತಂದರೆ ಎಷ್ಟು ಜನ ಇದ್ದಾರೆ? ಮಾತಾಡೋರು 1000 ಜನ ಮಾತಾಡ್ತಿರ್ತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. 2 ಕಿವಿ ಅದಕ್ಕೆ ಕೊಟ್ಟಿರೋದು ಅಂತ ನಾನು ಎಷ್ಟು ಯಾವ್ದು ಕೇಳಬೇಕು, ಯಾವ್ದು ಒಳಗೆ ಹೋಗ್ಬೇಕು, ಯಾವ್ದು ಇಲ್ಲಿ ಬಿಡಬೇಕು. ಇಷ್ಟೊತ್ತು ಕೂತಿದ್ನಲ್ಲ, ನನಗೆ ನೀವು ಬ್ಯೂಟಿಫುಲ್ ಅನ್ಸಿದ್ರಿ, ಸೆನ್ಸಿಬಲ್ ಆಗಿ ಕಂಡ್ರಿ, ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ, ನನ್ನ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಅದಕ್ಕಿಂತ ದೊಡ್ಡದು ಯಾವುದಿದೆ? ಇದನ್ನು ನಾವು ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲೂ ಕಾಣಲಿಲ್ಲ ಅಂತಂದರೆ, ಈಗ ನನ್ನ ಸ್ನೇಹಿತರು ನನ್ನ ಜೊತೆಗೆ ಬಂದಿದ್ದಾರೆ, ಅವ್ರು ಬರೋ ಅವಶ್ಯಕತೆ ಇಲ್ಲ. ನನ್ನ ಟೈಮನ್ನು ಅವ್ರ ಟೈಮನ್ನು ಕೊಟ್ಟು ನನ್ನ ಜೊತೆ ಕೂತಿದ್ದಾರೆ ಅಂದರೆ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ಬೇಕು ಪರ್ಸ್ನಲಿ. ಇದು ಪರಸ್ಪರ. ಅವ್ರು ಯಾರೋ ಪಾಪ ಅವರಿಬ್ಬರು ಆವಾಗಿಂದ ಕ್ಯಾಮ್ರಾ ಮಾಡ್ತಾಯಿದ್ದಾರೆ, ಇನ್ನೊಬ್ಬ ಪಾಪ ಹುಡುಗ ರಾಜು ಅನ್ನೋ ಹುಡುಗ ಬಂದು ಊಟ ಕೊಟ್ಟ ನಮಗೆ. ಎಲ್ಲರೂ ಇವರೆಲ್ಲ ಸೇರಿದ್ರೇ ನಾವೇನೋ ಆಗಕ್ಕೆ ಸಾಧ್ಯ. ನಾನು ಒಬ್ಬನಿಂದ ನಾನು ಮಾಡ್ತೀನಿ, ನಾವು ಮಾಡ್ತೀನಿ, ನಾನು ಮಾಡಿಬಿಡ್ತೀನಿ, ಇದು ಯಾರಿಂದನೂ ಆಗಲ್ಲ. ಈ ಪ್ರಪಂಚ ಯಾರಿಂದನೂ ನಡೆಯಲ್ಲ. ಆಮೇಲೆ ಈ ಪ್ರಪಂಚಕ್ಕೆ ಯಾರ ಅವಶ್ಯಕತೆಯೂ ಇಲ್ಲ. ಈ ಭೂಮಿ 5 ಸಲ ನಾಶ ಆಗಿ 6ನೇ ಸಲ ಹುಟ್ಟಿರೋದು. ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿ ಬಿಲಿಯನ್ ವರ್ಷಗಳ ಹಿಂದೆ ಫ್ರೀಸ್ ಆಗಿ ಬರೀ ಐಸಾಗಿತ್ತು, ಗೊತ್ತಾದ್ದು. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಸುಮಾರು ಸೈನ್ಸ್ಗಳು ಗೊತ್ತಿಲ್ಲ. ಆ ಸೈನ್ಸ್ ಎಲ್ಲ ಗೊತ್ತಿದ್ರೆ ಮನುಷ್ಯನಿಗೆ ನಾವು ಏನೂ ಅಲ್ಲ, ನಾವು ಸುಮ್ಮನೆ ಒಂದು ಕಣ ಅಷ್ಟೇ ಅನ್ನೋದು ಅರ್ಥ ಆಗ್ಬಿಡುತ್ತೆ. ನಿಮ್ಮ ಈ ಒಂದು ಮೆಚೂರಿಟಿ, ಜೀವನಾನ ಈ ಒಂದು ಲೆನ್ಸಲ್ಲಿ ನೋಡುವಂಥ ಒಂದು ಗುಣ, ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಯಾವ ಸಿನಿಮಾಗಳು ಹಿಟ್ಟಾಗಲಿ, ನೀವು ಎಷ್ಟೇ ದುಡ್ಡು ಮಾಡಿ ಮಕ್ಕಳು ಮಾಡ್ಕೊಳ್ಳಿ, ನಾಳೆ ಮನೆ ತೊಗೊಳ್ಳಿ, ವಾಟ್ ಎವರ್ ಇಟ್ ಇಸ್, ಆ ಕ್ಯೂರಿಯಾಸಿಟಿ ಯಾವಾಗಲೂ ಸತೀಶ್ ಅವರೇ ಇರಲಿ ನಿಮ್ಮ ಜೊತೆಗೆ. ಮ್ಯಾಟ್ನಿ ಟೈಮಲ್ಲಿ ಸಿಕ್ಕಿದ್ದೀವಿ, ಮ್ಯಾಟ್ನಿಗೆ ಏನೇನು ಯಶಸ್ಸು ಸಿಗಬೇಕು ಎಲ್ಲ ಸಿಗಲಿ. ಇಷ್ಟೆಲ್ಲ ಮಾತಾಡಿದ್ವಿ. ಅಫ್ಕೋರ್ಸ್ ಜಸ್ಟ್ ಕ್ಯೂರಿಯಸ್ ಅಬೌಟ್ 1 ಲೈನ್ ಸ್ಟೋರಿ ಆಫ್ ಮ್ಯಾಟ್ನಿ. ಮ್ಯಾಟ್ನಿ ಆ್ಯಕ್ಚುಲಿ ಹಾರರ್ ಮತ್ತು ಕಾಮಿಡಿ ಇರುವಂಥ ಸಿನಿಮಾ. ಅದ್ಭುತವಾದ ಆ್ಯಕ್ಟರ್ಗಳಿದ್ದಾರೆ. ಅಯೋಗ್ಯ ಆದಮೇಲೆ ನಾನು ರಚಿತಾರಾಮರು ಸೆಕೆಂಡ್ ಟೈಮು ಬರ್ತಾ ಇದ್ದೀವಿ. ಅದಿತಿ ಪ್ರಭುದೇವ, ನಾನು ಬ್ರಹ್ಮಚಾರಿ ಆದಮೇಲೆ ಸೆಕೆಂಡ್ ಟೈಮು. ಇದೊಂದು ಸೀಕ್ರೆಟ್ ಏನಂದರೆ, ನನ್ನ ಎಲ್ಲ ಸಿನಿಮಾದಲ್ಲಿ ನನ್ನ ಎಲ್ಲ ಹೀರೋಯಿನ್ಗಳು ನನ್ನ ಜೊತೆ 2 ಸಲ ಆ್ಯಕ್ಟ್ ಮಾಡಿದ್ದಾರೆ. ಶ್ರುತಿ ಹರಿಹರನಿಂದ ಹಿಡಿದು ಸೋನು ಗೌಡ, ಶ್ರುತಿ ಹರಿಹರನ್ನು, ಇನ್ನೊಬ್ಬರು ಸೋನು ಗೌಡ ಅಂತಿದ್ರು ಅವರು, ಸಿಂಧು ಲೋಕನಾಥ್, ಹೌದಲ್ಲ, ಎಲ್ಲರೂ 2 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದೊಂಥರ ಆ ಕಾಂಬಿನೇಷನ್ ಆಗ್ಬೋದು. ಇನ್ನು ಟಗರುಪಲ್ಯದಲ್ಲಿ ಮಾಡಿದಂಥ ನಾಗಭೂಷಣ್ ಅವರು ಈ ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟ್ರು. ಆ್ಯಂಡ್ ಶಿವರಾಜ್ ಕೇರ್ಪೇಟೆ, ಪೂರ್ಣ, ಆ್ಯಂಡ್ ಲೂಸಿಯಾಗಿ ಮ್ಯೂಸಿಕ್ ಮಾಡಿದಂಥ ಪೂರ್ಣಚಂದ್ರ ಮ್ಯೂಸಿಕ್ ಇದಕ್ಕೆ. ನೈಸ್. ಆ್ಯಂಡ್ ಈ ಥರದೊಂದು ಕ್ವಾಲಿಟಿ ಇರುವಂಥ ಟೀಮು. DOP ಆಗ್ಬೋದು, ಆ್ಯಂಡ್ ಒಂದು ಸೌಂಡ್ ಡಿಸೈನರ್ ಆಗ್ಬೋದು, ಆಮೇಲೆ ನಿಮಗೆ ಕಾಸ್ಟ್ಯೂಮ್ ಡಿಸೈನರ್ ಹಿಡಿದು ಪ್ರತಿಯೊಬ್ಬರೂ ಎಕ್ಸ್ಪರ್ಟ್ಗಳೇ ಇದಕ್ಕೆ ಕೆಲಸ ಮಾಡಿರೋದು. ಹಂಗಾಗಿ ನಿಮ್ಗೆ ವಿಜುವಲ್ ಟ್ರೀಟು ಮತ್ತು 2 ಗಂಟೆ 10 ನಿಮಿಷ ನಿಮ್ಮನ್ನು ಸಿನಿಮ್ಯಾಟಿಕ್ ಫೀಲಿಗೆ ಕರ್ಕೊಂಡೋಗುತ್ತೆ. ಒಂದು ಸಿನಿಮಾ ಅಂತಂದಾಗ ಹೆಂಗಿರಬೇಕೋ ಆ ಥರದ ಹಾಡುಗಳಾಗಲಿ ಮಜಾ ಮಾಡಿಕೊಂಡು ಬರ್ತಾರೆ. ನೋ ಫಿಲಾಸಫಿ, ನಥಿಂಗ್, ಎಂಟರ್ಟೈನ್ಮೆಂಟ್. ಇದೇ ಏಪ್ರಿಲ್ 5ಕ್ಕೆ ಬರ್ತಾ ಇದೆ, ದಯಮಾಡಿ ಎಲ್ಲರೂ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಇಷ್ಟೊತ್ತು ಮನಸ್ಸು ಬಿಚ್ಚಿ ಒಂದಷ್ಟು ಸಾಕಷ್ಟು ವಿಚಾರಗಳನ್ನು ನಮಗೆ ನಿಮ್ಮ ಮಾತಿನ ಮೂಲಕ, ಆಲೋಚನೆಗಳ ಮೂಲಕ ಬಡಿಸಿದ್ರಿ. ಈ ಆಲೋಚನೆಗಳು ಸದಾ ನಿಮ್ಮ ಜೊತೆಗೆ ಹೀಗೆ ಇರಲಿ. ನಿಮ್ಮ ಎಲ್ಲ ಸೆನ್ಸಸ್ಗಳಿಗೂ ಆಗಾಗ ಖುಷಿ ಕೊಡ್ತಾ ಇರುವಂಥ ಒಂದಷ್ಟು ವಿಚಾರಗಳು. ಮೊದಲನೇದಾಗಿ ಬಿಗ್ ಬಾಬಿಕಿ ಅವ್ರ ಕಡೆಯಿಂದ ಒಂದು ವೌಚರ್ ಇದೆ ನಮ್ಮ ಸತೀಶ್ ಅವ್ರಿಗೆ. ಬಾಬಿಕಿನಲ್ಲಿ ತಿನ್ಬೇಕೀಗ ನಾನು, ನಾನ್ ವೆಜ್ ಪ್ರಿಯ. ಆಮೇಲೆ ಮಂಡೆ ಬಿಸಿ ಆದಾಗ ತಣ್ಣಗೆ ಹಾಕೆ ಪೋಲರ್ ಬೇರ್ ಕಡೆಯಿಂದ ಒಂದು ಐಸ್ ಕ್ರೀಮ್ ವೌಚರ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅವಾಗಲೇ ಹೇಳಿದ್ರಿ ನಾನು ಮೆಡಿಟೇಷನ್ ಎಲ್ಲ ಮಾಡಲ್ಲ, ನಿದ್ದೆ ಮಾಡ್ತೀನಿ ಅಂತ. ನೋಡಿ, ನೆಕ್ಸ್ಟ್ ಟೈಮ್ ನೀವು ನಿದ್ದೆ ಮಾಡಿದಾಗ ನಿಮ್ಗೆ ಒಂದು ರೀಪೋಸರ ಮ್ಯೂಸಿಕ್ ಪಿಲ್ಲೋ. ನಾನು ನೀವು ಮ್ಯೂಸಿಕ್ ಪಿಲ್ಲೋ ಕೊಟ್ಟಿದ್ರೆ ಸರಿ, ನಾನು ಪ್ರಭುದೇವ್ರು ನೆನ್ಸ್ಕೊಂಡು ಮಲ್ಕೋಬೇಕಾ
ಅಥವಾ ನಾನು ಏನು ನೆನ್ಸ್ಕೊಂಡು ಮಲ್ಕೋಬೇಕು? ನಿಮ್ಗೆ ಯಾವುದಕ್ಕೆ ಚೆನ್ನಾಗಿ ನಿದ್ದೆ ಬರುತ್ತೆ ಅದನ್ನ ನಾಪಿಸ್ಕೊಂಡು ಮಲ್ಕೊಳ್ಳಿ. ಮ್ಯೂಸಿಕ್ ಪಿಲ್ ಅಂದ್ರೆ ಇದ್ರಲ್ಲಿ ಏನಿರುತ್ತೆ ಒಳಗಡೆ? ಇಲ್ಲ, ಅದೇನಂದ್ರೆ ಫೋನ್ ಕನೆಕ್ಟ್ ಮಾಡ್ಕೋಬೋದು ಆ ಜಾಕ್ ಹಾಕೊಂಡು. ಸೊ ಮೆತ್ತಗೆ ಮ್ಯೂಸಿಕ್ ಬರುತ್ತೆ. ಓ ಅಲ್ಲಿ ಅದು ನಿಮಗೆ ತಾಚಿ ಮುಡ್ಸುತ್ತೆ. ಲಾಲಿ ಹಾಡೋ ಪಿಲ್ಲೋ ಇದು ಬೇಸಿಕ್ಲಿ. ಏನೇನು ಬಂತು ಐ ನೋ. ಥ್ಯಾಂಕ್ ಯು. ಲಾಸ್ಟ್ಲಿ ನಿಮ್ಗೊಂದು ಕೆಲಸ, 3 ಜನರನ್ನ ತಾವು ನಾಮಿನೇಟ್ ಮಾಡಬೇಕು. ಯಾರನ್ನ ಜಸ್ಟ್ ಕ್ಯೂರಿಯಸ್ ಅಲ್ಲಿ ನೆಕ್ಸ್ಟ್ ಕರೆಸ್ಬೇಕು? ಯಾರ ವಿಚಾರ ಲಹರಿಗಳು? ಯಾರ? ಧನಂಜಯ ಬರ್ಬೋದು ಆ್ಯಂಡ್ ದರ್ಶನ್ ಸರ್ ಬರಲಿ. 2 Ds. ಯಾ. ಆಮೇಲೆ ಶಿವಣ್ಣ ಬರ್ಬೋದು, ಚೆನ್ನಾಗಿರುತ್ತೆ. ಅಂದರೆ 3 ಜನರ ಬೇರೆ ಬೇರೆ ಡಿಫ್ರೆಂಟ್ ಜರ್ನಿ ಇದೆ. ಅಣ್ಣವ್ರ ಮನೆ ಜರ್ನಿ ಆಗ್ಬೋದು, ಈ ಕಡೆ ದರ್ಶನ್ ಸರ್ ಜರ್ನಿ ಆಗ್ಬೋದು. ಅದು ತುಂಬ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ, ಕಷ್ಟಪಟ್ಟು ಬಂದಂಥ ಜರ್ನಿ. ಇನ್ನು ಧನಂಜಯ ನನ್ನ ಸ್ನೇಹಿತ, ಆ್ಯಂಡ್ ಅವ್ನು ಬಂದರೂ ಚೆನ್ನಾಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಬರಲಿ, ಯಾಕೆಂದರೆ ಇವನ್ ಎಲ್ಲ ಆ್ಯಕ್ಟ್ರುಗಳು ಬರಬೇಕು ನನಗನ್ಸೋದು. ಯಾಕೆಂದ್ರೆ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ನೀವು ಕೆದಕ್ತಾ ಹೋಗಿದ್ದು ಪ್ರಶ್ನೆಗಳಾಗ್ಬೋದು, ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇಡೀ ಶೋ ನನಗೆ. ಅಂದರೆ ಎಲ್ಲ ಶೋನಲ್ಲೂ ಬರೀ ಏನಾಗುತ್ತೆ, ಒಂದು ಪ್ರಶ್ನೆ ಒಂದು ಉತ್ತರ, ಒಂದು ಪ್ರಶ್ನೆ ಒಂದು ಉತ್ತರ ಅಂತ ಇರುತ್ತೆ. ಕೆಲವು ಸಲ ನಾವು ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ, ಆ್ಯಂಡ್ ನೀವು ಲೈಫಿನ ಬಗ್ಗೆ ಮಾತಾಡ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಕಲಿಯೋದಿರುತ್ತೆ ಎಲ್ಲರಿಂದ. ಖಂಡಿತ ಅವರೆಲ್ಲರೂ ಬಂದರೆ ಇನ್ನೂ ಬರೀ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಎಲ್ಲರೂ ಬರಲಿ. ಡೆಫಿನೆಟ್ಲಿ. ಥ್ಯಾಂಕ್ ಯು. ಇಟ್ ವಾಸ್ ರಿಯಲಿ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಯು. ಆ್ಯಂಡ್ ಈ ಒಂದು ಸಂಭಾಷಣೆ, ನಿಮ್ಮ ಆಲೋಚನೆಗಳು ನಮ್ಮನ್ನು ಸಾಕಷ್ಟು ಸಮಯಕ್ಕೆ ಕಾಡುತ್ತೆ. ಹೀಗೆ ನಿಮಗೆ ನಿಮ್ಮ ಜೀವನದ ಕ್ಯೂರಿಯಾಸಿಟೀಸ್ಗಳು ನಿಮ್ಮನ್ನು ಕಾಡ್ತಾ ಇರಲಿ, ನಿಮ್ಮನ್ನು ಬೆಳೆಸ್ತಾ ಇರಲಿ, ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಯಿತು. ಜಸ್ಟ್ ಕ್ಯೂರಿಯಸಲ್ಲಿ ಬಂದು ನಾನು ಆ್ಯಕ್ಚುಲಿ ಬರಬೇಕಾದ್ರೆ ಕ್ಯೂರಿಯಸ್ ಆಗಿದ್ದೆ ಹೇಗಿರುತ್ತೆ ಅಂತ. ಹೋಗ್ಬೇಕಾದ್ರೆ ಈಗ ಆರಾಮಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಳ್ಳೆ ಶೋ, ಎಲ್ಲರೂ ನೋಡಿದ್ದು ತಪ್ಪೇನೆ. ಒಳ್ಳೆಯದಾಗಲಿ ರಶ್ಮಿ ಅವರ ಜರ್ನಿಗೆ, ಆ್ಯಂಡ್ ಅವ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸತೀಶ್ ಜಿ. ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು? ನಮ್ಮ ಸತೀಶ್ ಅವರ ಜರ್ನಿನಲ್ಲಿ ನಾವು ಮಾತಾಡಿದಂಥ ಸಾಕಷ್ಟು ವಿಚಾರಗಳಲ್ಲಿ ಯಾವ ಒಂದು ಭಾಗ ನಿಮಗೆ ಬಹಳ ಮನಸ್ಸಿಗೆ ಹಿಡಿಸ್ತು, ಏನು ಕಲ್ತ್ರಿ, ನಿಮ್ಮ ವಿಚಾರ ಲಹರಿಗಳು ಎಲ್ಲ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಯಾರನ್ನ ನೀವು ಗೆಸ್ಟಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೀವನನ ಚೆನ್ನಾಗಿ ನಡೆಸ್ತಾ ಇರಿ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಿ, ಒಳ್ಳೊಳ್ಳೆ ನಂಟಸ್ತನಗಳನ್ನು ಬಳಸ್ಕೊಳ್ಳಿ, ಸಾಧ್ಯವಾದರೆ ಬೆಳೆಸಿ, ಯಾರದ್ದು ಇರೋದನ್ನು ಕಿತ್ಕೊಳ್ಳದೆ ಕ್ಯೂರಿಯಸ್ ಆಗಿರಿ. ದಿಸ್ ಇಸ್ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ಫ್ರಮ್ ಜಸ್ಟ್ ಕ್ಯೂರಿಯಸ್.